ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं मन्वीकृतमभूद्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्दशिवाविनम्य नृसिंहारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् सदात्मध्याननिरतं विषयेभ्यः परां नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम् ಇವಾಗ ಈ ಹರಿಸ್ತೋತ್ರದ ಮೊದಲನೇ ಶ್ಲೋಕ ಹೇಳೋಣ. ಸ್ತೋಷ್ಯೇ ಭಕ್ತ್ಯ ವಿಷ್ಣುಮನಾಮಿ ಜಗದಾದಿಂ ಯಸ್ಮಿನ್ ಏತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಇವಾಗ ಈ ಮೊದಲನೇ ಶ್ಲೋಕದಲ್ಲಿ ವೇದಾಂತದ ಒಂದು ಅಡಿಪಾಯ ಅಂತ ಯಾವುದು ಫೌಂಡೇಶನ್ ಅಂತ ಹೇಳ್ತೀವೋ ಅದನ್ನು ಹೇಳ್ಬಿಟ್ಟಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಈ ಪ್ರಪಂಚ ಅಂದರೆ ಸಂಸಾರ, ಅದಕ್ಕೆರಡಕ್ಕೂ ವ್ಯತ್ಯಾಸ ಇಲ್ಲ. ಆ ಪ್ರಪಂಚ ಅನ್ನೋದನ್ನು ನಾವು ಯಾವುದನ್ನು ಅನುಭವಿಸ್ತಾ ಇದ್ದೀವೋ ಅದಕ್ಕೆ ಆಧಾರ, ಅದಕ್ಕೆ ಒಂದು ಆದಿ ಅಂದರೆ ಅದಕ್ಕೆ ಒಂದು ಪ್ರಾರಂಭ, ಅದಕ್ಕೆ ಒಂದು ಸೃಷ್ಟಿಕರ್ತ ಯಾರು ಅಂತ ಹೇಳಿದ್ರೆ ವಿಷ್ಣು ಅಂತ ಹೇಳಿದ್ರು. ಅದೇ ಬ್ರಹ್ಮ ಅಂತ, ವೇದಾಂತದ ಬ್ರಹ್ಮ. ಅದೇನೇ ಅಲ್ಲೇನೇ ಪ್ರಪಂಚ ಅನ್ನೋದು ನೆಲೆಸಿರೋದು ಅಂತ. ಹಾಗಾಗಿ ಅಂಥ ಒಂದು ಬ್ರಹ್ಮಸ್ವರೂಪ ಅದು. ಆದರೆ ಆ ಬ್ರಹ್ಮಸ್ವರೂಪವನ್ನು ನಾವು ತಿಳ್ಕೊಂಡ್ರೆ ಈ ಸಂಸಾರ ಚಕ್ರ ಅಂತ ಇದೆಯಲ್ಲ, ಇದಕ್ಕೊಂದು ಮುಕ್ತಾಯ ಬರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಇನ್ನೂ ಕೆಲವು ಪ್ರಮೇಯಗಳೆಲ್ಲ ಹೇಳಿದ್ರು. ಬ್ರಹ್ಮ ಹೇಗೆ ಸೃಷ್ಟಿಕರ್ತ ಆಗುತ್ತೆ ಅನ್ನೋದೆಲ್ಲ ಹೇಳಿದ್ರು. ಅದನ್ನೇ ಸ್ವಲ್ಪ ಮುಂದುವರಿಸ್ಕೊಂಡು ಮೂರನೇ ಶ್ಲೋಕದಲ್ಲಿ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಮೂರನೇ ಶ್ಲೋಕದ ಒಂದು ಶ್ರುತಿ ಇವಾಗ ಹೇಳ್ಬೇಡೋಣ ನಾವು. ಸರ್ವಜ್ಞೋ ಯೋ ಯಶ್ಚ ಹಿ ಸರ್ವಸಕಲೋ ಯೋ ಯಶ್ಚಾನಂದೋ ನಂದ ಗುಣೋ ಯೋ ಗುಣಧಾಮ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ಶ್ಲೋಕದಲ್ಲಿ ಈ ಬ್ರಹ್ಮದ ಒಂದು ಲಕ್ಷಣ ಕೆಲವುದೆಲ್ಲ ಹೇಳ್ತಾ ಇದ್ದಾರೆ. ಹೇಗಿರುತ್ತೆ, ಎಂಥದ್ದು ಬ್ರಹ್ಮ ಅಂತ. ಸರ್ವಜ್ಞ ಅಂತ ಹೇಳಿದ್ರು. ಅಂದರೆ ಸರ್ವಜ್ಞ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ಜ್ಞಾನ ಇದೆ, ನಮಗೆಲ್ಲ ಕೆಲವು ವಿಷಯಗಳ ಬಗ್ಗೆ ಜ್ಞಾನ ಇರುತ್ತೆ, ಆದರೆ ಅದೆಲ್ಲ ತುಂಬ ತುಂಬ ಕಡಿಮೆ. ಆದರೆ ಪರಮಾತ್ಮನಿಗೆ ಇರೋ ಜ್ಞಾನ ಅನ್ನೋದು ಸರ್ವಜ್ಞ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಡೀ ಜಗತ್ತಿನ ಬಗ್ಗೆ, ಎಲ್ಲರ ಜೀವಗಳ ಬಗ್ಗೆನೂ ಕೂಡ ಅವನಿಗೆ ಜ್ಞಾನ ಇರುತ್ತೆ. ಅದು ಕೂಡ ತ್ರಿಕಾಲ ಜ್ಞಾನ ಇರುತ್ತೆ. ಒಂದೊಂದು ಜೀವ ಕೂಡ ಹಿಂದೆ ಯಾವ ಥರ ಇದ್ದ, ಇವಾಗ ಯಾವ ಥರ ಇದ್ದಾನೆ, ಮುಂದಕ್ಕೆ ಏನಾಗುತ್ತೆ ಅವನಿಗೆ ಇನ್ನೊಂದು ಜ್ಞಾನ ಪರಮಾತ್ಮನಿಗಿದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಂಥ ಒಂದು ಸರ್ವಜ್ಞ ಸ್ವರೂಪ ಅದು. ಆಮೇಲೆ ಎಲ್ಲವೂ ಕೂಡ ಅವನೇ ಆಗಿದ್ದಾನೆ ಅನ್ನೋದೊಂದು. ಆಮೇಲೆ ಅವನಲ್ಲಿ ಯಾವುದೇ ಒಂದು ಭಾಗ ಇಲ್ಲ ಅನ್ನೋದು. ಆಮೇಲೆ ಈ ಪ್ರಪಂಚದಲ್ಲಿ ಯಾವ್ದ್ಯಾವ್ದು ನೋಡ್ತಾ ಇದ್ದೀವೋ ಅಂದರೆ ನಿಮಿತ್ತ ಕಾರಣ, ಉಪಾದಾನ ಕಾರಣ ಎರಡೂ ಬ್ರಹ್ಮವೇ ಆಗಿದ್ದಾನೆ ಅನ್ನೋದು. ಇಂಥ ಒಂದು ವಿಷಯಗಳೆಲ್ಲ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಅವನಲ್ಲಿ ಆನಂದ ಸ್ವರೂಪ ಅದು ಅನ್ನೋದು. ಆಮೇಲೆ ಅದರಲ್ಲಿ ಬೇಕಾದಷ್ಟು ಗುಣಗಳಿದೆ, ಅಂದರೆ ಅನಂತ ಗುಣಗಳಿದೆ, ಅದರಲ್ಲಿ ಯಾವುದೇ ಕೊರತೆ ಯಾವುದೂ ಇಲ್ವೇ ಇಲ್ಲ ಅನ್ನೋದು. ಇಂಥದ್ದೆಲ್ಲ ಹೇಳಿದ್ದಾರೆ ಇದರಲ್ಲಿ ಕೆಲವು ವಿಷಯಗಳು ನಾವು ನೋಡಿದ್ದೀವಿ. ಇವಾಗ ಇನ್ನೂ ಕೆಲವು ವಿಷಯಗಳನ್ನ ನಾವು ನೋಡಬೇಕಾಗಿದೆ ಈ ಶ್ಲೋಕದಲ್ಲಿ. ಅದನ್ನು ನಾವು ಇವಾಗ ಮುಂದೆ ನೋಡೋಣ. ಅದನ್ನು ಇವಾಗ ಅನಂತ ಗುಣಧಾಮ ಅನ್ನೋ ಭಾಗ ನಾವು ನೋಡಿದ್ವಿ, ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಅದನ್ನು ಮುಂದಕ್ಕೆ ಹೇಳಿ ಮುಂದಕ್ಕೆ ವ್ಯಾಖ್ಯಾನದಲ್ಲಿ ಸ್ವಲ್ಪ ಕೂಡ ವಿಷಯಗಳು ತಿಳಿಸ್ತಾ ಇದ್ದಾರೆ, ತುಂಬ ಮುಖ್ಯವಾದ ವಿಷಯಗಳು. ಅನಂತಾಹ ಅಸಂಖ್ಯಾತಾಹ ಸರ್ವಶಕ್ತಿತ್ವ ಸರ್ವಜ್ಞತ್ವಾದಯ ಗುಣಾಹ ಧರ್ಮಾಹ ಯಸ್ಯ ಸಹ. ಅಂದರೆ ಸರ್ವಶಕ್ತಿ, ಸರ್ವಜ್ಞತ್ವ,
ಆದಿಪದದಿಂದ ಸರ್ವ ನಿಯಾಮಕತ್ವ ಇಂಥದ್ದೆಲ್ಲ ನಾವು ಹೇಳ್ಬೋದು. ಇಂಥ ಗುಣಗಳೆಲ್ಲ ಬೇಕಾದಷ್ಟು ಅನಂತ, ಅದರಲ್ಲಿ ಯಾವುದೇ ಒಂದು ಎಷ್ಟು ಇತಿಮಿತಿ ಯಾವುದೂ ಇಲ್ವೇ ಇಲ್ಲ, ಪರಿಮಿತಿ ಇಲ್ವೇ ಇಲ್ಲ, ಅಷ್ಟೊಂದು ಗುಣಗಳು ಅವನಲ್ಲಿದೆ ಅನ್ನೋದನ್ನ ಹೇಳಿದ್ರು. ಅನಂತಹ ಅಸಂಖ್ಯಾತಾಹ. ಆಮೇಲೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಗುಣಧಾಮ, ಅಂದ್ರೆ ಗುಣಗಳಿಗೆಲ್ಲ ಅದು ಆಕಾರ ಥರ ಅದು, ಹಾಗಾಗಿ ಅದರಲ್ಲೇ ಇರೋದು ಅಂತ. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ ಗುಣಧಾಮ ಅನ್ನೋದಕ್ಕೆ ಶುದ್ಧ ಸತ್ವರೂಪ ಮಾಯಾ ಗುಣಧಾಮ ಗೃಹಂ ಉಪಾಧಿ. ಗುಣಧಾಮ ಅಂದರೆ ಗೃಹಂ ಅಂತ, ಅಂದರೆ ಧಾಮ ಅಂತ ಹೇಳಿದ್ರೆ ಅಬೋರ್ಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಅದು, ಅಬೋರ್ಡ್ ಅಂತ ಹೇಳ್ತಾರೆ ಗೃಹಂ ಅಂತ. ಉಪಾಧಿ ಯಸ್ಯ ಸಹ ಇತ್ಯರ್ಥಃ. ಅಂದರೆ ಈ ಮಾಯಾ ಅನ್ನೋದು ಯಾವುದಿದೆಯೋ, ಯಾಕಂದರೆ ನಿರ್ಗುಣ ಬ್ರಹ್ಮ, ವೇದಾಂತದ ಬ್ರಹ್ಮ ನಿರ್ಗುಣ ಬ್ರಹ್ಮ, ಅದಕ್ಕೆ ಯಾವ ಹೇಗೆ ಈ ಗುಣಗಳೆಲ್ಲ ಹೇಗೆ ಸಾಧ್ಯ ಅದಕ್ಕೆ ಅಂತ ಕೇಳಿದ್ರೆ ಈ ಮಾಯಾ ಅಂತ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಈ ಒಂದು ಬ್ರಹ್ಮದ ಶಕ್ತಿನೇ ಅದು. ಆ ಬ್ರಹ್ಮದ ಶಕ್ತಿ ಮೂಲಕವಾಗಿ ಇದಕ್ಕೆ ಎಲ್ಲ ಗುಣಗಳು ಸೇರುತ್ತೆ ಹೇಳ್ಬೋದು ಅಂತ ಹೇಳಿದ್ರು. ಹಾಗಾಗಿ ಈ ಮಾಯನಲ್ಲಿ ನೋಡಿ ಸತ್ವ ರಜಸ್ಸು ತಮಸ್ ಅಂತ 3 ಗುಣಗಳಿದೆ. ಈ 3 ಗುಣಗಳು ಕೂಡ ಈಶ್ವರನಿಗೆ ಬೇಕಾಗಿದೆ. ಯಾವುದಕ್ಕೆ? ಸೃಷ್ಟಿ ಸ್ಥಿತಿ ಸಂಹಾರ ಮಾಡೋದಕ್ಕೆ ಇದು ಸತ್ವ ರಜಸ್ ತಮಸ್ಸು 3 ಗುಣಗಳು ಬೇಕಾಗಿದೆ. ಹೀಗೆ ಆ ಬ್ರಹ್ಮದಲ್ಲಿ ಯಾವ್ಯಾವ ಗುಣ ಹೇಳ್ತೀವೋ ಆ ಎಲ್ಲವೂ ಗುಣಗಳು ಕೂಡ ಈ 3 ಗುಣಗಳಲ್ಲಿ ಸೇರಿದೆ. ಹಾಗಾಗಿ ಅದಕ್ಕೆ ಒಂದು ಆ ಸತ್ವರಜಸ್ ತಮಸ್ಸು ಅಂತ ಗುಣಗಳಿದೆಯಲ್ಲ, ಅದಕ್ಕೆ ಒಂದು ಮಿತಿ ಇಲ್ಲ. ಅಷ್ಟೊಂದು ಪರಮಾತ್ಮನಿಗೆ ಯಾವ ಒಂದನ್ನ ಉಪಯೋಗಿಸ್ಬೇಕು ಅಂತ ಅನ್ಸುತ್ತೋ ಅದೆಲ್ಲ ಕೂಡ ಉಪಯೋಗಿಸೋಕ್ಕೆ ಈ 3 ಗುಣಗಳು ಅವನ ಕೈಯಲ್ಲೇ ಇದೆ. ಹಾಗಾಗಿ ಇದರಿಂದ ಅವನು ಮಾಡ್ಕೋಬಹುದು ಅಂತ ಶ್ರುತಿ ಪ್ರಮಾಣ ಇದೆ ನಮಗೆ. ಆಮೇಲೆ ಬಾಹ್ಯ ಸಾಧನ ಅಭಾವೇಪಿ ಕ್ಷೀರಾದೇಹೇ ದಧ್ಯಾದಿ ಹೇತುತ್ವ ದರ್ಶನಾತ್ ದೇವಾನಾಂ ಯೋಗಧನಿನಾಂಚ ಬಾಹ್ಯ ಸಾಧನಂ ವಿನಾ ಪುರಾಣಾದೌ ಯೋಗಮಹಿಮ್ನ ಸರ್ಗಾದಿ ದರ್ಶನಾತ್ ಅಸ್ಮಾಕಂಚ ಶರೀರಾಂತರಂ ವಿನಾಪಿ ಶರೀರ ಅಧಿಷ್ಠಿತೃತ್ವ ದರ್ಶನಾತ್. ಈ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಈ ಬ್ರಹ್ಮವು ಹೇಗೆ ಅದು ಪ್ರಪಂಚಕ್ಕೆ ಕಾರಣವಾಗಿರಕ್ಕೆ ಸಾಧ್ಯ, ಅದಕ್ಕೆ ನಿಮಿತ್ತ ಕಾರಣ ಉಪಾದಾನ ಕಾರಣ ಅಂತ ಹೇಳ್ತಿರಲ್ಲ, ಹೇಗೆ ಸಾಧ್ಯ? ಯಾಕಂದರೆ ಈ ಬ್ರಹ್ಮಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟವಾದ ಶರೀರ ಒಪ್ಕೊಂಡಿಲ್ಲ. ಹಾಗಾಗಿ ಶರೀರವೇ ಇಲ್ಲದೆ ಇರೋ ಈ ಬ್ರಹ್ಮವು ಹೇಗೆ ಈ ಪ್ರಪಂಚವನ್ನೆಲ್ಲ ಅದು ನಿರ್ಮಾಣ ಮಾಡೋಕ್ಕೆ ಸಾಧ್ಯ? ಅದು ಯಾಕಂದರೆ ನಾವು ಲೋಕದಲ್ಲಿ ನೋಡ್ತೀವಿ, ಒಬ್ಬ ಕುಂಬಾರ ಒಂದು ಮಡಿಕೆ ಇತ್ಯಾದಿಗಳೆಲ್ಲ ಅವ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವನಿಗೆ ಬೇಕಾದಷ್ಟು ಉಪಕರಣಗಳು ಬೇಕಾಗಿರುತ್ತೆ, ಅವನಿಗೆ ಅದೆಲ್ಲ ಇಟ್ಕೊಂಡ್ರೆ ಅವನಿಗೆ ಮಾಡೋಕ್ಕಾಗುತ್ತೆ. ಆದರೆ ಈ ಬ್ರಹ್ಮವನ್ನು ನಾವು ಏಕಮೇವ ಅದ್ವಿತೀಯಂ ಅಂತ ಹೇಳಿದ್ದೀವಿ. ಅಂಥ ಬ್ರಹ್ಮವು ಹೇಗೆ ಈ ಪ್ರಪಂಚವನ್ನೆಲ್ಲ ಉಂಟು ಮಾಡೋಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಅದಕ್ಕೆ ಸೂತ್ರದಲ್ಲೇ ಬ್ರಹ್ಮಸೂತ್ರಗಳಲ್ಲಿ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅದನ್ನ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಹ್ಯ ಸಾಧನ ಅಭಾವೇಪಿ, ಇದರಿಂದ ಬೇರೆ ಒಂದು ವಸ್ತು ಅದಕ್ಕೆ ಬೇಕಿಲ್ಲ ಅದಕ್ಕೆ, ಯಾಕಂದ್ರೆ ಮಾಯಾಶಕ್ತಿ ಅಂತ ಒಂದಿದೆ ಅದಕ್ಕೆ, ಅದರಿಂದನೇ ಎಲ್ಲವನ್ನೂ ನಿಭಾಯಿಸುತ್ತೆ ಅದು. ಅದಕ್ಕೆ ಲೋಕದಲ್ಲಿ ಕೆಲವು ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಏನು ಉದಾಹರಣೆ ಅಂದರೆ ಕ್ಷೀರಾದೇಹೇ ದಧ್ಯಾದಿ ಹೇತುತ್ವ ದರ್ಶನಾತ್. ಕ್ಷೀರಾದಿಗಳು ಕ್ಷೀರ ಅಂದರೆ ಹಾಲು ಅನ್ನೋದು. ಹಾಲು ಅನ್ನೋದು ಮೊಸರು ಆಗಕ್ಕೆ ಬೇರೆ ಸಾಧನ ಯಾವುದು ಬೇಕಿಲ್ಲ, ಅದರಲ್ಲೇನೆ ಆ ಶಕ್ತಿ ಇದೆ ಅದು ಅಂತ ಹೇಳ್ಬಿಟ್ಟು ಆ ಒಂದು ಸಮಾಧಾನ ಕೊಡ್ತಾರೆ. ಇನ್ನೊಂದು ಸಮಾಧಾನ ಏನು ಅಂತ ಹೇಳಿದ್ರೆ ಯೋಗ ಧನಿನಾಂಚ ಬಾಹ್ಯ ಸಾಧನ ವಿನ ದೇವಾನಾಮ ಅಂತ ಹೇಳಿದ್ರೆ ದೇವತೆಗಳು ನಾವು ಯಾವುದಕ್ಕೆ ಹೇಳ್ತೀವೋ ಅವ್ರಿಗೆಲ್ಲ ಬೇಕಾದಷ್ಟು ಶಕ್ತಿ ಇದೆ. ಅವರಿಗೆ ಹೊರಗಡೆಯಿಂದ ಒಂದು ವಸ್ತು ಇಲ್ಲದೇನೆ ಅವರು ಬೇಕಾದಷ್ಟು ಏನು ಬೇಕಾದ್ರೂ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆ ಅವರಿಗೆ. ಈ ಕಾರಣದಿಂದ ಈ ಒಂದು ಸಂದರ್ಭದಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಭಾಗವತದಲ್ಲಿ ಹೇಳಿರೋ ಸೌಭರಿ ಅಂತ ಒಂದು ಯೋಗಿಯನ್ನ ನಾವು ಜ್ಞಾಪಕ ಮಾಡ್ಕೊಂಡ್ವಿ. ಆ ಸೌಭರಿ ಅನ್ನೋ ಯೋಗಿ ಅವರು ತುಂಬಾ ಎಷ್ಟೋ ಸಾವಿರಾರು ವರ್ಷಗಳಿಂದ ಅವರು ನೀರಲ್ಲೇ ಇದ್ಕೊಂಡು ತಪಸ್ ಮಾಡ್ತಾ ಇದ್ರು. ಒಂದಾನೊಂದು ಸಮಯ ಅವರಿಗೆ ಸ್ವಲ್ಪ ಬಹಿರ್ಮುಖತೆ ಬಂದಾಗ ಅವ್ರ ಸುತ್ತಮುತ್ತ ಬೇಕಾದಷ್ಟು ಮೀನು ಇಂಥ ಜಲರಾಶಿಗಳೆಲ್ಲ ಓಡಾಡೋದು ಎಲ್ಲ ನೋಡಿಕೊಂಡು ಅವರಿಗೆ ತಾವು ಕೂಡ ಈ ಥರ ಆಗಬೇಕು ಅಂತ ಒಂದು ಮನಸ್ಸಲ್ಲಿ ಬಂತು ಅವರಿಗೆ. ಹಾಗಾಗಿ ಅವರು ಹೊರಗಡೆ ಬಂದ ಮೇಲೆ ಆ ಪ್ರದೇಶದ ರಾಜನ ಹತ್ರ ಹೋಗಿ ಕೇಳ್ತಾರೆ, ನನಗೆ ಒಂದು ಹೆಣ್ಣು ಬೇಕು ಅಂತ. ಅವಾಗ ಒಂದಲ್ಲ ನಮಗೆ 50 ಹೆಣ್ಮಕ್ಳಿದ್ದಾರೆ, ಯಾರು ಬೇಕಾದ್ರೆ ಮದುವೆ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದಾಗ ಇವರು ತುಂಬಾ ಮುದುಕರು ಇವರು. ಆದರೆ ಅವ್ರಿಗೆ ಯೋಗಶಕ್ತಿ ಎಂತದಿತ್ತು ಅಂತ ಹೇಳಿದ್ರೆ ಆ ಹೆಣ್ಮಕ್ಳೆಲ್ಲ ಹೋಗಿ ನೋಡೋಕೆ ಮುಂಚೆನೆ ಇವರು ತಮ್ಮ ಯೋಗಶಕ್ತಿಯಿಂದ ತಮ್ಮನ್ನ ಒಂದು ಯುವವಾಗಿ ಅವರು ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಒಂದು ಶಕ್ತಿ ಇದೆ. ಆಮೇಲೆ ಆ ಹೆಣ್ಮಕ್ಳು ಎಲ್ಲರೂ ಕೂಡ ಇವ್ರನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಂಡ್ಮೇಲೆ ಇವರು ತಾನು ಒಬ್ಬರೇ ಆಗಿದ್ರು ಕೂಡ 50 ಶರೀರವಾಗಿ ಇವ್ರು ಮಾಡ್ಕೊಳ್ತಾರೆ. ಮಾಡಿಕೊಂಡು 50 ಜನ ಹತ್ರ ಸಂಸಾರ ಮಾಡಿ ಈಗೆಲ್ಲ ಆಗುತ್ತೆ ಅಂತ ಕತೆ ಬಂದಿದೆ. ಯಾತಕ್ಕೆ ಹೇಳಿದೆ ಅಂದ್ರೆ ಹೊರಗಡೆಯಿಂದ ಒಂದು ವಸ್ತು ಅವರಿಗೆ ಬೇಕಿಲ್ಲ ಇದೆಲ್ಲ ಮಾಡ್ಕೊಳ್ಳಕ್ಕೆ, ಯೋಗಶಕ್ತಿ ಅವ್ರಿಗಿದೆ. ಇದರಿಂದ ಅದೇ ಹೇಳಿದೆ. ಹಾಗಾಗಿ ಒಂದೇ ಚೈತನ್ಯದಿಂದನೇ ಅವರಿಗೆ ಇದು ಸಾಮಾನ್ಯ ಯೋಗಿಗಳು ಕೂಡ ಮಾಡೋಕ್ಕಾಗುತ್ತೆ, ಅವರಿಗೆ ಶರೀರಾಂತರ ತಗೊಳಕ್ಕಾಗುತ್ತೆ ಅವರಿಗೆ. ಹಾಗಾಗಿ ಇಂತಹ ಶಕ್ತಿಗಳೆಲ್ಲ ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಬಾಹ್ಯ ಸಾಧನ ಹೊರಗಡೆಯಿಂದ ಒಂದು ಉಪಕರಣ ಬೇಕು ಅಂತ ಅವಶ್ಯಕತೆ ಇಲ್ಲ, ಅವ್ರಿಗೆ ಇದೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋದಕ್ಕಾಗಿ ಈ ಉದಾಹರಣೆ ಕೊಡ್ತಾ ಇದ್ದಾರೆ. ಆಮೇಲೆ ನೋಡಿ ನಮ್ಮ ಉದಾಹರಣೆ ಕೊಡ್ತಾರೆ ಕೊನೆಯಲ್ಲಿ. ನೋಡಿ ಶರೀರಾಂತರ ವಿನಾಪಿ ಶರೀರ ಅಧಿಷ್ಠಿತ ದರ್ಶನಾತ್. ನಾವು ಕೂಡ ನೋಡಿ ನಾವು ಈ ಶರೀರದಲ್ಲಿ ಇದ್ದೀವಿ.
ಆದರೆ ಈ ಶರೀರವನ್ನ ನಾವು ಟು ಸಮ್ ಎಕ್ಸ್ಟೆಂಟ್ ನಮಗೆ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇಲ್ಲಿ ಕೂತ್ಕೊಳ್ಳೋಣ ಅಥವಾ ಬೇರೆ ಕಡೆ ಹೋಗೋಣ ನಾವು, ಅಥವಾ ಮಲ್ಕೊಳ್ಳೋಣ, ಅಥವಾ ಇಂಥದ್ದೆಲ್ಲ ನಮ್ಗೆ ಮಾಡೋಕ್ಕಾಗುತ್ತೆ ಅಲ್ವಾ, ಕೈ ಚಾಚೋಣ, ಇಂಥದ್ದೆಲ್ಲ ನಮ್ಗೆ ಮಾಡೋಕ್ಕಾಗುತ್ತೆ. ಹಾಗಾದ್ರೆ ಏನಾಯ್ತು, ಈ ಶರೀರಕ್ಕಿಂತ ಹೊರಗಡೆ ಇರೋ ಒಂದು ಯಾವುದು ಇಲ್ಲದೇನೆ ನಾವು ಈ ಶರೀರದಲ್ಲೇ ಇದ್ಕೊಂಡು ವಿ ಆರ್ ಆಲ್ಸೋ ದಿ ಕಂಟ್ರೋಲರ್ ಆಫ್ ದಿಸ್ ಬಾಡಿ. ಇದಾಗುತ್ತಲ್ಲ ನಮಗೆ. ಆ ಥರ ಇರುವಾಗ ಪರಮಾತ್ಮನಿಗೆ ಈ ಇಡೀ ಪ್ರಪಂಚವನ್ನೆಲ್ಲ ಕೂಡ ಅವನಿಗೆ ಸೃಷ್ಟಿ ಮಾಡಿ ಅದನ್ನೆಲ್ಲ ಅವನಿಗೆ ನಿಭಾಯಿಸಕ್ಕೆ ಅವನಿಗೆ ಆಗುತ್ತೆ. ಹೊರಗಡೆಯಿಂದ ಏನೂ ಅವನಿಗೆ ಬೇಕಿಲ್ಲ ಅದಕ್ಕೆ ಅಂತ ಈ ಇಷ್ಟು ಉದಾಹರಣೆ ಕೊಟ್ಟರು ಅವರು. ಅದಕ್ಕೆ ಒಂದು ಶ್ರುತಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಮಾಯಾಂತು ಪ್ರಕೃತಿ ವಿದ್ಯಾನ್ ಮಾಯಿನಂತು ಮಹೇಶ್ವರಂ. ಈ ಎರಡು ವಾಕ್ಯಗಳು ಕೂಡ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಇರೋದು. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಅನ್ನೋದ್ರಲ್ಲಿ ಏನು ಹೇಳಿದ್ರೆ, ಈ ಒಂದು ಬ್ರಹ್ಮ ಇದೆಯಲ್ಲ, ಬ್ರಹ್ಮವು ಬ್ರಹ್ಮಸ್ವರೂಪ, ಅದಕ್ಕೆ ಶಕ್ತಿ ಒಂದು ಪರಾಶಕ್ತಿ ಅಂತ ಅದಕ್ಕೆ ಹೆಸರು. ಆ ಶಕ್ತಿ ವಿವಿಧೈವ ಶ್ರೂಯತೆ, ಬೇಕಾದಷ್ಟು ರೀತಿಯಲ್ಲಿ ಅದು ತನ್ನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಆ ಶಕ್ತಿ ಇಂಥದ್ದು ಅಂಥದ್ದು ಇಷ್ಟು ಅಂತ ಇಲ್ಲ, ಅದು ಅದಕ್ಕೆ ಬೇಕಾದಷ್ಟು ಶಕ್ತಿಗಳಿಗೆ ಇದೆ ಇದರೊಳಗಡೆ. ಹಾಗಾಗಿ ಅಂತಹ ಶಕ್ತಿ ಇವನು ತನ್ನ ಒಂದು ಶಕ್ತಿಯಾಗಿ ಇವನು ಪಡ್ಕೊಂಡಿದ್ದಾನೆ. ಯಾರು ಬ್ರಹ್ಮವು ಅದಕ್ಕೆ ಶಕ್ತಿ ಈ ಥರ ನ್ಯಾಚುರಲ್ ಆಗಿ ಇದೆ ಅದು. ಹಾಗಾಗಿ ಏನು ತೊಂದರೆ ಇಲ್ಲ ಅದಕ್ಕೆ. ಆಮೇಲೆ ಮಾಯಾಂತು ಪ್ರಕೃತಿ ವಿದ್ಯಾನ್ ಮಾಯಿನಂತು ಮಹೇಶ್ವರಂ ಅಂತ ಇನ್ನೊಂದು ಅಲ್ಲೇ ಇರೋ ಅದೇ ಉಪನಿಷತ್ತಲ್ಲಿ ಬರೋ ಇನ್ನೊಂದು ವಾಕ್ಯ ಇದು. ಮಾಯೆ ಅನ್ನೋದನ್ನೇ ಪ್ರಕೃತಿ ಅಂತ ತಿಳಿಬೇಕು, ಅಥವಾ ಪ್ರಕೃತಿ ಅನ್ನೋದನ್ನೇ ಮಾಯೆ ಅಂತ ತಿಳಿಬೇಕು. ಅದು ಅದಕ್ಕೆ ಯಾರು ಅದನ್ನ ಒಡೆಯ ಅಂತ ಕೇಳಿದ್ರೆ ಈ ಮಾಯಿ ಅಂತ ಹೇಳೋದು ಈ ಪರಮಾತ್ಮನೇ ಮಾಯಿ ಅಂತ. ಯಾಕಂದ್ರೆ ಯಾವುದೇ ಒಂದು ಶಕ್ತಿ ಅಂತ ಹೇಳಿದ್ರೆ ಆ ಶಕ್ತಿ ಉಳ್ಳವನು ಯಾರು ಅಂತ ತೋರಿಸ್ಬೇಕು, ಆ ಶಕ್ತಿಯನ್ನ ಯಾರು ಅದನ್ನ ಉಪಯೋಗಿಸ್ತಾನೆ ಅಂತ ತೋರಿಸ್ಬೇಕು ನಾವು. ಹಾಗಾಗಿ ಎರಡು ಕೂಡ ಅವನಲ್ಲೇ ಇದೆ ಅಂತ ಅದಕ್ಕೆ ಶ್ರುತಿ ಪ್ರಮಾಣ ಅಂತ ಹೇಳಿದ್ರು. ಹೀಗೆ ಇತ್ಯಾದವು ಈಶ್ವರಸ್ಯ ಸರ್ವಸಾಧನ ಪಟೀಯಸ್ಯಾಹ ಮಾಯಾಶಕ್ತೇ ಶ್ರವಣಾತ್. ಸರ್ವಸಾಧನ ಪಟೀಯ ಅಂತ ಹೇಳಿದ್ರು. ಅವಾಗ ನಮಗೆ ಅಘಟಿತ ಘಟನಾ ಪಟೀಯಸಿ ಮಾಯಾ ಅಂತ ನಮ್ಗೆ ಏನದು ಶಂಕರಾಚಾರ್ಯರ ಒಂದು ಮಾಯಾ ಪಂಚಕಂ ಅಂತ ಇದೆಯಲ್ಲ, ಅದರಲ್ಲಿ ಅವರು ಈ ಮಾಯೆಗಾಗಿ ಅವರು 5 ಶ್ಲೋಕ ಮಾಡಿದ್ದಾರೆ. ಅದರಲ್ಲಿ ಅವರು ಕೊನೆಯಲ್ಲಿ ಒಂದೊಂದು ಶ್ಲೋಕದಲ್ಲೂ ಕೊನೆ ಸಾಲು ಹೇಗೆ ಬರುತ್ತೆ ಅಂದ್ರೆ ಅಘಟಿತ ಘಟನಾ ಪಟೀಯಸಿ ಮಾಯಾ. ಅಂದ್ರೆ ಯಾವುದು ಸಾಮಾನ್ಯವಾಗಿ ನಮಗೆ ಇದು ನಡೆಯುತ್ತೆ ಅಂತ ಹೇಳಕ್ಕೆ ಆಗೋಲ್ವೋ ಅಂಥದ್ದನ್ನೆಲ್ಲ ಅದು ನಡೆಸಿ ತೋರಿಸ್ಬಿಡುತ್ತೆ. ಅದು ಅಷ್ಟೊಂದು ಶಕ್ತಿ ಅದಕ್ಕಿದೆ ಅಂತ ಹೇಳಿದ್ರು ಅವರು. ಹಾಗಾಗಿ ಇಂಥ ಒಂದು ಶಕ್ತಿ ಅವನಿಗಿದೆ. ಹಾಗಾಗಿ ಇಂಥ ಒಂದು ಮಾಯಾಶಕ್ತಿಯನ್ನು ನಾವು ಇಟ್ಕೊಂಡಿರೋದ್ರಿಂದ ಬ್ರಹ್ಮ ನೋಡಿ, ನಾವು ಆಡು ಭಾಷೆಯಲ್ಲಿ ಇದು ಮಾಡ್ತೀವಿ ಅಂದ್ರೆ ಅವನು ಅಂತ ಹೇಳ್ತೀವಿ, ಬಟ್ ಅದು ಕೂಡ ವೇದಾಂತದಲ್ಲಿ ಸರಿಯಿಲ್ಲ ಅದು. ಯಾಕಂದ್ರೆ ಅದಕ್ಕೆ ಲಿಂಗ ಯಾವುದೂ ಇಲ್ವೇ ಇಲ್ಲ, ಬ್ರಹ್ಮಕ್ಕೆ ಲಿಂಗ ಯಾವುದೂ ಇಲ್ವೇ ಇಲ್ಲ. ಆ ಕಾರಣದಿಂದಲೇ ನೋಡಿ ನಮ್ಮ ಒಂದು ವೈದಿಕ ಪರಂಪರೆ ಸಂಪ್ರದಾಯ ಅಂತ ಇದೆಯಲ್ಲ, ಇದರಲ್ಲಿ ಒಬ್ಬನಿಗೆ ಆ ಬ್ರಹ್ಮವನ್ನ ಅಂದ್ರೆ ಸಗುಣ ಬ್ರಹ್ಮವನ್ನ ಪುರುಷನಾಗಿ ನೋಡ್ಕೋಬಹುದು, ಸ್ತ್ರೀಯಾಗಿ ಬೇಕಾದ್ರೆ ಕಲ್ಪನೆ ಮಾಡ್ಕೋಬಹುದು, ದೇವಿ ಅಂತ ಕಲ್ಪನೆ ಮಾಡ್ಕೋಬಹುದು. ಹಾಗಾಗಿ ಯಾವ ತರ ಬೇಕಾದ್ರೆ ಅವನಿಗೆ ಮಾಡೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ, ಆ ಒಂದು ಈಶ್ವರನಿಗೆ ಶರೀರ ಅಂತ ಯಾವುದನ್ನು ಹೇಳೇ ಇಲ್ಲ, ಅದರ ಶಕ್ತಿ ಮಾತ್ರ ಇದೆ. ಆ ಶಕ್ತಿ ಇಟ್ಕೊಂಡು ಯಾವ ತರ ಬೇಕಾದ್ರೆ ಮಾಡ್ಕೋಬಹುದು ಅಂತ. ಹೀಗೆ ಸೂತ್ರಕಾರೇಣ ಉಪಸಂಹಾರ ದರ್ಶನಾತ್ ನೇತಿ ಚೇತ್ ನ ಕ್ಷೀರವದ್ಧಿ ಅಂತ ಒಂದು ಸೂತ್ರ. ಆಮೇಲೆ ದೇವಾದಿವದಪಿ ಲೋಕೆ ಅಂತ ಇನ್ನೊಂದು ಸೂತ್ರ, ಸರ್ವಧರ್ಮೋಪಪತ್ತೇಶ್ಚ ಅಂತ ಇನ್ನೊಂದು ಸೂತ್ರ. ಈ 3 ಸೂತ್ರಗಳಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ, ಕುಲಾಲಾದೇಹೇ ಮೃದಾದಿ ಉಪಸಂಹಾರ ದರ್ಶನಾತ್ ಈಶ್ವರಸ್ಯ ಚ ಬಾಹ್ಯ ಸಾಧನ ಉಪಸಂಹಾರ ಅಭಾವಾತ್ ನ ಸ್ರಷ್ಟ ಇತಿ ಆಶಂಕ್ಯ ಬಾಹ್ಯ ಸಾಧನ ಅಭಾವೇ ಅಪಿ ಕ್ಷೀರಸ್ಯ ದಧಿಹೇತುತ್ವವತ್ ಲೋಕೆ ದೇವಾದಿವಚ್ಚ ಪ್ರಪಂಚ ಹೇತುತ್ವ ಉಪಪತ್ತೇಃ ಮಾಯಾವಶಾದೇವ ಸರ್ವೇಷಾಂ ಸರ್ವಕರ್ತೃತ್ವ ಆದಿ ಧರ್ಮಾಣಾಂ ಉಪಪತ್ತೇಶ್ಚ ನ ಕೋಪಿ ದೋಷಃ ಇತಿ ಸಮಾಧಾನಾಚ ಅಂತ ಹೇಳ್ಬಿಟ್ಟು, ಇವಾಗ ನಾವು ಮುಂಚೆನೇ ಹೇಳ್ಬಿಟ್ಟು ಅರ್ಥವನ್ನ ಇವರು ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಆ ಸೂತ್ರಗಳಿಗೆ ಏನು ಅರ್ಥ ಅಂತ ಇವರೇ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಒಂದ್ಸತಿ ನಾನು ಅದನ್ನ ಹೇಳ್ಬಿಡ್ತೀನಿ. ಅಂದ್ರೆ ಇವರು ಬಾದರಾಯಣರು ಅಂದ್ರೆ ಸೂತ್ರಕಾರರು, ಬ್ರಹ್ಮಸೂತ್ರಕಾರರು ಇಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ, ಬ್ರಹ್ಮಸೂತ್ರದಲ್ಲೇ ಕೊಟ್ಟಿದ್ದಾರೆ. ಇವಾಗ ನೋಡಿ, ಈ ಬ್ರಹ್ಮಸೂತ್ರ ಅನ್ನೋದು ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಉಪನಿಷತ್ತುಗಳಿಗೆ ಬೇಕಾದಷ್ಟು ಉಪನಿಷತ್ತುಗಳಿದೆ. ಅವುಗಳಲ್ಲಿ ಕೆಲವು ಸತಿ ನಮಗೆ ಕೆಲವು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕದೇ ಇರುತ್ತೆ ಅಂತ ಹೇಳಿದ್ರೆ ಎಕ್ಸ್ಪ್ಲಿಸಿಟ್ ಆಗಿ ಕಾಣಿಸ್ತಾ ಇಲ್ಲ, ಅದು ಇಂಪ್ಲಿಸಿಟ್ ಆಗಿ ಇರುತ್ತೆ ಅದರಲ್ಲಿ ಉತ್ತರ. ಆಮೇಲೆ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಒಂದು ಉಪನಿಷತ್ತಿಗೂ ಇನ್ನೊಂದು ಉಪನಿಷತ್ತಿಗೂ ಕೆಲಸ ವಿರೋಧ ಕಾಣಿಸುತ್ತೆ ನಮಗೆ. ಇಂಥದನ್ನೆಲ್ಲ ಸೆಟಲ್ ಮಾಡೋಕ್ಕಾಗಿ ಈ ಒಂದು ಬ್ರಹ್ಮಸೂತ್ರ ಅಂತ ಬಂದಿರೋದು ಅಂತ. ಆ ಸೆಟಲ್ ಮಾಡುವಾಗ ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ಹೇಳಿದೆ, ಅದಕ್ಕೆ ಒಂದು ವಿಶೇಷ ಅದರಲ್ಲಿ ಆ ಸೂತ್ರ ಪ್ರಾಯವಾಗಿ ಅವ್ರು ಹೇಳಿದಾರಲ್ಲ, ಅದನ್ನ ನಾವು ಭಾಷಿಕಾರರು ಅದನ್ನ ಏನ್ ಮಾಡ್ತಾರೆ, ಬಿಡಿಸಿ ಹೇಳ್ತಾರೆ ಅದನ್ನ. ಹಾಗಾಗಿ ಅವ್ರು ಸೂತ್ರವಾಗಿ ಹೇಳಿದ್ರು ಕೂಡ ಈ ಒಂದು ಬ್ರಹ್ಮಸೂತ್ರ ಅಂತ ಇದೆಯಲ್ಲ, ಅದಕ್ಕೆ ಸೂತ್ರ ಪ್ರಸ್ಥಾನ ಅಂತ ಇದೆಯಲ್ಲ, ಅದಕ್ಕೆ ನ್ಯಾಯ ಪ್ರಸ್ಥಾನ ಅಂತ ಇನ್ನೊಂದು ಹೆಸರಿದೆ. ಅದಕ್ಕೆ ಶ್ರುತಿ ಪ್ರಸ್ಥಾನ ಅನ್ನೋದು ಉಪನಿಷತ್ ಪ್ರಸ್ಥಾನ, ಗೀತಾ ಪ್ರಸ್ಥಾನ ಅನ್ನೋದು ಇನ್ನೊಂದು. ಆದರೆ ಇದು ಬ್ರಹ್ಮಸೂತ್ರ ಅನ್ನೋದು ನ್ಯಾಯ ಪ್ರಸ್ಥಾನ ಅಂತ ಹೇಳ್ತಾರೆ. ನ್ಯಾಯ ಅಂತ ಅದಕ್ಕೆ ಹೇಳಿದ್ದಾರೆ ಅಂದ್ರೆ ಯುಕ್ತಿಗಳನ್ನ ಇಟ್ಕೊಂಡು ಆ ಒಂದು ಅನಾಲಿಟಿಕಲ್ ಮೆಥಡ್ ಅಲ್ಲಿ ಇವರು ಸೂತ್ರಗಳನ್ನ ರಚಿಸಿದ್ದಾರೆ.
ಹಾಗಾಗಿ ಅದಕ್ಕೆ ನ್ಯಾಯಪ್ರಸ್ಥಾನ ಅಂತ ಹೆಸರು. ಅವ್ರು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಉಪಸಂಹಾರ ದರ್ಶನಾತ್ ನೇತಿಚೇನ್ನ ಕ್ಷೀರಬದ್ಧಿ ಅಂತ ಒಂದು ಸೂತ್ರ. ಆ ಸೂತ್ರಕ್ಕೆ ಏನರ್ಥ ಅಂತ ಹೇಳಿದ್ರೆ ಕುಲಾಲಾದೇಹೇ ಮೃದಾದಿ ಉಪಸಂಹಾರ ದರ್ಶನಾತ್ ಈಶ್ವರಸ್ಯ ಚ ಬಾಹ್ಯ ಸಾಧನ ಉಪಸಂಹಾರ ಅಭಾವಾತ್ ನ ಸಸ್ರದಷ್ಟ. ಅಂದರೆ ಏನು ಇದ ಮೇಲೆ ಆಕ್ಷೇಪ ಮಾಡ್ತಾರೆ ಅಂದರೆ, ನೋಡು ಕುಲಾಲ ಅಂದರೆ ಕುಂಬಾರ, ಅವ್ರುಗಳೆಲ್ಲ ಏನು ಮಾಡ್ತಾರೆ, ಅವ್ರಿಗೆ ಏನಾದರೂ ಒಂದು ವಸ್ತು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಹೊರಗಡೆಯಿಂದ ಕೆಲವುದೆಲ್ಲ ಅವ್ರು ತಗೊಳ್ತಾರೆ. ಅಂದರೆ ಚಕ್ರ, ದಂಡ, ಆಮೇಲೆ ಮಣ್ಣು ಇಂಥದ್ದೆಲ್ಲ ಬೇಕಾಗುತ್ತೆ ಅವರಿಗೆ. ಇದು ತಗೊಂಡೇ ಅವ್ರು ಮಾಡ್ತಾರೆ. ಆದರೆ ಬ್ರಹ್ಮಕ್ಕೆ ಅಂಥದ್ದೆಲ್ಲ ಇನ್ನೊಂದು ವಸ್ತು ಯಾವುದು ಇಲ್ಲವೇ ಇಲ್ಲಲ್ಲ. ಯಾಕಂದರೆ ಬ್ರಹ್ಮ ಏಕಮೇವ ಅದ್ವಿತೀಯಂ, ಪ್ರಪಂಚ ಸೃಷ್ಟಿ ಆಗೋಕ್ಕೆ ಮುಂಚೆ ಅದೊಂದೇ ಇದ್ದಿದ್ದು. ಸುಮ್ಮನೆ ಅದು ಒಂದೇ ಇದ್ಕೊಂಡು ಇಂಥ ಒಂದು ಪ್ರಪಂಚವನ್ನು ಹೇಗೆ ಅದು ಮಾಡೋಕ್ಕೆ ಸಾಧ್ಯ? ಅದರಿಂದ ಬ್ರಹ್ಮವನ್ನ ನೀವು ಪ್ರಪಂಚಕ್ಕೆ ಕಾರಣ ಅಂತ ಹೇಳಬೇಡಿ ಅಂತ ಒಂದು ಆಕ್ಷೇಪ ಬಂದರೆ ಅದಕ್ಕೆ ಉತ್ತರ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಬಾಹ್ಯ ಸಾಧನ ಅದನ್ನು ಉಪಸಂಹಾರ ಅಂದರೆ ಈ ಜಾಗದಲ್ಲಿ ಉಪಸಂಹಾರ ಅಂದರೆ ಟು ಟೇಕ್ ಸಮಥಿಂಗ್, ಉಪಾದಾನ ಅಂತ ಹೇಳ್ತೀವಲ್ಲ ಸಂಸ್ಕೃತದಲ್ಲಿ. ಉಪಾದಾನ ಅಂದರೆ ಒಂದು ವಸ್ತುವನ್ನ ತಗೊಳ್ಳೋದು, ಕೈಗೆ ತಗೊಂಡು ಅವ್ನು ಮಾಡ್ತಾನೆ ಅಂತ. ಆ ಥರ ಇವನು ಕೈಗೆ ತಗೊಂಡು ಯಾವುದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ಇಲ್ಲದೆ ಅಂಥ ವಸ್ತು ಇಲ್ಲದೆ ಹೋದ್ರೂ ಕೂಡ ಅವನು ಸೃಷ್ಟಿಕರ್ತ ಅಂತ ಹೇಳಕ್ಕೆ ನಮಗೆ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹಾಲು ಎಕ್ಸಾಂಪಲ್ ಕೊಟ್ಟರು, ಒಂದು ಹಾಲು ಎಕ್ಸಾಂಪಲ್ ಒಂದು ಕೊಟ್ಟರು. ಹಾಲು ಹೇಗೆ ಹೊರಗಡೆಯಿಂದ ಒಂದು ವಸ್ತು ಅಪೇಕ್ಷೆ ಇಲ್ಲದೇನೆ ಮೊಸರಾಗಿ ಕನ್ವರ್ಟ್ ಆಗಕ್ಕಾಗುತ್ತೋ ಅಂತ ಒಂದು ಉದಾಹರಣೆಯನ್ನ ಸೂತ್ರದಲ್ಲೇ ಕ್ಷೀರಬದ್ಧಿ ಅಂತ ಒಂದು ಕೊಟ್ಟರು. ಆಮೇಲೆ ದೇವಾದಿವಚ್ಚ ಪ್ರಪಂಚ ಹೇತುತ್ವ ಉಪಪತ್ತೇಹೇ. ಆಮೇಲೆ ದೇವಾದಿವಚ್ಚ ಅಂತ ಅದನ್ನು ನಾವು ನೋಡಿದ್ವಿ. ದೇವಾದಿಗಳಂದ್ರೆ ಅವರಿಗೆ ಬೇಕಾದಷ್ಟು ಯೋಗ ಶಕ್ತಿ ಎಲ್ಲ ಇದೆ. ಅವ್ರಿಗೆ ಏನು ಬೇಕಾದ್ರೆ ನಿರ್ಮಾಣ ಮಾಡೋಕ್ಕಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಇದನ್ನ ಜ್ಞಾಪಕ ಮಾಡ್ಕೊಂಡ್ರಿ, ಯಾವುದು ವಿಶ್ವಾಮಿತ್ರರು ಆ ತ್ರಿಶಂಕುಗಾಗಿ ಒಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿದ್ರು. ಅವ್ರು ಏನಾದರೂ ಕಾಂಕ್ರೀಟು ಅದನ್ನೆಲ್ಲ ತಂದು ಮಾಡಿದ್ರು, ಅವರು ಇಲ್ಲೇ ಇಲ್ಲ. ಹಾಗಾಗಿ ಅವರಿಗೆ ಒಂದು ಯೋಗಶಕ್ತಿ ಸಂಕಲ್ಪ ಮಾತ್ರದಿಂದ ಅವರಿಗೆ ಸೃಷ್ಟಿ ಮಾಡೋಕ್ಕೆ ಅವರಿಗೆ ಸಾಧ್ಯವಾಗುತ್ತೆ. ಹಾಗಾಗಿ ಅವರಿಗೆಲ್ಲ ದೇವಾದಿಗಳಿಗೆ ಇಂಥ ಶಕ್ತಿ ಇರುವಾಗ ಪರಮಾತ್ಮನಿಗೆ ಶಕ್ತಿ ಇಲ್ಲ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಹಾಗಾಗಿ ಅದಿಟ್ಕೊಂಡು ಅವ್ನು ಮಾಡ್ತಾನೆ ಅಂತ ಇವರು ಸೂತ್ರಕಾರರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಮಾಯವಶೆಯಿಂದ ತನ್ನ ವಶದಲ್ಲಿ ಇಟ್ಕೊಂಡೇನೆ ಅವನು ಇದೆಲ್ಲ ಮಾಡೋಕ್ಕಾಗುತ್ತೆ. ಅದು ಸರ್ವಕರ್ತೃತ್ವಾದಿ ಧರ್ಮಾಣ ಉಪಪತ್ತೇಶ್ಚ ನ ಕೋಪಿ ದೋಷಃ. ಎಲ್ಲವನ್ನೂ ಮಾಡೋಕ್ಕೆ ಅವನಿಗೆ ಎಲ್ಲ ಧರ್ಮಗಳು ಅವನಿಗೆ ಇದೆ. ಧರ್ಮ ಅಂದರೆ ಆ ಗುಣಗಳು, ಆ ಶಕ್ತಿಗಳು ಎಲ್ಲ ಕೂಡ ಅವನಿಗಿದೆ ಅಂತ ಹೇಳ್ಬಿಟ್ಟು ಅದರಿಂದ ಏನು ದೋಷ ಇಲ್ಲ, ಇದರಲ್ಲಿ ಅವನ ಸೃಷ್ಟಿಕರ್ತ ಅಂತ ಹೇಳೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಶರೀರಸ್ಯಾಪಿ ತಸ್ಯ ಮಾಯಾ ಗುಣವಶಾದೇವ ಸರ್ವಂ ಉಪಪದ್ಯತೆ ಇತಿ ಭಾವಃ. ಹಾಗಾಗಿ ಈ ಥರ ಒಂದು ಶರೀರ ಇಟ್ಕೊಂಡಿರೋ ಅವನಿಗೆ, ಅಂದರೆ ಯೋಗ ಶರೀರ ಇದೆಲ್ಲ ಅವನಿಗೆ ಇರೋದ್ರಿಂದ ಅವನಿಗೆ ಮಾಯೆಯಿಂದ ಇಟ್ಕೊಂಡೇನೆ ಅವನು ಎಲ್ಲವನ್ನು ಕೂಡ ನಾವು ಹೇಳೋಕ್ಕಾಗುತ್ತೆ. ಆಮೇಲೆ ನಮ್ಮ ಶರೀರದಲ್ಲೇ ಕೂಡ ನಾವು ಇವಾಗ ಹೇಳಿದ್ರಲ್ಲ, ನಾವು ಈ ಶರೀರದಲ್ಲಿ ಇಟ್ಕೊಂಡು ನಾವು ಒಬ್ಬರೇ ಇಟ್ಕೊಂಡು ಈ ಶರೀರವನ್ನು ನಾವು ಆ ಥರ ಈ ಥರ ಅಂತ ನಾವು ಮಾಡ್ಕೊಳ್ಳೋಕ್ಕಾಗುತ್ತೆ ನಮಗೆ. ಹಾಗಾಗಿ ಪರಮಾತ್ಮನಿಗೆ ಇನ್ನೊಂದು ಅಪೇಕ್ಷೆ ಇಲ್ಲದೇನೆ ಮಾಡೋಕ್ಕಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳು ಕೊಟ್ಟು ಮಾಡಿದ್ರು. ಈ ಉದಾಹರಣೆ ಕೊಡೋದು ಅಂತ ಇದೆಯಲ್ಲ, ಇದೇ ನ್ಯಾಯ ಅಂತ ಹೇಳೋದು. ಯಾಕಂದ್ರೆ ಈ ನ್ಯಾಯಶಾಸ್ತ್ರ ಅಂತ ಇದೆಯಲ್ಲ, ಅದರಲ್ಲಿ ಅನುಮಾನ ಅಂತ ಒಂದು ಇಟ್ಕೊಂಡಿದ್ದಾರೆ. ಅನುಮಾನ ಅಂದರೆ ಇನ್ಫರೆನ್ಸ್ ಅಂತ. ಆ ಇನ್ಫರೆನ್ಸ್ ಅಂತ ಮಾಡುವಾಗ ಅದು ಏನಿರ್ತಾರೆ ಅಂದರೆ ಅವ್ರಿಗೆ ಅದರಲ್ಲಿ ಒಂದು ಪ್ರಸಿದ್ಧವಾದ ಉದಾಹರಣೆ ಏನು ಅಂತ ಹೇಳಿದ್ರೆ, ಆ ಬೆಟ್ಟದಲ್ಲಿ ಧೂಮ ಅಂದರೆ ಪರ್ವತೋ ವನ್ಯಮಾನ್ ಅಂತ, ಆ ಪರ್ವತದಲ್ಲಿ ಬೆಂಕಿ ಇದೆ ಅನ್ನೋದನ್ನ ಅವರು ತೀರ್ಮಾನ ಮಾಡಬೇಕು. ಆದರೆ ಬೆಂಕಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಹೊಗೆ ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಕಣ್ಣಿಗೆ ಕಾಣಿಸದೇ ಇರೋ ಬೆಂಕಿಯನ್ನ ಕಣ್ಣಿಗೆ ಕಾಣಿಸೋ ಹೊಗೆಯಿಂದ ಅವರು ಇದೆ ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕೊಂದು ಪ್ರಕ್ರಿಯೆ ಇಟ್ಕೊಂಡಿದ್ದಾರೆ. ಅದು ಎಲ್ಲರಿಗೂ ಒಪ್ಕೊಳ್ಳೋಕ್ಕಾಗುತ್ತೆ. ಅದು ಯಾಕಂದ್ರೆ ನಾವು ನಮ್ಮ ಲೈಫಲ್ಲಿ ಪ್ರತಿ ದಿವಸ ನಾವು ಇಂಥದ್ದೆಲ್ಲ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇಂಥ ಹೇಳುವಾಗ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ಬೇಕು ಅವರು. ಉದಾಹರಣೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ನಾವು ಹೊಗೆಯನ್ನು ನೋಡಿದ್ದೀವೋ ಅಲ್ಲೆಲ್ಲ ಬೆಂಕಿ ಸಮೇತಾನೇ ಹೊಗೆ ಇದೆ ಅಂತ ನಾವು ನೋಡಿದ್ದೀವಿ. ಅದರಿಂದ ಇಲ್ಲೂ ಕೂಡ ಹೊಗೆ ನೋಡ್ತಾ ಇದ್ದೀವಿ, ಇಲ್ಲೂ ಕೂಡ ಬೆಂಕಿ ಇರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಇನ್ಫರೆನ್ಸ್ ಅನುಮಾನ ಅಂತ ಹೇಳಿದ್ರು. ಹಾಗಾಗಿ ಅನುಮಾನ ಮಾಡೋ ಸಮಯದಲ್ಲಿ ಒಂದು ಉದಾಹರಣೆ ಕೊಡಬೇಕಾಗಿದೆ. ಅದಕ್ಕೆ ಇವರು ಏನು ಮಾಡಿದ್ದಾರೆ, ಬಾದರಾಯಣರು ಇದಕ್ಕೆ ಬೇಕಾಗಿರೋ ಉದಾಹರಣೆಗಳೆಲ್ಲ ಕೊಟ್ಟು ಬಂದಿದ್ದಾರೆ. ಅದಕ್ಕಾಗಿ ನಾನು ಇದನ್ನ ಹೇಳಿದೆ. ಆಮೇಲೆ ನಾನು ಇವಾಗ ಮುಂದೆ ಇನ್ನೊಂದು ಆಕ್ಷೇಪ ಮಾಡ್ತಾರೆ. ನಾನು ತರ್ಹಿ ಪ್ರಸಿದ್ಧ ಮಾಯಾವೀವ ಕಿಮಿತಿ ನ ಗೃಹ್ಯತೆ ಇತಿ ಆಶಂಕ್ಯಾಹ ಯಶ್ಚ ಅವ್ಯಕ್ತಃ ಇತಿ. ಇವಾಗ ಶ್ಲೋಕದಲ್ಲಿ ಯಶ್ಚ ಅವ್ಯಕ್ತ ಅಂತ ಒಂದು ಶಬ್ದ ಇದೆಯಲ್ಲ, ಅವ್ಯಕ್ತ ಅಂತ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಯಾತಿಕಾಗಿ ಆ ಶಬ್ದವನ್ನು ಭಗವತ್ಪಾದರು ಹಾಕಿದ್ದಾರೆ ಅಂದರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಿ ಹಾಕಿದ್ದಾರೆ. ಏನು ಪ್ರಶ್ನೆ ಅಂತ ಹೇಳಿದ್ರೆ, ಸರಿ ನೀವು ಮಾಯಾವಶದಿಂದ ಎಲ್ಲವೂ ಮಾಡ್ತಾನೆ ಅಂತ ಹೇಳಿದ್ರಿ, ನಮಗೆ ತಕ್ಷಣ ನಿಮಗೆ ಯಾವುದು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ಒಂದು ಮೆಜಿಷಿಯನ್ ಮಾಯಾವಿ ಅಂತ ನಾವು ಹೇಳ್ತೀವಲ್ಲ, ಆ ಮೆಜಿಷಿಯನ್ ನಮ್ಗೆ ಜ್ಞಾಪಕ ಬರ್ತಾನೆ. ಮೆಜಿಷಿಯನ್ ಕೂಡ ಅವನ ಕೈಯಲ್ಲಿ ಏನು ಇಟ್ಕೊಂಡಿರಲ್ಲ. ಆದರೆ ನೋಡಿ, ಹಿಂದಿನ ಕಾಲದಲ್ಲಿ ತುಂಬಾ ಸಾಧನೆಗಳೆಲ್ಲ ಮಾಡ್ತಾ ಇದ್ರು, ಅದಕ್ಕೆ ಶಾಸ್ತ್ರನೇ ಇದೆ. ಅದೆಲ್ಲ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕಾದ್ರೆ ಮಾಡೋಕ್ಕಾಗ್ತಾ ಇತ್ತು, ಏನ್ ಬೇಕಾದ್ರೆ ಸೃಷ್ಟಿ ಮಾಡೋಕ್ಕಾಗ್ತಾ ಇತ್ತು. ಅವ್ರಿಗೆ ಕೈಯಲ್ಲಿ ಅದು ಇದು ಬೇಕಿಲ್ಲ ಅವ್ರಿಗೆ, ಆದರೆ ಅವ್ರಿಗೆ ಆ ಶಕ್ತಿ ಇತ್ತು. ಅವ್ರಿಗೆ ಅವರ ಅನುಷ್ಠಾನದಿಂದ ಆ ಥರ ಮಾಡೋಕ್ಕಾಗ್ತಾ ಇತ್ತು. ಆ ಥರ ಇಲ್ಲಿ ಆದರೆ ಆ ವ್ಯಕ್ತಿಯನ್ನ ನೋಡೋಕ್ಕಾಗುತ್ತೆ ನಮಗೆ.
ಮಾಯಾವಿ ಬಂದಿದ್ದಾನೆ, ಅವನೇನೋ ಪ್ರದರ್ಶನೆ ಮಾಡ್ತಾನೆ, ಆದ್ರೆ ಜನಗಳು ಅದೆಲ್ಲ ನೋಡ್ತಾರಲ್ಲ, ವೀಕ್ಷಕರು ಆ ಮಾಯಾವಿನ ನೋಡ್ತಾರೆ ಅವರು. ಹಾಗಾಗಿ ಆತರ ಈ ಈಶ್ವರನ್ನ ನಾವು ನೋಡಕ್ ಆಗ್ತಾ ಇಲ್ವಲ್ಲ, ಈ ಎಲ್ಲವನ್ನೂ ಮಾಡ್ತಾನೆ ಅಂತ ನೀವು ಹೇಳ್ತೀರಾ ಪ್ರಪಂಚವನ್ನೆಲ್ಲ, ಆದ್ರೆ ಅವ್ನು ನಮ್ಗೆ ಕಣ್ಣಿಗೆ ಸಿಗ್ತಾ ಇಲ್ವಲ್ಲ ಅವ್ನು ನೋಡಕ್ಕೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅನಿಂದ್ರಿಯ ಗ್ರಾಹ್ಯ ಇತ್ಯರ್ಥ. ಎಷ್ಟು ಅವ್ಯಕ್ತ ಅಂತ ಶ್ಲೋಕದಲ್ಲಿ ಇದೆಯಲ್ಲ, ಅವ್ಯಕ್ತ ಅಂತ ಹೇಳಿದ್ರೆ ವ್ಯಕ್ತವಾಗಿ ಇಲ್ಲ ಅಂತ. ವ್ಯಕ್ತ ಅಂದ್ರೆ ಕ್ಲಿಯರ್ ಆಗಿ, ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸೋ ತರ ಇರಬೇಕು, ಅದಕ್ಕೆ ವ್ಯಕ್ತ ಅಂತ ಹೇಳ್ತೀವಿ. ಅವ್ಯಕ್ತ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸೋ ತರ ಇಲ್ಲ. ಇವಾಗ ನೋಡಿ, ಕೆಲವು ಸತಿ ನಾವು ಮಾತಾಡುವಾಗ ಕೂಡ ನಾವು ಆಡಿದ ಮಾತು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗದೆ ಹೋದ್ರೆ ಅವ್ರು ಹೇಳ್ತಾರೆ ವ್ಯಕ್ತವಾಗಿ, ಇನ್ನೂ ಸ್ವಲ್ಪ ವ್ಯಕ್ತವಾಗಿ ಹೇಳು ಅಂತ ಕೇಳ್ತಾರೆ. ಅಂದ್ರೆ ಏನಾಗಿದೆ ಅಂದ್ರೆ ನಾವು ಬಳಸಿದ ಶಬ್ದಗಳು ಅಂಥದ್ದೆಲ್ಲ ಸಾಲ್ತಾ ಇಲ್ಲ, ಅವ್ರಿಗೆ ಬುದ್ಧಿಗೆ ಹೋಗಿ ಸೇರಕ್ಕೆ ಸಾಲ್ತಾ ಇಲ್ಲ. ಅವಾಗ ನಾವು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ, ಅದಕ್ಕೆ ವ್ಯಕ್ತ ಅಂತ ಹೇಳ್ತಾರೆ. ವ್ಯಕ್ತವಾಗಿ ಇಲ್ಲದೆ ಅವ್ಯಕ್ತ ಅಂತ. ಹಾಗಾಗಿ ಇಲ್ಲಿ ಅವ್ಯಕ್ತ ಅಂತ ಹೇಳಿದ್ರೆ ಇಂದ್ರಿಯಕ್ಕೆ ಸಿಕ್ಕದೇ ಇರೋದು ಅಂತ ಅರ್ಥ. ಹಾಗಾಗಿ ಎಷ್ಟೇ ಅವ್ಯಕ್ತ ಅಂತ ಶ್ಲೋಕದಲ್ಲೇ ಹೇಳಿದ್ದಾರೆ. ಹಾಗಾಗಿ ಈ ಬ್ರಹ್ಮವು ಅವ್ಯಕ್ತವಾಗಿ ಇರುತ್ತೆ ಅದು, ಆದರೆ ವ್ಯಕ್ತವಾಗಿ ಯಾವಾಗಲಾದ್ರೂ ಅದು ಮಾಡ್ಕೊಳ್ಳೋಕೆ ಬರುತ್ತೆ. ಅದಕ್ಕೆ ಭಗವತ್ಪಾದರು ಸೂತ್ರ ಭಾಷೆಯಲ್ಲಿ ಒಂದು ಕಡೆ ಈ ಬ್ರಹ್ಮವು ನಿರ್ಗುಣ ನಿರಾಕಾರ ಯದ್ಯಪಿ ಆಗಿದ್ರೂ ಕೂಡ ಅದಕ್ಕೆ ಸಾಧಕರಿಗೆ ಅನುಗ್ರಹ ಮಾಡಬೇಕು ಅಂತ ಅನ್ಸಿದ್ರೆ ಅವಾಗ ಏನ್ ಮಾಡುತ್ತೆ, ಮಾಯೆಯಿಂದ ಅದು ಮಾಯಿಕವಾದ ಒಂದು ಶರೀರವನ್ನ ತನ್ನ ಇಚ್ಛೆಯಿಂದನೇ ಅವನಿಗೆ ತೋರಿಸ್ಕೊಡುತ್ತೆ, ಒಂದು ಆಕಾರವನ್ನು ತಗೊಳುತ್ತೆ ಅವನಿಗೆ ಅಂತ. ಹಾಗಾಗಿ ನೋಡಿ, ಆ ಥರ ಒಂದು ಸ್ಟೇಟ್ಮೆಂಟ್ ಅವ್ರು ಮಾಡಿದಾರಲ್ಲ, ಅದಕ್ಕೆ ಆ ಸ್ಟೇಟ್ಮೆಂಟ್ ತುಂಬ ಎಕ್ಸಾಸ್ಟಿವ್ ಅದು ತುಂಬಾ. ಅದಕ್ಕೆ ಇಂತಹ ರೂಪಗಳೇ ತಗೊಳಕ್ಕಾಗುತ್ತೆ ಅಂಥದ್ದೆಲ್ಲ ಇಲ್ಲೇ ಇಲ್ಲ, ಯಾವ ರೂಪ ಬೇಕಾದ್ರೆ ಅದಕ್ಕೆ ತಗೊಳಕ್ಕಾಗುತ್ತೆ ಅಂತ. ಅದಕ್ಕೆ ಸಾಧಕರು ಕೂಡ ಅವರವ್ರ ಜೀವನದಲ್ಲಿ ಆ ರೂಪವನ್ನ ಬೇಕಾದಷ್ಟು ರೂಪಗಳನ್ನ ಅನುಭವಿಸ್ತಾರೆ. ಇದು ನಾವೇನೋ ಒಂದು ತುಂಬಾ ಯಾರೋ ಒಂದು ಮನಸ್ಸಿಗೆ ಸಿಕ್ಕದೇ ಇರೋರು ಅಥವಾ ತುಂಬಾ ಅಪರೂಪದವರು ಅಂತ ನಾವು ಅನ್ಕೊಳ್ಳೋದು ಬೇಡ. ನಮ್ಮ ಜೀವನಗಳಲ್ಲೇ ಕೂಡ ನಮಗೆ ಎಷ್ಟೊತ್ತೋ ಒದಗುತ್ತೆ, ವಿಷಯಗಳೆಲ್ಲ ಒದಗುತ್ತೆ ನಮಗೆ. ಅಂದ್ರೆ ನಮಗೆ ಒಂದು ವಿಷಯವನ್ನ ತಿಳ್ಕೋಬೇಕು, ಈ ವೇದಾಂತದಲ್ಲಿ ನಮಗೆ ಒಂದು ಪ್ರವೇಶ ಮಾಡ್ಕೋಬೇಕು ಅಂತ ನಮಗೆ ಒಳಗಡೆ ಒಂದು ತವಕ ಇದ್ರೆ ಅದಕ್ಕೆ ತಕ್ಕನಾಗಿ ಏನೋ ಒಂದು ಆಗುತ್ತೆ. ಅದಕ್ಕೆ ಏನೋ ಒಬ್ರು ಸಿಗ್ತಾರೆ, ಅವರು ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ, ಅಥವಾ ಈ ಗ್ರಂಥ ತಗೊಳ್ಳಿ ನೀವು, ಇದನ್ನ ನೀವು ಓದಿ ಅಂತ ಹೇಳ್ತಾರೆ. ಈ ರೂಪದಲ್ಲೆಲ್ಲ ಕೂಡ ಈ ಭಗವಂತನೇ ತೋರಿಸ್ಕೊಡೋದು ಅಂತ ನಾವು ಖಂಡಿತ ಹೇಳ್ಬೋದು ಅದನ್ನ. ಹಾಗಾಗಿ ನಮ್ಮ ಅನುಭವದಲ್ಲಿ ಹೌದೌದು ಹೌದೌದು ಭಗವದ್ಗೀತೆ ಕೂಡ ಅದೇ ರೀತಿಯಲ್ಲೇ ಬಂದಿದೆ ಅಂತ ನಾವು ಹೇಳ್ಬೋದು. ಹೀಗೆ ನಮಗೆ ಎಲ್ಲವೂ ಕೂಡ ನಾವು ಭಗವಂತನ ಒಂದು ಅನುಗ್ರಹದಿಂದ ಆಗುತ್ತೆ ಅನ್ನೋದ್ರಲ್ಲಿ ಒಬ್ಬೊಬ್ಬರು ಕೂಡ ಅವ್ರ ಲೈಫಲ್ಲಿ ಕೂಡ ಅವರು ನೋಡ್ಕೊಂಡ್ರೆ ಇಂಥದ್ದು ಬೇಕಾದಷ್ಟು ಉದಾಹರಣೆ ಇರುತ್ತೆ ಅದರಲ್ಲಿ. ಹಾಗಾಗಿ ಹೇಳ್ತಾ ಇದ್ದಾರೆ ಈ ಒಂದು ಅವ್ಯಕ್ತ ಅಂತ ಹೇಳಿದ್ರಲ್ಲ, ಅದಕ್ಕೆ ಶ್ರುತಿ ಪ್ರಮಾಣ ಹೇಳಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಅಚಿಂತ್ಯಂ ಅವ್ಯಕ್ತಂ ಇತ್ಯಾದಿ ಶ್ರುತೇಹೇ. ಅಚಿಂತ್ಯಂ ಅಂತ ಒಂದು ಇದೆ, ಅವ್ಯಕ್ತಂ ಅಂತ ಇದೆ. ಹಾಗಾಗಿ ಶ್ರುತಿ ವಾಕ್ಯನೇ ಈ ತರ ಇದೆ. ಆಮೇಲೆ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವಚ್ಚ ಯತೆ ಅಂತ. ನೋಡಿ, ಇವಾಗ ನಮಗೆ ಇಂದ್ರಿಯಗಳು ಯಾವ್ದಿದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು 5 ವಿಷಯಗಳನ್ನ ನಮಗೆ ಗ್ರಹಣ ಮಾಡ್ಕೊಳ್ಳೋಕೆ ನಮಗೆ ಇಂದ್ರಿಯಗಳಿದೆ, ಕಣ್ಣು ಕಿವಿ ಮೂಗು ನಾಲಿಗೆ ತೋಲು ಅಂತ. ಆದ್ರೆ ಈ ಪರಮಾತ್ಮ ಈ ಬ್ರಹ್ಮಸ್ವರೂಪ ಇದೆಯಲ್ಲ, ಅದನ್ನು ಮಾತ್ರ ನಾವು ಈ ಇಂದ್ರಿಯಗಳಿಂದ ನಮಗೆ ಅದು ಸಿಗೋದಿಲ್ಲ ಅದು. ಹಾಗಾಗಿ ಅದರ ಒಂದು ಟ್ರೂ ನೇಚರ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದು ಈ ಕಠೋಪನಿಷತ್ತಲ್ಲಿ ಹೇಳಿದೆ. ಅದು ಅಶಬ್ದಂ ಶಬ್ದಕ್ಕೆ ಸಿಗೋದಲ್ಲ ಅದು, ಅಸ್ಪರ್ಶಂ ಸ್ಪರ್ಶ ಅದನ್ನು ಮುಟ್ಟಿ ನೋಡೋಣ ಅಂತ ಹೇಳಿದ್ರೆ ಆಗೋದಿಲ್ಲ ಅದು. ಆಮೇಲೆ ಅರೂಪಂ, ಅದಕ್ಕೆ ರೂಪ ಹೀಗಿದೆ, ಅದಕ್ಕೆ ಫಾರ್ಮ್ ಈ ತರ ಇದೆ, ಕಲರ್ ಈ ತರ ಇದೆ ಅಂತ ಹೇಳಿದ್ರೆ ಅದನ್ನ ನೋಡಕ್ ಆಗೋದಿಲ್ಲ, ಆ ಥರ ಯಾವುದು ಇಲ್ಲೇ ಇಲ್ಲ ಅದಕ್ಕೆ. ಆಮೇಲೆ ಅವ್ಯಯಂ, ಅದೇ ಅದಕ್ಕೆ ಅದು ವ್ಯಯ ಅಂದ್ರೆ ಕಡಿಮೆ ಆಗಿ ನಾಶ ಆಗೋದೇ ಇಲ್ಲ ಅದು, ಅಂತ ಒಂದು ವಸ್ತು ಅದು. ಆಮೇಲೆ ತಥಾ ಅರಸಂ, ಅದಕ್ಕೆ ಟೇಸ್ಟ್ ಅನ್ನೋದು ಯಾವುದೂ ಇಲ್ವೇ ಇಲ್ಲ. ನಿತ್ಯಂ ಅಗಂಧ ನಿತ್ಯ ಸ್ವರೂಪ ಅದು. ಆಮೇಲೆ ಅಗಂಧವಚ್ಚ ಅಂದ್ರೆ ಗಂಧ, ಅದಕ್ಕೆ ಯಾವುದೇ ರೀತಿಯಾದ ವಾಸನೆ ಸುಗಂಧ ಯಾವುದೇ ಕೂಡ ವಾಸನೆ ಅದಕ್ಕೆ ಇರೋದಿಲ್ಲ ಅಂತ. ಆದ್ರೆ ನಮಗೆ ಅಂತ ಒಂದು ಬ್ರಹ್ಮವು ಈ ತರ ಇದೆ ಅಂತ ಶಾಸ್ತ್ರ ಹೇಳ್ಬಿಟ್ಟಿದೆ. ಆದ್ರೆ ನಾವು ಆ ಬ್ರಹ್ಮದ ಜೊತೆಗೆ ಒಂದು ಅದನ್ನ ಕೊನೆಯಲ್ಲಿ ತಿಳ್ಕೊಬೇಕು, ನಾವು ನಾನೇ ಅಂತ ತಿಳ್ಕೊಬೇಕು ಬೇರೆ. ಆದ್ರೆ ಆ ಜರ್ನಿ ಒಂದು ಇದೆಯಲ್ಲ, ನಮ್ಗೆ ಅದು ಕಣ್ಣಿಗೆ ಕಾಣಿಸಲ್ಲ, ಅದು ನಾವು ಇದೆ ಅಂತಾನೆ ನಮಗೆ ನಂಬಕ್ಕಾಗಲ್ಲ. ಆದ್ರೆ ವೇದ ನಮ್ಗೆ ಅದು ಇದೆ ಅಂತ ಹೇಳ್ಕೊಡ್ತಾ ಇದೆ. ಅಂತ ಒಂದು ವಸ್ತುವನ್ನ ನಾವು ನಾನು ಅಂತ ತಿಳ್ಕೋಬೇಕಾದ್ರೆ ಅದಕ್ಕೆ ಮಧ್ಯದಲ್ಲಿ ಬೇಕಾದಷ್ಟು ಸ್ಟೇಜಸ್ ಇದೆ. ಆ ಸ್ಟೇಜಲ್ಲಿ ಒಂದು ಸ್ಟೇಜ್ ಯಾವುದು ಅಂತ ಹೇಳಿದ್ರೆ, ಅಂತ ಒಂದು ಬ್ರಹ್ಮಕ್ಕೆ ನಾವು ಒಂದು ವಿಗ್ರಹ ಕೊಟ್ಟು ಅದಕ್ಕೆ ಒಂದು ಬಟ್ಟೆ ಇಂಥದ್ದೆಲ್ಲ ವಸ್ತ್ರ ಎಲ್ಲ ಉಡಿಸಿ ಅದಕ್ಕೆ ಸುಗಂಧ ಊದ್ಕಡ್ಡಿ ಗಂಧದ ಕಡ್ಡಿ ಇದೆಲ್ಲ ಹಾಕಿ ನಾವು, ಆಮೇಲೆ ಅದಕ್ಕೆ ಹೂವಿನ ಹಾರ ಇಂಥದ್ದೆಲ್ಲ ಹಾಕಿ ಅದನ್ನ ನಾವು ಡೆಕೋರೇಟ್ ಮಾಡ್ತೀವಿ. ಅದು ನಮ್ಮ ಕಣ್ಣಿಗೆ ನೋಡಕ್ ಚೆನ್ನಾಗಿರ್ಬೇಕು ಅನ್ನೋ ರೀತಿಯಿಂದ ನಾವು ಅದನ್ನೆಲ್ಲ ಮಾಡ್ತೀವಿ ಅದಕ್ಕೆ. ಹಾಗಾಗಿ ನಾವು ಅದಕ್ಕೆ ಒಂದು ಸೌಂದರ್ಯ ಎಲ್ಲ ತುಂಬಿ ನಾವು ಈ ತರ ಮಾಡ್ತೀವಿ ನಾವು. ಆಮೇಲೆ ಅದಕ್ಕೆ ರಸಂ ಅಂತ ಹೇಳಿದ್ರೆ, ಎಷ್ಟೋ ಜನ ನೋಡಿ ಉತ್ತರ ದೇಶದಲ್ಲಿ ಕೃಷ್ಣ ರಾಮ ಇಂಥದ್ದೆಲ್ಲ ಅವರು ಅಲಂಕಾರ ಮಾಡುವಾಗ ಅದಕ್ಕೆ ಸೊಳ್ಳೆ ಪರ್ದ ಕಟ್ತಾರಂತೆ. ಆಮೇಲೆ ಚಳಿಗಾಲದಲ್ಲಿ ಅದಕ್ಕೆ ಚಳಿಗಾಲದಲ್ಲಿ ಉಲನ್ ಡ್ರೆಸ್ ಎಲ್ಲ ಹಾಕ್ತಾರೆ ಅದಕ್ಕೆ. ಹೀಗೆಲ್ಲ ಮಾಡ್ತಾರೆ ಅವರು ನಾರ್ತ್ ಇಂಡಿಯಾನಲ್ಲಿ. ಹೌದು, ಮುಂಚೆ ಇರ್ಲಿಲ್ಲ ಈಗ.
ಹಾಗಾಗಿ ಅಂಥದ್ದೆಲ್ಲ ನಾವು ಮಾಡ್ತೀವಿ ಅದಕ್ಕೆ. ಹಾಗಾಗಿ ರೂಪ ರಸ ಗಂಧ ಯಾವುದು ಇಲ್ಲದೇ ಇರೋ ವಸ್ತುವಿಗೆ ನಾವು ಇದನ್ನೆಲ್ಲ ಅದಕ್ಕೆ ಆರೋಪ ಮಾಡಿ ನಾವು ಅದನ್ನ ನೋಡಿ ಸಂತೋಷ ಪಡ್ತೀವಿ ಅಂತ ಇದೆಲ್ಲ ಒಪ್ಕೊಂಡಿದ್ದಾರೆ ಶಾಸ್ತ್ರದಲ್ಲಿ. ಯಾಕಂದ್ರೆ ಇದೆಲ್ಲ ರಿಕ್ವೈರ್ಡ್ ಸ್ಟೇಜಸ್ ಇನ್ ಡಿವೋಷನ್, ಸ್ಟೇಜಸ್ ಇನ್ ಅಟೈನಿಂಗ್ ದಿ ಟ್ರೂತ್ ಅಂತ ಅದೆಲ್ಲ ಒಪ್ಕೊಂಡಿದ್ದಾರೆ, ಅದನ್ನ ಬೇಡ ಅಂತ ಹೇಳಿಲ್ಲ. ಇತ್ಯಾದಿ ಶ್ರುತ್ಯ ಚ ರೂಪಾದಿ ಅಭಾವಾತ್ ನ ಇಂದ್ರಿಯ ಗ್ರಾಹ್ಯ. ಅದರಿಂದ ಅವ್ಯಕ್ತ ಅಂತ ಶ್ಲೋಕದಲ್ಲಿ ಹೇಳಿದಾರಲ್ಲ, ಎಷ್ಟೇ ಅವ್ಯಕ್ತ ಅಂತ ಅದಕ್ಕೆ ಅರ್ಥ ಇವರು ಹೇಳ್ತಾ ಇದ್ದಾರೆ. ಇದಕ್ಕೆ ಇದು ರೂಪಾದಿಗಳೆಲ್ಲ ಇಲ್ಲೇ ಇರೋದ್ರಿಂದ ಅದು ಇಂದ್ರಿಯ ಗ್ರಾಹ್ಯ ಅಲ್ಲ ಅದು. ಕಿಂತು ಸಹ ಶ್ರುತ್ಯೈಕ ಗಮ್ಯ ಇದು ಭಾವ. ಹಾಗಾದ್ರೆ ಅದನ್ನು ನಾವು ತಿಳ್ಕೊಳ್ಳೋಕೆ ಆಗೋದಿಲ್ವಾ ಅಂತ ಕೇಳಿದ್ರೆ ಆಗುತ್ತೆ. ಇಂದ್ರಿಯಗಳಿಂದ ತಿಳ್ಕೊಳ್ಳೋಕೆ ಆಗೋದಿಲ್ಲ, ಆದರೆ ಶ್ರುತಿಯಿಂದ ನಾವು ತಿಳ್ಕೊಬೋದು ಅಂತ ನೋಡಿ. ಇವಾಗ ಪ್ರಮಾಣ ಅಂತ ಒಂದಿದೆಯಲ್ಲ, ಪ್ರಮಾಣ ಅಂತ ಹೇಳುವಾಗ ಸಂಸ್ಕೃತದಲ್ಲಿ ಪ್ರಮಾಣ ಅಂತ ಹೇಳಿದ್ರೆ ಪ್ರಮಾಕರಣಂ ಪ್ರಮಾಣಂ ಅಂತ. ಪ್ರಮಾ ಅಂತ ಹೇಳಿದ್ರೆ ಸರಿಯಾದ ಅರಿವಿಗೆ ಪ್ರಮಾ ಅಂತ ಹೇಳ್ತಾರೆ, ತಪ್ಪಾದವರಿಗೆ ಭ್ರಮೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಮಾ ಅಂತ ಹೇಳಿದ್ರೆ ಸರಿಯಾದ ಪ್ರಮಾಣವನ್ನು ಉಪಯೋಗಿಸಿ, ಸರಿಯಾದ ಒಂದು ಮೀನ್ಸ್ ಆಫ್ ನಾಲೆಜ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅದನ್ನು ಉಪಯೋಗಿಸಿ ಸರಿಯಾದ ಒಂದು ಅರಿವು ಬರುತ್ತಲ್ಲ, ಅದಕ್ಕೆ ಪ್ರಮಾಣ ಅಂತ. ಇವಾಗ ನೋಡಿ, ನಾವು ಸರಿಯಾದ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೆಳಕಿದೆ, ಕಣ್ಣು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅಂತ ಸಮಯದಲ್ಲಿ ನಾವು ಒಂದು ಹಗ್ಗವನ್ನು ನೋಡಿ ಹಗ್ಗ ಅಂತ ಹೇಳಿದ್ರೆ ಅದಕ್ಕೆ ಪ್ರಮಾ ಅಂತ ಹೆಸರು. ಆದರೆ ಅದಕ್ಕೆ ವಿಪರೀತವಾಗಿ ಸಾಕಷ್ಟು ಬೆಳಕಿಲ್ಲ ಅಥವಾ ಕಣ್ಣಲ್ಲಿ ಏನೋ ದೋಷ ಇದೆ ಅಂತ ಸಮಯದಲ್ಲಿ ನಾವು ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡ್ಬಿಡ್ತೀವಲ್ಲ, ಅದಕ್ಕೆ ಭ್ರಮೆ ಅಂತ ಹೆಸರು. ಹಾಗಾಗಿ ಈ ಅವಾಗ ಈ ಹಾವನ್ನ ತಿಳ್ಕೊಂಡಿದ್ದಾನಲ್ಲ, ಅವನ ಜ್ಞಾನವನ್ನ ಯಾರಿಗೆ ಭ್ರಮೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವನು ಪ್ರಮಾಣದಿಂದ ತಿಳ್ಕೊಳ್ಳಿಲ್ಲ, ಅದನ್ನ ಸರಿಯಾದ ಒಂದು ಇಂದ್ರಿಯದಿಂದ, ಸರಿಯಾದ ಒಂದು ಅದಕ್ಕೆ ಬೇಕಾಗಿರೋ ಒಂದು ಮೀನ್ಸ್ ಆಫ್ ನಾಲೆಜ್ ಅಂತ ಹೇಳ್ತೀವಲ್ಲ, ಅದರಿಂದ ತಿಳ್ಕೊಳ್ಳಿಲ್ಲ. ಆ ಕಾರಣದಿಂದ ಅದನ್ನ ಭ್ರಮೆ ಅಂತ ಹೇಳ್ತೀವಿ. ಆದರೆ ಕರಣಂ ಪ್ರಮಾಣಂ ಅಂತ ಹೇಳಿದ್ರೆ ಪ್ರಮೆಯನ್ನ ಉಂಟು ಮಾಡೋಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್ ಇದೆಯೋ ಅದಕ್ಕೆ ಪ್ರಮಾಣಂ ಅಂತ ಹೇಳಿದ್ದಾರೆ. ಆದರೆ ನಮಗೆ ಪ್ರಮಾಣ ಅನ್ನೋದು ಬೇಕಾದಷ್ಟು ಪ್ರಮಾಣಗಳಿದೆ. ಒಂದು ಇಂದ್ರಿಯ ಪ್ರಮಾಣ ಅಂತ ಒಂದದೆ, ಇನ್ನೊಂದು ಅನುಮಾನ ಅಂತ ಒಂದು ಪ್ರಮಾಣ. ಇಂದ್ರಿಯ ಪ್ರಮಾಣಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೆಸರು, ಅನುಮಾನ ಪ್ರಮಾಣ ಅಂತ ಇವಾಗ ನಾವು ನೋಡಿದ್ವಿ. ಅದನ್ನ ಕಣ್ಣಿಗೆ ಕಾಣಿಸದೇ ಇರೋ ವಸ್ತುವನ್ನ, ಒಂದು ಏಕದೇಶ ಒಂದು ವಸ್ತುವನ್ನ ನೋಡಿ ನಾವು ತೀರ್ಮಾನ ಮಾಡ್ತೀವಿ, ಅದಕ್ಕೆ ಇಂದ್ರಿಯ ಇನ್ಫರೆನ್ಸ್ ಅಂತ. ಇನ್ನೊಂದು ಶ್ರುತಿ ಪ್ರಮಾಣ, ಅದಕ್ಕೆ ಶಬ್ದ ಪ್ರಮಾಣ ಅಂತ ಹೆಸರು ಅದಕ್ಕೆ. ಹಾಗಾಗಿ ಈ ಬ್ರಹ್ಮವು ಯದ್ಯಪಿ ಇಂದ್ರಿಯಗಳಿಗೆ ಗೋಚರ ಅಲ್ಲ, ಅನುಮಾನಕ್ಕೆ ಗೋಚರ ಅಲ್ಲ, ಅದು ಹಾಗಿದ್ರೂ ಕೂಡ ಶ್ರುತಿಯಿಂದ ನಮಗೆ ತಿಳ್ಕೊಬೋದು ಅದನ್ನ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರುತ್ಯೈಕ ಗಮ್ಯ. ಶ್ರುತಿಯಿಂದ ಮಾತ್ರವೇ ತಿಳ್ಕೊಳಕ್ಕಾಗೋದು ಅಂತ ಹೇಳಿ ಶ್ರುತ್ಯೈಕ ಗಮ್ಯ ಇದು ಭಾವ. ಶಾಸ್ತ್ರ ಪ್ರಮಾಣ, ಅದೇ ಶಾಸ್ತ್ರ ಪ್ರಮಾಣ. ಶ್ರುತಿ ಪ್ರಮಾಣ ವೇದ ಅನ್ನೋದೇ ಪ್ರಮಾಣ ಅಂತ. ನಾನು ಬ್ರಹ್ಮಣಃ ಏವ ಸಕಲ ಆಕಾರತ್ವೇ ಭೋಕ್ತೃಭೋಗ್ಯ ವಿಭಾಗೋ ನ ಸ್ಯಾತ್ ಸರ್ವಸ್ಯಾಪಿ ಬ್ರಹ್ಮಕಾರಣಕತ್ವ ಅವಿಶೇಷಾತ್ ಇತ್ಯಾಶಂಕ್ಯಾಃ ವ್ಯಸ್ತ ಸಮಸ್ತಃ ಇತಿ. ಇವಾಗ ಮುಂದಿನ ಶಬ್ದ ಆ ಶ್ಲೋಕದಲ್ಲಿ ವ್ಯಸ್ತ ಸಮಸ್ತ ಅಂತ ಇದೆ ಆ ಶಬ್ದ, ಅದಕ್ಕೆ ಇವರು ಒಂದು ಪೀಠಿಕೆ ಕೊಡ್ತಾ ಇದ್ದಾರೆ. ಈ ಶಬ್ದ ಯಾತಕ್ಕೆ ಭಗವತ್ಪಾದರು ಹಾಕಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು ಜಿಜ್ಞಾಸೆಯನ್ನ ಪೂರ್ತಿ ಮಾಡೋಕ್ಕಾಗಿ ಅಲ್ಲಿ ಹಾಕಿದ್ದಾರೆ. ಅಂದ್ರೆ ನೋಡಿ, ಈ ಶ್ಲೋಕಗಳನ್ನ ನೋಡ್ಬಿಟ್ಟು ಒಬ್ರು ಈ ಗ್ರಂಥವನ್ನ ಬರೆದಿದ್ದಾರಲ್ಲ, ಅಂದ್ರೆ ಈ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರಲ್ಲ, ಅವರು ಎಷ್ಟೊಂದು ವೇದಾಂತವನ್ನ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಶ್ಲೋಕವನ್ನು ನೋಡಿದ ತಕ್ಷಣ ಅವ್ರಿಗೆ ಅನಿಸ್ತಾ ಇದೆ ಇದಕ್ಕೊಂದು ವ್ಯಾಖ್ಯಾನ ಬರೆಯೋಣ, ಇದು ಬ್ರಹ್ಮಸೂತ್ರದ ಒಂದು ಮೆಥಡ್ ಅಲ್ಲಿ ಹೋಗಿದೆ ಇದು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ, ಫೀಲ್ ಆಗ್ತಾ ಇದೆ. ಅದರಿಂದ ಅವ್ರು ಅಷ್ಟು ಚೆನ್ನಾಗಿ ಇದನ್ನ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ನೋಡಿ ಅದು. ಹಾಗಾಗಿ ಅದು ಹಾಗೆ ಅಂಥವನ್ನೇ ನಾವು ನಿಜವಾದ ವಿದ್ವಾಂಸರು ಅಂತ ಹೇಳೋದು ನಾವು. ಅವ್ರಿಗೆ ಒಂದು ನೋಡಿದ ತಕ್ಷಣ ಅವ್ರಿಗೆ ಬೇರೆ ಏನೋ ಒಂದು ಜ್ಞಾಪಕ ಬರುತ್ತೆ ಅವ್ರಿಗೆ, ಅದಕ್ಕೆ ಇದನ್ನ ಜೋಡಿಸ್ತಾರೆ ಅವರು. ಈಗ ಮಾಡೋದ್ರಿಂದ ಅವರಿಗೆ ಒಂದು ಹೆಚ್ಚುಗಾರಿಕೆ ಅಂಥದ್ದೇ ಅವರಲ್ಲಿ ಈ ಥರ ಹೇಳ್ತಾ ಇದ್ದಾರೆ ಅವರು. ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬ್ರಹ್ಮಣಃ ಏವ ಸಕಲ ಜಗದ ಆಕಾರತ್ವೇ, ಅಂದ್ರೆ ಈ ಇಡೀ ಪ್ರಪಂಚ ಇದೆಯಲ್ಲ ಇದು ಬ್ರಹ್ಮದ ಆಕಾರ ಅಂತ ಹೇಳ್ಬಿಟ್ರು. ಬ್ರಹ್ಮವೇ ಈ ಪ್ರಪಂಚವಾಗಿ ಆಗಿದೆ ಅನ್ನೋದು ಮುಂಚೆನೆ ಹೇಳ್ಬಿಟ್ರು, ಹಿಂದಿನ ಶ್ಲೋಕದಲ್ಲೇ ಹೇಳ್ಬಿಟ್ರು ಅದನ್ನ, ಬ್ರಹ್ಮವೇ ಈ ಪ್ರಪಂಚ ಆಕಾರವಾಗಿ ಆಗಿರೋದು ಅಂತ. ಹಾಗಿರುವಾಗ ಭೋಕ್ತೃಭೋಗ್ಯ ವಿಭಾಗ ನ ಸ್ಯಾತ್. ಇವಾಗ ಈ ಪ್ರಪಂಚದಲ್ಲಿ ನಾವೇನ್ ನೋಡ್ತೀವಿ, ಕೆಲವರೆಲ್ಲ ಭೋಕ್ತ ಅಂತ ನೋಡ್ತೀವಿ, ಕೆಲವರೆಲ್ಲ ಭೋಗ್ಯ ವಸ್ತು ಅಂತ ನೋಡ್ತೀವಿ. ಇವಾಗ ಹಾಗಿರುವಾಗ ಭೋಗ್ಯ ವಸ್ತುಗಳೆಲ್ಲ ಸಾಮಾನ್ಯವಾಗಿ ಎಲ್ಲವೂ ಕೂಡ ಜಡವಾಗಿರುತ್ತೆ, ಭೋಕ್ತೃ ವರ್ಗ ಎಲ್ಲವೂ ಕೂಡ ಚೇತನವಾಗಿರ್ತಾರೆ ಅವರು. ಹಾಗಾಗಿ ಒಂದು ವ್ಯಕ್ತಿ ಒಂದು ವಸ್ತುವನ್ನ, ಒಂದು ಹಣ್ಣು ತಿಂತಾನೆ ಅಂತ ಹೇಳಿದ್ರೆ, ಈ ಹಣ್ಣು ಅನ್ನೋದು ಜಡವಾಗಿರುತ್ತೆ, ತಿನ್ನೋನು ಅವನು ಚೇತನಾಗಿರ್ತಾನೆ. ಆದ್ರೆ ನೀವೇನ್ ಹೇಳಿದ್ದೀರಾ, ಈ ಇಡೀ ಪ್ರಪಂಚವೂ ಕೂಡ ಈ ಬ್ರಹ್ಮವೇ ಆಗಿದೆ ಅಂತ ಹೇಳುವಾಗ ಅವನೇ ಚೇತನವಾಗಿರ್ಬೇಕು, ಅವನೇನೇ ಜಡವಾಗೂ ಇರಬೇಕು. ಈ ತರ ಒಂದು ಹೇಗೆ ಸಾಧ್ಯ ಅದು ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅದೇ ತರನೇ. ಹಾಗಾಗಿ ಕರೆಕ್ಟ್ ಅದೇ ತರನೇ ನೋಡಿ. ಇದು ಯಾವ ತರ ಅಂತ ಹೇಳಿದ್ರೆ, ಇವರು ಕಸ ಅಂತ ಹೇಳಿದಾಗ ನನಗೆ ಅದೇ ಜ್ಞಾಪಕ ಬರ್ತಾ ಇದೆ. ಇವಾಗ ಸ್ವಲ್ಪ ವರ್ಷಗಳ ಮುಂಚೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ತಲೆ ಕೂದಲನ್ನ ತಗೊಳ್ಳೋರು ಬರ್ತಾ ಇದ್ರು, ಮಾರಾಟ. ಇವಾಗ ಈ ತರ ಗೊತ್ತಿಲ್ಲ ನನಗೆ, ಅಂತವ್ರು ಬರ್ತಾ ಇದ್ರು. ನಾವು ಕೂದಲು ಅನ್ನೋದು ಒಂದು ಅಶುದ್ಧ ವಸ್ತು, ಅದನ್ನ ಮುಟ್ಟಿದ್ರೇನೆ ಅದು ಕೈ ತೊಳ್ಕೋಬೇಕು, ಅಥವಾ ಅದು ದೊಡ್ಡ ವಸ್ತು ಅಂತ ನಾವು ಗಣನೆ ಮಾಡೋದೇ ಇಲ್ಲ.
ಅಂಥ ವಸ್ತುವನ್ನ ಕಾಸು ಕೊಟ್ಟು ತಗೊಳಕ್ ಬರ್ತಾ ಇದ್ರು. ಆಮೇಲೆ ಈ ಅಕ್ಕಿ ಇಂಥದ್ದೆಲ್ಲ ನಾವು ಇದು ಮಾಡಿದಾಗ ತೌಡು ಅಂತ ಬರ್ತಲ್ಲ, ಆ ತವಡನ್ನ ತಗೊಳಕ್ ಬರ್ತಾ ಇದ್ರು. ಹೀಗೆಲ್ಲ ಯಾವುದಕ್ಕೂ ಕೂಡ ಒಂದು ಇದಿದೆ, ಬೆಲೆ ಇದೆ. ಹಾಗಾಗಿ ಅಂಥದ್ದನ್ನು ಕೂಡ ತಗೊಳಕ್ ಬರ್ತಾರೆ. ಹಾಗಾಗಿ ಅಂಥದ್ದೆಲ್ಲ ಕೂಡ ಬ್ರಹ್ಮವೇ ಆಗಿದೆ ಅಂತ ಇವಾಗ ನಾವು ಹಾಗೆ ನೋಡ್ಬೇಕು ನಾವು. ಹಾಗಾಗಿ ಇವ್ರು ಕೇಳ್ತಾ ಇದ್ದಾರೆ, ರಸ ಕಸ ಎಲ್ಲವೂ ಕೂಡ ಈ ಬ್ರಹ್ಮವೇ ಆಗಿದ್ರೆ ಆಮೇಲೆ ಅದನ್ನ ತಗೊಳ್ಳೋ ಒಂದು ಚೇತನ ಇದೆಯಲ್ಲ ಅದು ಕೂಡ ಬ್ರಹ್ಮ ಅಂತ ಹೇಳಿದ್ರೆ ಹೇಗಿದು ಸಾಧ್ಯ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ವ್ಯಸ್ತ ಸಮಸ್ತಃ ಐತಿ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸರ್ವಸ್ಯಾಪಿ ಬ್ರಹ್ಮಕಾರಣಕತ್ವ ಅವಿಶೇಷಾತ್ ಇತಿ ಆಶಂಕ್ಯಾಹ ವ್ಯಸ್ತ ಸಮಸ್ತಃ ಇತಿ. ಇವಾಗ ವ್ಯಸ್ತ ಅಂದ್ರೆ ಏನು, ಸಮಸ್ತ ಅಂದ್ರೆ ಏನು ಅಂತ ಉತ್ತರ ಕೊಡ್ತಾ ಇದು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ವ್ಯಸ್ತಃ ಅಂತ ಹೇಳಿದ್ರೆ ಭೋಕ್ತೃಭೋಗ್ಯ ರೂಪೇಣ ವಿಭಕ್ತಃ ಯಹ. ಸಮಸ್ತಃ ಅಂತ ಹೇಳಿದ್ರೆ ಪ್ರಪಂಚ ತದ್ರೂಪ ಇತ್ಯರ್ಥಃ. ಅಂದ್ರೆ ವ್ಯಸ್ತವಾಗಿರೋ ಪ್ರಪಂಚ ಅಂತ, ವ್ಯಸ್ತವಾಗಿರೋ ಸಮಸ್ತ ಅಂತ ಆ ಥರ ಒಂದು ಅರ್ಥ ಕೊಡ್ತಾ ಇದ್ದಾರೆ. ಏನಂದ್ರೆ ಭೋಕ್ತೃಭೋಗ್ಯ ರೂಪೇಣ ವಿಭಕ್ತಃ ಯಹ ಸಮಸ್ತಃ ಅಂದ್ರೆ ಇವನೇನೇ ಭೋಕ್ತವಾಗೂ ಆಗಿದ್ದಾನೆ, ಇವನೇ ಭೋಗ್ಯವಾಗೂ ಆಗಿದ್ದಾನೆ, ಹೀಗೆ ಅವನು ಸಮಸ್ತನಾಗಿದ್ದಾನೆ ಅಂತ, ಹೀಗೆ ಎಲ್ಲವಾಗೂ ಅವನೇ ಇದ್ದಾನೆ ಅಂತ ಅದಕ್ಕೆ ಈ ಥರ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ನಮಗೆ ಲೋಕದಲ್ಲಿ ಅವರು ಇವಾಗ ಇವರೇ ಉದಾಹರಣೆ ಎಲ್ಲ ಕೊಡ್ತಾರೆ, ಅದಕ್ಕೆ ಬ್ರಹ್ಮಸೂತ್ರ ಎಲ್ಲ ಹೇಳಿ ಉದಾಹರಣೆ ಕೊಡ್ತಾರೆ. ಆದರೆ ನಾವು ನಮ್ಮ ಒಂದು ಅನುಭವದಲ್ಲಿ ನಾವು ಎಲ್ಲಿ ತಿಳ್ಕೊಬೋದು ಅಂತ ಹೇಳಿದ್ರೆ ನಮಗೆ ಬರೋ ಕನಸು. ಎಕ್ಸಾಂಪಲ್, ಈ ವೇದಾಂತದಲ್ಲಿ ಕನಸು ಅಂತ ಎಕ್ಸಾಂಪಲ್ ಇದೆಯಲ್ಲ, ಅದು ಎಷ್ಟೊಂದು ಆಯಾಮಗಳಲ್ಲಿ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಇತಿಮಿತಿನೇ ಇಲ್ಲ. ಅದಕ್ಕೆ ಅಷ್ಟೊಂದು ರೀತಿಯಲ್ಲಿ ನಾವು ಅದನ್ನ ಉಪಯೋಗಿಸ್ಕೋಬೋದು. ಇವಾಗ ನೋಡಿ, ನಮಗೆ ಬರೋ ಒಂದು ಕನಸಲ್ಲಿ ನಾವೊಬ್ಬರೇ ಮಲಗಿದ್ದೀವಿ, ಹಾಸಿಗೆಯಲ್ಲಿ ಮಲಗಿರ್ತೀವಿ, ನಮಗೆ ಒಂದು ಕನಸಾಗುತ್ತೆ. ಆ ಕನಸಲ್ಲಿ ನಾವು ಎಂತೆಂಥ ವಸ್ತುಗಳೆಲ್ಲ ನೋಡ್ತೀವಿ, ಎಂತೆಂಥ ವ್ಯಕ್ತಿಗಳೆಲ್ಲ ನೋಡ್ತೀವಿ ನಾವು, ಆಮೇಲೆ ಎಂತೆಂಥ ಕ್ರಿಯೆಗಳೆಲ್ಲ ನೋಡ್ತೀವಿ ನಾವು. ಹಾಗಿದ್ದಾಗ ಅಲ್ಲಿ ಬಂದಿರೋ ಒಂದು ಜಡವಾದ ವಸ್ತುಗಳು ನೋಡ್ತೀವಿ ನಾವು, ಚೇತನವಾದ ಮನುಷ್ಯರನ್ನು ನೋಡ್ತೀವಿ, ಪಕ್ಷಿ ಪ್ರಾಣಿಗಳೆಲ್ಲರೂ ನೋಡ್ತೀವಿ, ಆಮೇಲೆ ಆ ಕ್ರಿಯೆಯೂ ನೋಡ್ತೀವಿ ನಾವು. ಹಾಗಾಗಿ ಅದೆಲ್ಲ ಎಲ್ಲಿಂದ ಬಂತು? ಹೊರಗಡೆಯಿಂದ ಎಲ್ಲೂ ಬರಲೇ ಇಲ್ಲ, ನನ್ನಿಂದಲೇ ಅದೆಲ್ಲ ಹೊರಗಡೆ ಬಂದಿದ್ದು. ಅಂದರೆ ನನ್ನಿಂದಲೇ ನನಗೆ ಕಾಣಿಸ್ಕೊಳ್ತಾ ಇದೆ. ಎದ್ಮೇಲೆ ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಎದ್ಮೇಲೆ ಗೊತ್ತಾಗುತ್ತೆ ನಮಗೆ ಅದೆಲ್ಲ ನನ್ನಿಂದಲೇ ಬಂತು, ಹೊರಗಡೆಯಿಂದ ಎಲ್ಲೂ ಬರಲಿಲ್ಲ ಅಂತ ನಮಗೆ ಎದ್ಮೇಲೆ ಗೊತ್ತಾಗುತ್ತೆ ನಮಗೆ. ಆದರೆ ಆ ಕನಸು ಒಬ್ಬನಿಗೆ ಬಂದಿದೆಯಲ್ಲ, ಅದು ಎಂತೆಂಥ ಒಂದು ಸೃಷ್ಟಿ, ಅದು ಯಾವುದಿಂದ ಆಗುತ್ತೆ, ವಾಟ್ ಈಸ್ ದಿ ಮೆಟೀರಿಯಲ್ ಕಾಸ್ ಆಫ್ ದಟ್ ಅಂತ ಕೇಳಿದ್ರೆ ನಮಗೆ ಎರಡು ರೀತಿಯಲ್ಲಿ ನಮಗೆ ಹೇಳ್ಬೋದು ಅದನ್ನು. ಒಂದು, ಮಲಗಿದ್ದಾನಲ್ಲ ಅವನ ಚೈತನ್ಯ ಇದೆಯಲ್ಲ, ಆ ಚೈತನ್ಯವೇ ಈ ಆಕಾರದಲ್ಲಿ ಆಗಿದೆ, ಜಡವಾಗೂ ಚೇತನವಾಗೂ ಕ್ರಿಯೆಗಳಾಗೂ ಎಲ್ಲವಾಗೂ ಅದೇ ಆಗಿದೆ. ಎಲ್ಲ ಇಮೋಷನ್ಸ್ ಸಾಕ್ಷಿಯಾಗಿದೆ, ಎಲ್ಲ ಚೈತನ್ಯ ಸಾಕ್ಷಿಯಾಗಿರ್ತಾನೆ. ಆದರೆ ತಾನೇ ಎಲ್ಲವಾಗೂ ಆಗಿ ತಾನೇ ಅದನ್ನು ನೋಡ್ತಾನೆ ಇದ್ದಾನೆ. ಇಂಥದ್ದು ಒಂದು ಉದಾಹರಣೆ, ಒಂದು ರಿಪ್ಲೈ ಕೊಡ್ಬೋದು ಅದಕ್ಕೆ. ಇನ್ನೊಂದು ರಿಪ್ಲೈ ಯಾವುದು ಅಂತ ಹೇಳಿದ್ರೆ ನಮಗೆ ಮನಸ್ಸೇ ಕಲ್ಪನೆ ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದು ಹಾಗಾದ್ರೆ ಮೈಂಡ್ ಸ್ಟಫ್ ಅಂತ ಒಂದು ಹೇಳ್ತೀವಲ್ಲ, ಈ ಮೈಂಡ್ ಸ್ಟಫ್ ಅನ್ನೋದೇ ಇಡೀ ಸ್ವಪ್ನವಾಗೂ ಆಗಿದೆ ಅಂತ. ಸ್ವಪ್ನ ಪದಾರ್ಥಗಳಾಗಿ, ಸ್ವಪ್ನ ವ್ಯಕ್ತಿಗಳಾಗಿ, ಆಮೇಲೆ ಸ್ವಪ್ನ ಘಟನೆಗಳಾಗಿ, ಕ್ರಿಯೆಗಳಾಗಿ ಎಲ್ಲವಾಗೂ ಈ ಮೈಂಡೇ ಆ ಥರ ಆಗಿದೆ ಅಂತ. ಇದರ ನಾವು ಏನು ಹೇಳೋಕ್ಕಾಗುತ್ತೆ ಅಲ್ವಾ? ವಾಸನೆಗಳೇ ಈ ಥರ ಆಗಿದೆ ಅಂತ ಶಾಸ್ತ್ರ ಹೇಳುತ್ತೆ. ಬಟ್ ಹಾಗಿದ್ರೂ ಕೂಡ ನಮಗೆ ಏನು ಇದೆಲ್ಲ ಆಗಿದೆ ಅಂತ ಹೇಳಿದಾಗ ವಾಸನೆ ಅಂತ ತಗೊಂಡು ಪರವಾಗಿಲ್ಲ, ಆ ವಾಸನೆಯೇ ವ್ಯಕ್ತಿಗಳಾಗೂ ಆಗಿದೆ, ವಸ್ತುಗಳಾಗೂ ಆಗಿದೆ ಅಂತ ಹೇಳಿದಾಗ ಎಷ್ಟು ಆಶ್ಚರ್ಯವಾಗಿದೆ ನೋಡಿ ಅದು. ಆದರೆ ನಮ್ಮ ಲೆವೆಲಲ್ಲಿ ನಾವು ನೋಡ್ಕೋಬೋದು ಇದನ್ನ. ಹಾಗಾದ್ರೆ ಇಡೀ ಪ್ರಪಂಚ ಲೆವೆಲಲ್ಲಿ ಏನು ಅಂತ ಕೇಳಿದ್ರೆ ಈ ಅರ್ಥವನ್ನೇ ಅವ್ರು ಹೇಳ್ತಾ ಇದ್ದಾರೆ, ಲೋಕದ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ಏನಂದ್ರೆ, ಲೋಕೆ ಯಥಾ ಸಮುದ್ರಾದೇಹೆ ಏಕಸ್ಯೈವ ಫೇನ ತರಂಗ ಬುದ್ಬುದ ರೂಪೇಣ ವಿಭಕ್ತ ಅನೇಕ ಕಾರ್ಯಹೇತುತ್ವಂ ತದ್ವತ್ ಏಕಸ್ಯಾಪಿ ಬ್ರಹ್ಮಣಃ ವಿಭಕ್ತ ಅನೇಕ ಕಾರ್ಯಹೇತುತ್ವಂ ಸಂಭವತಿ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅಂದರೆ ಸಮುದ್ರ ಇದೆ, ಸಮುದ್ರದಲ್ಲಿ ನಾವು ಸಮುದ್ರದ ಮುಂದೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಅಲೆಗಳು ಕಾಣುತ್ತೆ, ಆಮೇಲೆ ನೊರೆ ಕಾಣುತ್ತೆ, ಗುಳ್ಳೆಗಳು ಕಾಣುತ್ತೆ, ಇನ್ನೂ ಏನೇನೋ ಕಾಣಿಸ್ಬೋದು. ಇವರು ಮೂರು ಮಾತ್ರ ಇವರು ಪಟ್ಟಿ ಮಾಡಿದ್ದಾರೆ. ಹಾಗಾಗಿ ಅದೆಲ್ಲವೂ ಕೂಡ ನೀರು ತಾನೆ, ನೀರೇನೇ ಅಲೆಯಾಗಿ ಬಂದಿದ್ದು, ನೀರೇನೇ ಗುಳ್ಳೆಗಳಾಗೂ ಕಾಣಿಸ್ಕೊಂಡಿರೋದು, ನೀರೇನೇ ನೊರೆಯಾಗೂ ಕಾಣಿಸ್ಕೊಂಡಿರೋದು. ಹಾಗಾಗಿ ಒಂದೇನೇ ನಾನಾ ರೂಪಗಳಾಗಿ ಆಗೋದನ್ನ ನಾವು ಲೋಕದಲ್ಲಿ ನೋಡ್ತೀವಿ. ಹಾಗೇನೆ ನಾವು ಇಲ್ಲೂ ಕೂಡ ಅಂತ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನಾವೇ ಕಲ್ಪನೆ ಮಾಡ್ಬೋದು ಬೇಕಾದಷ್ಟು. ಇವಾಗ ನಾವು ಇವಾಗ ಈ ಸಂಕ್ರಾಂತಿ ಸಮಯದಲ್ಲಿ ಸಕ್ಕರೆ ಅಚ್ಚು ಮಾಡ್ತಾರಲ್ವ, ಅದು ಸಕ್ಕರೆ ಏನು ಇಷ್ಟಷ್ಟು ಫಾರ್ಮ್ಸ್, ಇಷ್ಟಷ್ಟು ಟೈಪ್ಸ್, ಶೇಪ್ಸ್ ಎಲ್ಲ ಮಾಡ್ತಾರೆ. ಒಂದೇ ಮೆಟೀರಿಯಲ್ಲೇ ಅದು. ಆದರೆ ಎಂತೆಂಥ ಇದು ಅದರಲ್ಲಿ ಒಂಟೆ ಗಿಂಟೆ ಅಂತೆಲ್ಲ ಮಾಡ್ತಾರೆ, ಆಮೇಲೆ ತುಳಸಿ ಬೃಂದಾವನ ಅಂತೆಲ್ಲ ಕೂಡ ಮಾಡ್ತಾರೆ. ಹಾಗಾಗಿ ಜಡವಾಗೂ ಚೇತನವಾಗೂ ಎರಡನ್ನೂ ಮಾಡೋಕ್ಕಾಗುತ್ತೆ. ಅದು ಈ ಥರನೇ ನಾವು ಮಾಡೋದು. ಅದಕ್ಕೇನೆ ಗೊಂಬೆ ಆಟವಯ್ಯ ಅಂತ ಒಬ್ಬರು ಹೇಳ್ಬಿಟ್ರು ಅದನ್ನ. ಹಾಗಾಗಿ ಇದರಲ್ಲಿ ನಾವು ಎಲ್ಲವನ್ನೂ ಮಾಡಕ್ಕೆ ನಮ್ಗೆ ಆಗುತ್ತೆ ಅಂತ, ಅದಕ್ಕಾಗಿ ದೃಷ್ಟಾಂತ ನಾವು ಲೋಕದಲ್ಲೇ ಕೂಡ ನಾವು ಬೇಕಾದಷ್ಟು ನೋಡ್ಬೋದು ಅಂತ. ಹೀಗೆ ಇವರು ಇದಕ್ಕೆ ಫೇನ ಅಂತ ಹೇಳಿದ್ರೆ ನೊರೆ ಅಂತ, ತರಂಗ ಅಂತ ಹೇಳಿದ್ರೆ ಅಲೆ ಅಂತ, ಬುದ್ಬುದ ಅಂತ ಹೇಳಿದ್ರೆ ನಮಗೆ ಗುಳ್ಳೆ ಅಂತ ಹೇಳ್ತೀವಲ್ಲ ಅದು. ಈ ಥರ ರೂಪದಲ್ಲಿ ಒಂದೇ ಸಮುದ್ರವೇ ಆಗುತ್ತೆ ನೋಡು. ನೀರೇನೆ ಆ್ಯಕ್ಚುಲಿ ಸಮುದ್ರ ಅಂತ ಹೇಳಿದ್ರು ನೀರೇನೆ ವಾಸ್ತವವಾಗಿ.
ಹಾಗಾಗಿ ಒಂದೇ ನೀರೇನೆ ಇದೆಲ್ಲವೂ ಕೂಡ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಉದಾಹರಣೆ ಕೊಡ್ತಾ ಇದ್ದಾರೆ. ಹೀಗೆ ವಿಭಕ್ತ ಅನೇಕ ಕಾರ್ಯಹೇತುತ್ವಂ, ಒಂದೇ ನೀರಿಗೆ ಬೇರೆ ಬೇರೆ ಆಗಿರೋ ಎಷ್ಟೋ ವಸ್ತುಗಳಿಗೆಲ್ಲ ಕಾರಣವಾಗಿರೋಕ್ಕೆ ಸಾಧ್ಯವಾಗುತ್ತಲ್ಲ, ಅದನ್ನ ನೋಡ್ತೀವಲ್ಲ ನಾವು ಲೋಕದಲ್ಲಿ. ಅದೇ ಥರನೇ ಬ್ರಹ್ಮಕ್ಕೂ ಕೂಡ ಲೋಕದಲ್ಲಿ ನಾನಾ ರೀತಿಯಾಗಿ ಪರಿಣಾಮ ಅದು ವಿವರ್ತ ಆಗಿ ಕಾಣಿಸ್ಕೊಳ್ಳೋಕ್ಕೆ ಅದಕ್ಕೆ ಸಾಧ್ಯತೆ ಇದೆ ಇದಕ್ಕೆ ಅಂತ ಸಂಭವತಿ ಅಂತ ಸಂಭಾವನೆ ಹೇಳ್ತಾ ಇದ್ದಾರೆ. ಅತ್ರ ಸೂತ್ರಂ, ಇದಕ್ಕೆ ಸೂತ್ರ ಒಂದು ಮಾಡಿದ್ದಾರೆ ನಮ್ಮ ಬಾದರಾಯಣರು. ಹೇಳ್ತಾ ಇದ್ದಾರೆ, ಭೋಕ್ತೃಪತ್ತೇ ಅವಿಭಾಗಶ್ಚ ಚೇತ್ ಸ್ಯಾಲ್ ಲೋಕವತ್ ಇತಿ ಅಸ್ಯ ಚ ಅಯಮರ್ಥಃ. ಅದಕ್ಕೆ ಅರ್ಥವೂ ಅವರೇ ಹೇಳ್ತಾ ಇದ್ದಾರೆ. ಭೋಕ್ತು ಭೋಗ್ಯತ್ವ ಆಪತ್ತೇಃ ಭೋಗ್ಯಸ್ಯ ಚ ಭೋಕ್ತೃತ್ವಾಪತ್ತೇಃ ಅವಿಭಾಗಃ ವಿಭಾಗ ಅಭಾವಃ ಸ್ಯಾದಿತಿ ಚೇತ್ ನ ಲೋಕವತ್. ಅಂದರೆ ಭೋಕ್ತ ಭೋಗ್ಯ ಅಂತ ಎರಡು ಕೂಡ ಹೇಗಾಗುತ್ತೆ ಇದು ಅಂತ ಒಂದು ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ, ಲೋಕದಲ್ಲಿ ಈ ಥರ ಆಗ್ತಾ ಇದೆಯಲ್ಲ ಸಮುದ್ರಾದಿಗಳಲ್ಲಿ, ಅದೇ ಉತ್ತರ ಅದಕ್ಕೆ ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕೊಡುವಾಗ ದೃಷ್ಟಾಂತ ಕೊಟ್ಬಿಟ್ರೆ ನಮಗೆ ಅದು ತುಂಬ ಬಲ ನಮಗೆ. ಹಾಗಾಗಿ ನೋಡಿ, ಕೆಲವು ಕಡೆ ದೃಷ್ಟಾಂತ ಕೊಡೋಕ್ಕಾಗಲ್ಲ ಅಂತಾನೆ ಆ ಒಂದು ವಾದಿಯನ್ನು ಇವರು ಸೋಲಿಸ್ಬಿಡ್ತಾರೆ. ನೋಡು, ನಿನ್ನ ಹತ್ರ ಹೇಳ್ತಾ ಇದೆಯಲ್ಲ, ನಿನಗೆ ಉತ್ತರ, ನಿನಗೆ ದೃಷ್ಟಾಂತ ಕೊಡೋಕೆ ಆಗ್ತಾ ಇಲ್ಲ, ಅದರಿಂದ ನಿನ್ನ ವಾದ ನೀನು ಮುಂದೆಳಕ್ಕೆ ಆಗೋದೇ ಇಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಆ ಥರ ಇರೋ ಪ್ರಸಂಗಗಳೆಲ್ಲ ಕೂಡ ಬ್ರಹ್ಮಸೂತ್ರದಲ್ಲಿ ಬಂದಿದೆ. ಹಾಗಾಗಿ ಒಬ್ಬನಿಗೆ ಏನಾದರೂ ಒಂದು ಹೇಳುವಾಗ ದೃಷ್ಟಾಂತ ಮಾತ್ರ ಅವನಿಗೆ ಇದ್ಬಿಟ್ರೆ ಅವನು ಗೆದ್ದ ಅಂತ ಹೇಳ್ಬೋದು ನಾವು. ಈ ಥರ ಒಂದು ಸಂದರ್ಭದಲ್ಲಿ ಅವರು ಇದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಲೋಕವತ್ತೆ ಸಮುದ್ರವತ್ತೆ ವಿಭಾಗೋಪಪತ್ತೇ, ಹಾಗಾಗಿ ಭೋಕ್ತನಾಗೂ ಭೋಗ್ಯವಾಗೂ ವಿಭಾಗ ಆಗಕ್ಕೆ ಸಾಧ್ಯವಾಗುತ್ತೆ ಬ್ರಹ್ಮಕ್ಕೆ. ಹೇಗೆ ಈ ನೀರಿಗೆ ಆಗಕ್ಕೆ ಸಾಧ್ಯವೋ ಆ ಥರ ಅಂಥೇಳಿ ಅದಕ್ಕೆ ಉತ್ತರ ಕೊಡ್ತಾರೆ. ತತಶ್ಚ ಬ್ರಹ್ಮೈವ ಸರ್ವಕಾರಣಮಿತಿ ಭಾವ, ಹಾಗಾಗಿ ಬ್ರಹ್ಮವೇ ಎಲ್ಲದಕ್ಕೂ ಕಾರಣವಾಗಿದೆ ಅಂತ ನಾವು ವೇದಾಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅದರಲ್ಲಿ. ಬ್ರಹ್ಮಣಃ ಏವ ಸತ್ಯಾನೃತ ಭೋಗ್ಯರೂಪೇಣ ಅವಸ್ಥಾನಮಾಹ ಸದಸದ್ಯ ಇತಿ ಅಂತ. ಇವಾಗ ಮುಂದಿನ ಶಬ್ದ, ಆ ಶ್ಲೋಕದಲ್ಲಿರೋ ಮುಂದಿನ ಶಬ್ದ ಸದಸದ್ಯ ಅಂತ ಒಂದಿದೆ. ಅಂದರೆ ಸತ್ ಅಸತ್ ಯಹ ಅಂತ. ಯಾರು ಸತ್ತಾಗೂ ಇದ್ದಾನೋ ಅಸತ್ತಾಗೂ ಇದ್ದಾನೋ ಅವನು ಈ ಜಗತ್ ಕಾರಣವಾಗಿರೋ ಬ್ರಹ್ಮವು ವಿಷ್ಣು ಅಂತ ಹೇಳಕ್ ಬರ್ತಾ ಇದ್ದಾರೆ. ಇದಕ್ಕೆ ಇವರು ಏನು ಮಾಡ್ತಾರೆ ಅಂದರೆ, ಈ ಒಂದು ಶ್ರುತಿಯನ್ನು ಇವರು ಕೋಟ್ ಮಾಡ್ತಾ ಇದ್ದಾರೆ. ಯಾರು ನಮ್ಮ ವ್ಯಾಖ್ಯಾತರ ಕೋಟ್ ಮಾಡ್ತಾ ಇದ್ದಾರೆ. ಸತ್ ಸತ್ಯಂ ಅಸತ್ ಅಸತ್ಯಂ ಸದಸದ್ಯ ಅಂತ ಇದೆಯಲ್ಲ, ಅದರಲ್ಲಿ ಸತ್ ಅಂತ ಅಸತ್ ಅಂತ ಯಹ ಅಂತ ಇನ್ನೊಂದು. ಯಹ ಅಂದರೆ ಯಾರು ಅಂತ ಅರ್ಥ. ಆದರೆ ಈ ಸತ್ ಅಂತ ಇದೆಯಲ್ಲ ಅದಕ್ಕೆ ಸತ್ಯಂ ಅಂತ ಅರ್ಥ, ಅಸತ್ ಅನ್ನೋದಕ್ಕೆ ಅಸತ್ಯಂ ಅಂತ ಅರ್ಥ. ಅದಕ್ಕೆ ಇವರು ಸತ್ಯಂಚ ಅನೃತಂಚ ಸತ್ಯಮಭವತೆ ಇತಿ ಶ್ರುತೇ. ಇದು ತೈತ್ರಿಯ ಉಪನಿಷತ್ತಲ್ಲಿ ಈ ಒಂದು ವಾಕ್ಯ ಬರುತ್ತೆ. ಇದು ನಾನು ಹೇಳ್ತೀನಿ, ಅದಕ್ಕೆ ಹೇಳ್ಬೇಕು. ಅದಕ್ಕೆ ಸ್ವಲ್ಪ ಒಗಟ ತರ ಇದೆ, ಆ ವಾಕ್ಯನೂ ಸ್ವಲ್ಪ ಒಗಟ ತರ ಇದೆ. ಅದು ಸತ್ಯಂಚ ಅನೃತಂಚ ಸತ್ಯಮಭವತೆ ಅಂತ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಇವರೇ ಅರ್ಥವನ್ನು ಹೇಳ್ತಾರೆ. ಸತ್ಯ ನೋಡಿ, ಅದರಲ್ಲಿ ಎರಡು ಸತ್ಯ ಶಬ್ದ ಇದೆ ಅದರಲ್ಲಿ, ಆ ವಾಕ್ಯದಲ್ಲಿ. ಸತ್ಯವಾಗೂ ಅನೃತವಾಗೂ ಸತ್ಯವೂ ಆಯಿತು ಅಂತ. ಹಾಗಾದ್ರೆ ಯಾವ ಸತ್ಯ ಎರಡೂ ಆಯ್ತೋ ಆ ಸತ್ಯ ಪಾರಮಾರ್ಥಿಕ ಸತ್ಯ, ಆ ಸತ್ಯ ಪಾರಮಾರ್ಥಿಕ ಸತ್ಯ, ಅದೇ ಬ್ರಹ್ಮವು. ಆದರೆ ಅದು ಸತ್ಯವಾಗಿದೆ ಅಂತ ಹೇಳಿದಾಗ ಆ ಸತ್ಯ ವ್ಯಾವಹಾರಿಕ ಸತ್ಯ. ಅನೃತಮ್ ಅಂತ ಹೇಳಿದ್ರೆ ಅದು ಪ್ರಾತಿಭಾಸಿಕ ಸತ್ಯ ಅಂತ ಈ ಮೂರು ಸತ್ಯ ವೇದಾಂತದಲ್ಲಿ ಹೇಳ್ತಾರೆ. ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ ಅಂತ ಮೂರು ಸತ್ಯ ಹೇಳ್ತೀವಿ ನಾವು ವೇದಾಂತಿಗಳು. ಆ ಮೂರು ಸತ್ಯಕ್ಕೆ ನೀವು ಹೇಳ್ತೀರಲ್ಲ, ನಿಮ್ಗೆ ಏನು ಪ್ರಮಾಣ ಇದೆ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ನಾವು ತಕ್ಷಣ ಏನು ಹೇಳಬೇಕು ಅಂದರೆ, ಈ ತೈತ್ರಿಯದಲ್ಲಿ ಇದೆ ವಾಕ್ಯ ನೋಡು, ಸತ್ಯಂಚ ಅನೃತಂಚ ಸತ್ಯಮಭವತ್ ಅಂತ ಶಬ್ದ ಇದೆಯಲ್ಲ, ವಾಕ್ಯ ಇದೆಯಲ್ಲ, ಅದರಲ್ಲಿ ಈ ಮೂರು ಸತ್ಯಗಳಿಗೂ ಅದರಲ್ಲಿ ಇದೆ ಸ್ಥಾನ ಇದೆ. ಹಾಗಾಗಿ ಭಗವತ್ಪಾದರೆ ಹಾಗೇನೆ ಅದಕ್ಕೆ ಭಾಷೆಯನ್ನು ಬರೆದಿದ್ದಾರೆ ಅದರಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ. ಹಾಗಾಗಿ ಸತ್ಯಂ ಅಂದ್ರೆ ಯಾವುದು, ಬ್ರಹ್ಮ ಯಾವುದು, ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ ಅಂತ ಯಾವುದನ್ನು ಸತ್ಯಂ ಅಂತ ಹೇಳಿದಾರೋ ಆ ಸತ್ಯ ಅದು ಒಂದು. ಅದು ಏನಾಗಿದೆ ಅಂತ ಹೇಳಿದ್ರೆ ಅದೇ ಈ ಲೋಕದಲ್ಲಿ ಇರೋ ಸತ್ಯವಾಗಿದೆ. ಯಾವ ಸತ್ಯ ಅದು ಅಂದರೆ ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯ ಯಾವುದು ಅಂತ ಹೇಳಿದ್ರೆ, ನಮಗೆ ಬ್ರಹ್ಮಜ್ಞಾನವು ಬರೋ ತನಕ ನಾವು ಯಾವುದನ್ನ ಇದೆ ಇಂಥದ್ದು ಅಂತೆಲ್ಲ ಯಾವುದನ್ನ ವ್ಯವಹಾರ ಮಾಡ್ತಾ ಇದ್ದೀವೋ ಅದಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಹೆಸರು. ಅದು ಇನ್ನೊಂದು ರಜ್ಜು ಸರ್ಪ ಅಂತ ನಮಗೆ ಲೋಕದಲ್ಲಿ ನಮ್ಮ ಜೀವಮಾನದಲ್ಲಿ ಬೇಕಾದಷ್ಟು ಈ ತರ ಒಂದು ಭ್ರಮೆ ಎಕ್ಸಾಂಪಲ್ಸ್ ಎಲ್ಲ ಬರ್ತಲ್ಲ, ಆ ಭ್ರಮೆ ಎಕ್ಸಾಂಪಲ್ಸ್ಗೆಲ್ಲ ಅದಕ್ಕೆ ಅನೃತ ಅಂತ ಹೇಳಿದ್ದಾರೆ. ಅನೃತ ಅಂದ್ರೆ ಸತ್ಯವಲ್ಲ, ಸುಳ್ಳು ಅಂತ ಅರ್ಥ. ಹಾಗಾಗಿ ಸತ್ಯ ಬ್ರಹ್ಮವೇ, ಒಂದೇ ಸತ್ಯ ಬ್ರಹ್ಮವೇ ಲೋಕದಲ್ಲಿರೋ ವ್ಯಾವಹಾರಿಕ ವಸ್ತುಗಳಾಗೂ ಅದೇ ಆಗಿದೆ, ಮತ್ತು ಈ ಪ್ರಾತಿಭಾಸಿಕ ವಸ್ತುವಾಗಿರೋ ರಜ್ಜು ಸರ್ಪಾದಿ ನಮಗೆ ಭ್ರಮೆ ಎಲ್ಲ ಬರ್ತಲ್ಲ ಅದಾಗೂ ಕೂಡ ಅದೇ ಆಗಿದೆ. ಅಂದ್ರೆ ಏನಾಗಿದೆ ಅಂತ ನೋಡಿ, ಈ ವಾಕ್ಯದ ಒಂದು ರೀಚ್ ಅಥವಾ ರೇಂಜ್ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ, ನಮಗೆ ಒಬ್ಬ ವ್ಯಕ್ತಿಯ ಒಂದು ಜೀವಮಾನದಲ್ಲಿ ಇಡೀ ಅನುಭವಗಳನ್ನು ಕೂಡ ಇದರಲ್ಲಿ ಸೇರಿಸ್ಬಿಡ್ಬೋದು. ಎಷ್ಟು ಅನುಭವಗಳನ್ನು ಅದರಲ್ಲಿ ಸೇರಿಸ್ಬಿಡ್ಬೋದು. ಹಾಗಾದ್ರೆ ನೋಡಿ, ನಮಗೆ ದೈನಂದಿನ ಜೀವನದಲ್ಲಿ ನಮಗೆ ವ್ಯಾವಹಾರಿಕ ವಸ್ತುಗಳಂತೂ ಕೇಳಬೇಕಾಗೇ ಇಲ್ಲ, ಅದು ಬರ್ತಾನೆ ಇದೆ. ಆದರೆ ಈ ಪ್ರಾತಿಭಾಸಿಕ ಅನುಭವ ನಮ್ಗೆ ಆಗ್ತಾ ಇದೆಯಲ್ಲ, ಇದು ಭ್ರಮೆ ಎಕ್ಸಾಂಪಲ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಆ ಭ್ರಮೆ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಬರ್ತಾ ಇದೆಯಲ್ಲ, ಅದು ಕೂಡ ಈ ಬ್ರಹ್ಮವೇ ಅಂತ.
ಬ್ರಹ್ಮವೇ ಈ ಭ್ರಮೆ ಎಕ್ಸಾಂಪಲ್ಸ್ ಆಗೋ ಆಗಿದೆ, ಭ್ರಮೆ ಅನುಭವವೂ ಅದೇ ಆಗಿದೆ, ವ್ಯಾವಹಾರಿಕ ವಸ್ತುವಾಗೂ ಕೂಡ ಅದೇ ಆಗಿದೆ ಅನ್ನೋದನ್ನ ಈ ವಾಕ್ಯದಲ್ಲಿ ಹೇಳಿದ್ದಾರೆ ಅವರು. ಇದು ಶ್ರುತೆಗೆ ಏಕಂ ಸತ್ಯಪದಂ ಬ್ರಹ್ಮಪರಂ ಇವರೇ ಅದಕ್ಕೆ ಇದು ಅರ್ಥ ಇವರೇ ಹೇಳ್ತಾ ಇದ್ದಾರೆ. ಏಕಂ ಸತ್ಯಪದಂ ಬ್ರಹ್ಮಪರಂ, ಒಂದು ಸತ್ಯ, ಅದರಲ್ಲಿ ಎರಡು ಸತ್ಯ ಅಂತ ಶಬ್ದ ಇದೆಯಲ್ಲ, ಅದರಲ್ಲಿ ಸತ್ಯಂಚ ಅನೃತಂಚ ಸತ್ಯಂ ಅಭವತ್ ಅಂತ, ಅದರಲ್ಲಿ ಒಂದು ಸತ್ಯ ಶಬ್ದಕ್ಕೆ ಬ್ರಹ್ಮವು ಅಂತ ಅರ್ಥ, ಇನ್ನೊಂದು ಸತ್ಯ ಪದಕ್ಕೆ ವ್ಯಾವಹಾರಿಕ ಸತ್ಯಂ ಸತ್ಯ ವೇದಾದಿ ಪರಂ ಅಂತ. ವ್ಯಾವಹಾರಿಕ ಸತ್ಯಂ ಅಂದರೆ ಏನು ಅಂತ ಕೇಳಿದ್ರೆ ಆಕಾಶ ವಾಯು ಅಂತ ಪಂಚಭೂತಗಳಿಂದ ಉಂಟಾಗಿರೋ ಪಂಚಭೌತಿಕ ಪ್ರಪಂಚ ಇದೆಲ್ಲವೂ ಕೂಡ ವ್ಯಾವಹಾರಿಕ ಸತ್ಯ. ಹಾಗಾಗಿ ಅದಕ್ಕೆ ಇವರು ತಿಳಿ ಹೇಳ್ತಾ ಇದ್ದಾರೆ, ಇಡೀ ಪ್ರಪಂಚ ಅಂದ್ರೆ ಏನು ಅಂತ ಹೇಳಿದ್ರೆ ವ್ಯಾವಹಾರಿಕ ಸತ್ಯ, ಅದು ಏನು ಅಂತ ಹೇಳಿದ್ರೆ ಪಂಚಭೂತಗಳಿಂದ ಆಗಿರೋ ಪ್ರಪಂಚ ಅದು. ಸೊ ಹಾಗಾಗಿ ಅದೇ ಸತ್ಯ ಅಂದ್ರೆ ವ್ಯಾವಹಾರಿಕ ಸತ್ಯ. ಮಿಥ್ಯ, ಇದು ಈ ವ್ಯಾವಹಾರಿಕ ಸತ್ಯ ಅನ್ನೋದು ಮಿಥ್ಯ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಆ ಪಾರಮಾರ್ಥಿಕ ಸತ್ಯ ಬ್ರಹ್ಮ ಇದೆಯಲ್ಲ ಅದರ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ, ಆ ಸ್ಟ್ಯಾಂಡ್ ಪಾಯಿಂಟ್ ಇಂದ ಈ ವ್ಯಾವಹಾರಿಕ ಸತ್ಯ ಅನ್ನೋದು ಕೂಡ ಮಿಥ್ಯ ಆಗುತ್ತೆ. ಆದ್ರೆ ಈ ವ್ಯವಹಾರದಲ್ಲೇ ನಮಗೆ ಭ್ರಮೆ ಅನುಭವಗಳೆಲ್ಲ ಬರ್ತಲ್ಲ, ಅದು ಅನೃತಂ ಶುಕ್ತಿ ರಜತಾದಿ ಅಂತ ಇವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅನೃತಂ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಶುಕ್ತಿ ರಜತಾದಿ ಅಂತ ಆದಿಪದದಿಂದ ರಜ್ಜು ಸರ್ಪ ಇಂಥದ್ದು ಬೇಕಾದಷ್ಟು ಯಾವ್ದು ಬೇಕಾದ್ರೆ ತಗೋಬಹುದು. ಇಂಥ ಬೇಕಾದಷ್ಟು ಭ್ರಮೆಗಳೆಲ್ಲ ಇರ್ತಲ್ಲ ಅಂಥದ್ದೆಲ್ಲ ನಾವು ಸ್ಥಾಣು ಪುರುಷ ಇಂಥದ್ದೆಲ್ಲ ತಗೋಬಹುದು, ಇಂಥ ಭ್ರಮೆ ಎಕ್ಸಾಂಪಲ್ಸ್ ಎಲ್ಲ ತಗೋಬಹುದು. ಹಾಗಾದ್ರೆ ವ್ಯವಹಾರ ಕಾಲದಲ್ಲೇನೆ ಒಂದು ಭ್ರಮೆ ಉಂಟಾಗಿ ಬ್ರಹ್ಮಜ್ಞಾನ ಏನು ಬೇಕಿಲ್ಲ, ಅದಕ್ಕೆ ವ್ಯಾವಹಾರಿಕ ಜ್ಞಾನದಿಂದಲೇ ಅದು ಸೆಟ್ಲ್ ಆಗುತ್ತಲ್ಲ, ನಿವೃತ್ತಿ ಆಗುತ್ತಲ್ಲ, ಅದಕ್ಕೆ ಇದು ಪ್ರಾತಿಭಾಸಿಕ ಸತ್ಯ ಅಂತ ಹೆಸರು. ವ್ಯಾವಹಾರಿಕ ಸತ್ಯ ಅಂತ ಯಾವುದನ್ನು ನಾವು ಪಂಚಭೂತಗಳಿಂದ ಉಂಟಾಗಿರೋ ಭೌತಿಕ ಪ್ರಪಂಚ ಅಂತ ನೋಡ್ತಾ ಇದ್ದೀವೋ ಇದು ನಿಜವಾಗ್ಲೂ ಇದು ಬ್ರಹ್ಮವೇ, ಶುದ್ಧ ಬ್ರಹ್ಮವೇ, ನಿಜವಾಗ್ಲೂ ಬ್ರಹ್ಮವೇ. ಆದ್ರೆ ಪಾರಮಾರ್ಥಿಕ ಬ್ರಹ್ಮವೇ ಅದು ನಿಜವಾಗ್ಲೂ. ಆದ್ರೆ ಇದು ಈ ಪ್ರಪಂಚ ಆಕಾರ ಅನ್ನೋದು ಮಿಥ್ಯೆ ಅಂತ ಆಗುತ್ತೆ ಅದು. ಹಾಗಾಗಿ ಈ ಒಂದು ಮೂರು ರೀತಿಯಾದ ಸತ್ಯಗಳನ್ನ ಹೇಳಕ್ಕೆ ಈ ಸದಸದ್ಯ ಅಂತ ಒಂದು ಶಬ್ದದಿಂದ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ನೋಡಿದ್ರೆ ಹಾಗಾದ್ರೆ ವೇದಾಂತದ ವಿಷಯ ಎಷ್ಟೊಂದು ತುಂಬಿದ್ದಾರೆ ಭಗವತ್ಪಾದರು ಆ ಒಂದು ಶ್ಲೋಕದಲ್ಲಿ. ಈ ತರ 40 ಶ್ಲೋಕಗಳು ಮಾಡಿದ್ದಾರೆ ಅವರು, ಎಷ್ಟೊಂದು ವಿಷಯಗಳು ಅವರು ಇನ್ನು ಹೇಳಕ್ಕಿದ್ದಾರೆ ಅನ್ನೋದು ನಮ್ಗೆ ನೋಡಿದ್ರೆ ಅಷ್ಟು ಆಶ್ಚರ್ಯವಾಗುತ್ತೆ. ನಮ್ಗೆ ಈ ಶ್ಲೋಕಗಳೆಲ್ಲ ಮಾಡ್ಬೋದು, ಖಂಡಿತ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ನೋಡಿ ಇಲ್ಲಿಗೆ ಈ 3ನೇ ಶ್ಲೋಕ ಇಲ್ಲಿಗೆ ಮುಗೀತು ಇವಾಗ. 3ನೇ ಶ್ಲೋಕ ಮುಗೀತು. ಮುಗಿದ ಮೇಲೆ ನಾವು ಈ ಶ್ಲೋಕದ ಒಂದ್ಸತಿ ಈ ಶ್ಲೋಕ ಹೇಳ್ಬಿಡೋಣ. ಸೊ ದಟ್ ವಿ ವಿಲ್ ಗೋ ಥ್ರೂ ದಿ ವರ್ಡ್ಸ್ ಇನ್ ದ ಶ್ಲೋಕ ಅಗೈನ್, ರಿಕಾಲಿಂಗ್ ದ ವರ್ಡ್ಸ್. ಇವಾಗ ಶ್ಲೋಕ ಹೇಳೋಣ ಒಂದ್ಸತಿ. 3ನೇ ಶ್ಲೋಕ ಒಂದ್ಸತಿ ಹೇಳ್ಬಿಡೋಣ. ಯಶ್ಚಾನಂತೋ ನಂದಗುಣೋ ಯೋ ಗುಣಧಾಮ ಯಶ್ಚ ವ್ಯಕ್ತೋ ವ್ಯಸ್ತ ಸಮಸ್ತ ಸದಸದ್ಯಃ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ಶ್ಲೋಕವನ್ನು ನಾವು ಹೇಳ್ತಿದ್ರೆ ನಮಗೆ ಒಂದು ಸಗುಣ ಭಕ್ತಿ ಜೊತೆಗೂ ಸೇರ್ಕೊಂಡು ನಿಜವಾದ ವೇದಾಂತವೂ ಸೇರ್ಕೊಂಡು ಬರ್ತಾ ಇದೆ. ಹೌದು, ನಮ್ಮ ಶಂಕರ ಭಾರತಿ ಗುರುಗಳೇ ಇದನ್ನ ಇಂಥ ಶ್ಲೋಕಗಳೆಲ್ಲ ಹೊರಗಡೆ ಎತ್ತಿ ತೋರಿಸಿ ಇದನ್ನೆಲ್ಲ ಎಷ್ಟೋ ಲಕ್ಷಾಂತರ ಜನಕ್ಕೆ ಅದನ್ನ ಇದು ಕಂಠಸ್ಥ ಮಾಡಿಸಿ ಅದು ಮಾಡಿದ ಅವ್ರ ಕೆಲಸ. ಕರೆಕ್ಟ್. ಇವಾಗ ಮುಂದಿನ ಶ್ಲೋಕಕ್ಕೆ ಅವತಾರಿಕೆ ನೋಡಿ. ಮುಂದಿನ ಶ್ಲೋಕಕ್ಕೆ ಅವತಾರಿಕೆ ಒಂದು ದೊಡ್ಡ ವಾಕ್ಯ ಇದೆ, ಅದನ್ನ ಓದ್ಬಿಟ್ಟು ಮುಂದಿನ ಶ್ಲೋಕ ಹೇಳೋಣ ನಾವು. ನಾನು ಕಾರ್ಯಂ ಸ್ವನ್ಯೂನ ಪರಿಮಾಣ ದ್ರವ್ಯಾರಬ್ಧಂ ಕಾರ್ಯತ್ವಾತ್ ಪಟಾಧಿವತ್ ಇತಿ ಅನುಮಾನಾತ್ ಸರ್ವಸ್ಯ ಕಾರ್ಯಸ್ಯ ಸ್ವನ್ಯೂನ ಪರಿಮಾಣ ದ್ರವ್ಯ ಆರಬ್ಧತ್ವಂ ನಿಯಮಾತ್ ಪರಂಪರೆಯ ಪರಮಾಣವಃ ಏವ ಜಗದುಪಾದಾನಂ ನತು ಬ್ರಹ್ಮ ತಸ್ಯ ವಿಭುತ್ವಾತ್ ಇತಿ ಆಶಂಕ್ಯಾಹ ಯಸ್ಮಾದಿತಿ ಅಂತ. ಹೀಗೆ ಮುಂದಿನ ಶ್ಲೋಕಕ್ಕೆ ಒಂದು ಸಣ್ಣ ಒಂದು ಅವತಾರಿಕೆ ಕೊಡ್ತಾರೆ. ಅವತಾರಿಕೆ ಅಂದ್ರೆ ಏನು ಅಂದ್ರೆ ಇಂಟ್ರೊಡಕ್ಷನ್ ಅಂತ. ನಾವು ಏನು ಹೇಳಕ್ ಹೊರಟಿದ್ದೀವೋ ಆ ಹೊರಟಿರೋ ವಿಷಯ ಏನು ಅಂದ್ರೆ ಅದನ್ನ ಬಗ್ಗೆ ಒಂದು ಸಂಕ್ಷೇಪವಾಗಿ ಒಂದು ತಿಳಿಸೋದು, ಇದಕ್ಕೆ ಅವತಾರಿಕೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಒಂದು ಒಂದು ಪಾರಿಭಾಷಿಕ ಶಬ್ದ ಅದು ಅವತಾರಿಕೆ ಅಂತ. ಅವತರಣಿಕ ಅಂತಾನು ಕೆಲವರು ಹೇಳ್ತಾರೆ, ಪೀಠಿಕೆ ಅಂತಾನು ಹೇಳ್ತಾರೆ ಕೆಲವರು. ಬಟ್ ಅವತಾರಿಕೆ ಅಂತ ನಾವು ಸಾಮಾನ್ಯವಾಗಿರೋ ಶಬ್ದ ಅದು. ಇಲ್ಲಿ ಹೇಳ್ತಾ ಇದ್ದಾರೆ ಏನು ಇಲ್ಲಿ ಆಕ್ಷೇಪ ಬರ್ತಾ ಇದೆ ಅಂತ ಹೇಳಿದ್ರೆ, ನೋಡಿ ನೀವು ಈ ಬ್ರಹ್ಮವನ್ನ, ಅದು ಏಕಮೇವ ಅದ್ವಿತೀಯವಾಗಿರೋ ನಿರ್ಗುಣ ಬ್ರಹ್ಮವನ್ನ ನೀವು ಈ ಪ್ರಪಂಚಕ್ಕೆಲ್ಲ ಕಾರಣ ಅಂತ ಹೇಳ್ತೀರಿ, ಅದು ಹೇಳ್ಬೇಡಿ ನೀವು, ಸರಿ ಇಲ್ಲ ಅದು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಒಂದು, ಅದನ್ನ ಹೇಳ್ಬೇಕಾಗುತ್ತೆ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವೇನು ಹೇಳ್ತೀರಾ ಅಂತ ಕೇಳಿದ್ರೆ ಅದು ಹೇಳ್ತಾರೆ ಅವರು, ನಾನು ಕಾರ್ಯಂ ಸ್ವನ್ಯೂನ ಪರಿಮಾಣ ದ್ರವ್ಯಾರಬ್ಧಂ. ಇದಕ್ಕೆ ನಾವು ಹೇಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ,
ನೋಡಿ ಇವಾಗ ಒಂದು ಬಟ್ಟೆ ನೋಡ್ತೀವಿ, ಒಂದು ಪಂಚೆ ನೋಡ್ತೀವಿ. ಆ ಪಂಚೆ ಅನ್ನೋದು ನೂಲಿಂದ ಆಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇವಾಗ ನೋಡಿ ನೂಲು ಅನ್ನೋದು ಎಷ್ಟು ಸಣ್ಣಗಿದೆ, ಪಂಚೆ ಅನ್ನೋದು ನಾವು ಎಷ್ಟು ವಿಸ್ತಾರವಾಗಿ ಎಷ್ಟು ದೊಡ್ಡದಾಗಿದೆ ಅದು. ಹಾಗಾಗಿ ಯಾವುದೇ ಒಂದು ಕಾರ್ಯ ನೀನು ಕಾರ್ಯ ಅಂದರೆ ಎಫೆಕ್ಟ್ ಅಂತ, ಕಾರಣ ಅಂದರೆ ಕಾಸ್ ಅಂತ. ಎಫೆಕ್ಟ್ ಅನ್ನೋದಕ್ಕಿಂತ ಕಾಸ್ ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ ಅಂತ ಒಂದು ನಿಯಮ ಇಟ್ಕೊಂಡಿದ್ದಾರೆ ಯಾರು ಈ ವಾದ ಮಾಡೋರು ಹಾಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ನಾವು ಇಲ್ಲ ಅಂತ ಹೇಳಂಗೆ ಇಲ್ಲ ಅದನ್ನ. ಹಾಗಾಗಿ ಒಂದು ಬಟ್ಟೆ ಅನ್ನೋದು ಎಷ್ಟು ವಿಸ್ತಾರವಾಗಿ ದೊಡ್ಡದಾಗಿದೆ ಅದು, ಆದರೆ ನೂಲು ಅನ್ನೋದು ಎಷ್ಟು ಚಿಕ್ಕದಾಗಿರೋ ವಸ್ತು ಅದು. ಅಂಥದ್ರಿಂದ ಇದು ಬಂದಿದೆ ಅಂತ ಹೇಳಿದಾಗ ಈ ಕಾರ್ಯ ಅಂತ ಒಂದು ಯಾವುದಿದೆಯೋ ಅದರ ಕಾರಣ ಈ ಕಾರ್ಯಕ್ಕಿಂತ ಚಿಕ್ಕದಾಗಿರ್ಬೇಕು, ಸಣ್ಣದಾಗಿರ್ಬೇಕದು ಅಂತ ಒಂದು ನಿಯಮ ಇಟ್ಕೊಂಡಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕಾರ್ಯಂ ನ್ಯೂನ ಅಂದರೆ ಚಿಕ್ಕದು ಅಂತ. ಸ್ವ ಅಂದ್ರೆ ಏನು? ಕಾರ್ಯಕ್ಕಿಂತ ತನ್ನಿಗಿಂತ ಚಿಕ್ಕದಾಗಿರೋ ಒಂದು ವಸ್ತುವಿಂದ ಇದು ಅದರ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಇದು ಪರಿಮಾಣ ದ್ರವ್ಯಾರಬ್ಧಂ ಕಾರ್ಯತ್ವಾತ್, ಯಾತಕ್ಕೆ ಅಂದರೆ ಅದು ಕಾರ್ಯವಾಗಿರೋದು ಅದು. ಅದರಿಂದ ಪಟವತ್, ಬಟ್ಟೆಯನ್ನು ಎಕ್ಸಾಂಪಲ್ ಕೊಡ್ತಾನೆ ಅವನು. ಪಟವತ್ ಇತಿ ಅನುಮಾನಾತ್ ಸರ್ವಸ್ಯ ಕಾರ್ಯಸ್ಯ ಸ್ವನ್ಯೂನ ಪರಿಮಾಣ ದ್ರವ್ಯ ಆರಬ್ಧತ್ವ ನಿಯಮಾತ್. ಲೋಕದಲ್ಲಿ ನಾವು ಯಾವುದನ್ನು ನೋಡಿದ್ರು ಕೂಡ ನೋಡಿ, ಇವಾಗ ಒಂದು ಹೆಂಟೆ ಅಥವಾ ಒಂದು ಹಿಡಿ, ಒಂದು ಮುಷ್ಟಿ ಮಣ್ಣು ತಗೊಳ್ತಾನೆ. ಅದರಿಂದ ಎಷ್ಟು ದೊಡ್ಡ ಒಂದು ಗಣಪತಿನೋ ಎಷ್ಟು ದೊಡ್ಡ ಒಂದು ಮಡಿಕೆನೋ ಮಾಡ್ತಾನಲ್ವಾ, ನಮಗೆ ನೋಡಿದಾಗ ನಮಗೆ ಹೌದು ಅಂತ ಅನ್ಸುತ್ತೆ, ನಮಗೆ ಕರೆಕ್ಟ್ ಅಂತ ಅನ್ಸುತ್ತೆ ಇದು. ಆಮೇಲೆ ಒಂದು ಲೋಕದಲ್ಲಿ ನಾವು ಒಂದು ಗಿಡ ನೋಡಿದ್ರು ಕೂಡ ಅದ್ರ ಬೀಜ ಅನ್ನೋದು ಎಷ್ಟು ಚಿಕ್ಕದಾಗಿರುತ್ತೆ, ಗಿಡ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡು ಬಂದ್ಬಿಟ್ಟಿರುತ್ತೆ ಅದು. ಹೀಗೆ ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ನಾವು ಲೋಕದಲ್ಲಿ ಕೊಡ್ಬೋದು ನಮಗೆ. ಹೀಗೇನೆ ನಮಗೆ ಇದೇ ಥರ ನಮಗೆ ಈ ಆಭರಣ ಅಂತ ತಗೊಂಡ್ರು ಕೂಡ ಅಷ್ಟೇ. ಆಭರಣ ಅನ್ನೋದು ಕೂಡ ಅದು ಈ ಒಂದು ಏನೇ ಒಂದು ಮಾಡಲಿ, ಬಳೆನೋ ಅಥವಾ ಸರಾನೋ ಏನು ಮಾಡಲು ಕೂಡ ಅದಕ್ಕೆ ಬೇಕಾಗಿರೋ ಒಂದು ಬಂಗಾರ ಇದೆಯಲ್ಲ ಅದು ನಾವು ನೋಡಿದ್ವಿ, ಸಣ್ಣ ಒಂದು ಗುಂಡು ಒಂದು ಮಣಿ ಥರ ಇರುತ್ತೆ ಅಷ್ಟೇ. ಅದನ್ನು ಅವನು ಇಂಗ್ಲೀಷಲ್ಲಿ ಅದಕ್ಕೆ ಮ್ಯಾಲಿಬಿಲಿಟಿ ಅಂತ ಹೇಳ್ತಾರೆ. ಮೆಟಲ್ಗೆ ಮ್ಯಾಲಿಬಿಲಿಟಿ ಅಂತ ಒಂದಿದೆ. ಅದಕ್ಕೆ ತಗಡು ಥರ ಅದನ್ನು ತುಂಬ ಚೆನ್ನಾಗಿ ಅದನ್ನು ತಟ್ಟಿ ತಗಡು ಥರ ಮಾಡ್ಬೋದು ಅದನ್ನು. ಇದನ್ನು ನೋಡಿಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ ಆ ಕಾರ್ಯ ಅನ್ನೋದು ಅದಕ್ಕೆ ಯಾವ ಕಾರಣ ಇದೆಯೋ ಆ ಕಾರಣ ಅನ್ನೋದು ಈ ಕಾರ್ಯಕ್ಕಿಂತ ಚಿಕ್ಕದಾಗಿರುತ್ತೆ ಅದು. ಹಾಗಿದ್ರೆ ಈ ಪ್ರಪಂಚ ಅನ್ನೋದಕ್ಕಿಂತ ಬ್ರಹ್ಮವು ಪುಟ್ಟದಾಗಿರಬೇಕು, ಇಂಥದ್ದೆಲ್ಲ ಅವನು ತರ್ಕ ಮಾಡ್ತಾನೆ. ಹಾಗಾಗಿ ಅದಕ್ಕಾಗಿ ನೀವು ಈ ಪ್ರಪಂಚಕ್ಕೆ ಬ್ರಹ್ಮವನ್ನ ನೀವು ಕಾರಣ ಅಂತ ಹೇಳ್ಬೇಡಿ. ನಾವು ಹೇಳ್ತಾ ಇರೋ ಪರಮಾಣು ಅಂದರೆ ಆಟಮ್ಸ್ ಅಂತ, ನಾವು ಇಂಗ್ಲೀಷಲ್ಲಿ ಆಟಮ್ಸ್ ಅಂತ ಹೇಳ್ತೀವಲ್ಲ, ಈ ಪರಮಾಣುವಾದ ಅಂತ ಹೇಳ್ಬಿಟ್ಟು ನಮಗೆ ಆ ಕಾಲದಿಂದನೇ ಬಂದಿದೆ. ವೈಶೇಷಿಕ ನ್ಯಾಯ ವೈಶೇಷಿಕ ಅಂತ ಇದೆಯಲ್ಲ, ಆ ದರ್ಶನ ಇದನ್ನೇ ಇಟ್ಕೊಂಡಿರೋದು ಅವರು. ಹಾಗಾಗಿ ನೋಡಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ವೇದಾಂತದಲ್ಲಿ ಮುಖ್ಯವಾಗಿ ದೊಡ್ಡದಾಗಿರೋ ಯಾವ ಒಂದು ಸಾಂಖ್ಯ ಮತ ಅಂತ ಇದೆಯೋ ಅದನ್ನ ಇದಕ್ಕೆ ಮುಗಿಸ್ಬಿಟ್ರು. ಇದಕ್ಕೆ ಹಿಂದೆ ಒಂದಿಷ್ಟು ಶ್ಲೋಕಗಳಲ್ಲಿ ಆಗೋಯ್ತು. ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ಪರಮಾಣು ಅಂತ ಹೇಳೋರು ವೈಶೇಷಿಕ ಮತವನ್ನ ತಗೊಂಡು ಆ ಮತ ಕೂಡ ಸರಿ ಇಲ್ಲ, ಇದಕ್ಕೆ ವೇದಾಂತದ ಒಂದು ರೀತಿಯಲ್ಲಿ ನೀವು ಹೇಳ್ತಾ ಇಲ್ಲ, ಅದರಿಂದ ವೇದವೇ ಪ್ರಮಾಣ ನಮಗೆ. ನೀವು ಹೇಳ್ತಾ ಇರೋ ಈ ಪರಮಾಣು ಅಂತ ನೀವು ತರ್ಕದಿಂದ ಯಾವುದನ್ನ ನೀವು ಲೋಕದಲ್ಲಿ ನೋಡಿ ತೀರ್ಮಾನ ಮಾಡ್ತೀರೋ, ಹೀಗೆ ಪ್ರಪಂಚದಕ್ಕೊಂದು ಕಾರಣ ಕೂಡ ಇರಬೇಕು ಅಂತ ನೀವು ಒಂದು ಎಕ್ಸ್ಟ್ರಾಪುಲೇಟ್ ಮಾಡಿ ನೀವು ಹೇಳ್ತಾ ಇದ್ದೀರಲ್ಲ, ಅದು ಸರಿ ಇಲ್ಲ ಅಂತ ತೋರ್ಸೋಕ್ಕಾಗಿ ಈ ಒಂದು ವಾದ ಮಾಡ್ತಾರೆ. ಹಾಗಾಗಿ ಈ ಶ್ಲೋಕ ಬಂದಿರೋದು ಆ ಒಂದು ವಾದ ಸರಿ ಇಲ್ಲ ಅಂತ ತೋರ್ಸೋಕ್ಕಾಗಿ ಬಂದಿರೋದು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾಣವಃ ಏವ ಜಗದುಪಾದಾನಂ, ಪರಮಾಣುಗಳೇ ಈ ಜಗತ್ತಿಗೆ ಉಪಾದಾನ ಕಾರಣ ಒಪ್ಪಬೇಕು. ನತು ಬ್ರಹ್ಮವನ್ನು ಉಪಾದಾನ ಕಾರಣ ಅಂತ ಹೇಳಬೇಡಿ ನೀವು. ತಸ್ಯ ವಿಭುತ್ವಾತ್, ಯಾಕಂದ್ರೆ ಬ್ರಹ್ಮ ವಿಭುವಾಗಿದೆ. ಆದರೆ ಯಾಕಂದ್ರೆ ಬ್ರಹ್ಮ ಅನ್ನೋದು ಕಾರಣ ಅಂತ ನೀವು ಯಾರಂತ ಹೇಳ್ತಾ ಇದ್ರೋ ಅದು ದೊಡ್ಡದಾಗಿ ಮಹಾವಿಭುವಾಗಿದೆ. ಅದನ್ನ ನೀವು ಕಾರಣ ಅಂತ ಹೇಳಿದ್ರೆ ಹೇಗೆ ಸರಿ ಬರುತ್ತಪ್ಪ? ಇದು ಲೋಕದಲ್ಲಿ ನಾವು ಎಂತ ನೋಡೋದಕ್ಕೆ ವಿರೋಧವಾಗಿದೆಯಲ್ಲ ಇದು. ಹಾಗಾಗಿ ನೀವು ಮಾಡ್ತಾ ಇರೋ ಕಲ್ಪನೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆಕ್ಷೇಪ ಮಾಡಿದ್ರೆ ಅದಕ್ಕೆ ಈ ಶ್ಲೋಕ ಇವಾಗ ಬರ್ತಾ ಇದೆ. ಇವಾಗ ಈ ಶ್ಲೋಕ ಹೇಳೋಣ. ಯಸ್ಮಾದನ್ಯನ್ನಾಸ್ತ್ಯಪಿ ನೈವಂ ಪರಮಾರ್ಥಂ ದೃಶ್ಯಾದನ್ಯೋ ನಿರ್ವಿಷಯ ಜ್ಞಾನಮದ್ಯ ಜ್ಞಾನ ಜ್ಞೇಯ ವಿಹೀನೋಪಿ ಸದಾಜ್ಞಃ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ಶ್ಲೋಕದ ಒಂದು ಸ್ಥೂಲವಾದ ಅರ್ಥ ಹೇಳ್ತೀನಿ, ಆಮೇಲೆ ವ್ಯಾಖ್ಯಾನ ನೋಡೋಣ. ಯಸ್ಮಾತ್ ಅನ್ಯತ್ ನಾಸ್ತ್ಯಪಿ ನೈವಂ ಪರಮಾರ್ಥಂ ಅಂತ ಅಂದರೆ ಯಸ್ಮಾತ್ ಅನ್ಯತ್ ನಾಸ್ತ್ಯಪಿ, ಇದರಿಂದ ಬೇರೆ ಯಾವುದು ಇಲ್ವೇ ಇಲ್ಲ. ಹಾಗಿದ್ರೂ ಕೂಡ ಏವಂ ಪರಮಾರ್ಥಂ ದೃಶ್ಯತ್ವಾತ್, ಅಂದರೆ ಲೋಕದಲ್ಲಿ ಇರೋದೆಲ್ಲ ಏನೇನು ವಸ್ತುಗಳು ನಾವು ಇದರಿಂದ ಬೇರೆಯಾಗಿ ನೋಡ್ತೀವೋ ಅದೆಲ್ಲ ವಾಸ್ತವವಾಗಿ ಪರಮಾರ್ಥ ಸತ್ಯ ಅಲ್ಲ ಅದು. ಯಾಕಂದರೆ ಅದು ದೃಶ್ಯಾತ್ ಅಂದರೆ ದೃಶ್ಯವಾಗಿದೆ. ಆ ಕಾರಣದಿಂದ ಇದು ಸತ್ಯವಾಗಿರೋಕ್ಕೆ ಸಾಧ್ಯವಿಲ್ಲ ಅಂತ ವೇದಾಂತ ಮತವನ್ನು ಇವರು ಹೇಳ್ತಾ ಇದ್ದಾರೆ. ಯಾವ್ದು ನಮಗೆ ಕಣ್ಣಿಗೆ ಕಾಣಿಸುತ್ತೋ ಇದೆ ಅಂತ ಕಾಣಿಸುತ್ತೋ ಅದು ವಾಸ್ತವವಾಗಿ ಇಲ್ಲ. ಅದಕ್ಕೆ ದೃಶ್ಯತ್ವಾತ್ ಅಂತ ಕಾರಣ ಇದೆ. ಏನೇ ಇದ್ರೂ ಕೂಡ ಅದನ್ನು ಹೇಳ್ಕೊಂಡ್ಬಿಡ್ತಾ ಇದ್ದಾರೆ. ದೃಶ್ಯಾದ ಅನ್ಯೋ ನಿರ್ವಿಷಯ ಜ್ಞಾನಮಯತ್ವಾತ್, ಯಾಕೆಂದ್ರೆ ಈ ವಸ್ತು ಎಲ್ಲವೂ ಕೂಡ ನಿರ್ವಿಷಯವಾಗಿರೋ ಒಂದು ಜ್ಞಾನಮಯವೇ ಈ ಬ್ರಹ್ಮದ ಒಂದು ತತ್ವ.
ಹಾಗಾಗಿ ಈ ವಸ್ತುಗಳೆಲ್ಲ ಯಾವ್ದು ನೋಡ್ತಾ ಇದೀವೋ ಅದೆಲ್ಲ ವಾಸ್ತವವಾಗಿ ಬ್ರಹ್ಮತತ್ವವೇ ಪ್ರಪಂಚಾಕಾರವಾಗಿ ಕಾಣಿಸ್ತಾ ಇದೆ. ಬ್ರಹ್ಮತತ್ವ ಎಂಥದ್ದು ಅಂತ ಕೇಳಿದ್ರೆ ಕೇವಲ ಜ್ಞಾನ ಸ್ವರೂಪ ಅದು ಅಂತ. ಅದು ಎಂಥ ಜ್ಞಾನ ಅಂತ ಹೇಳಿದ್ರೆ, ನಮಗೆ ಸಾಮಾನ್ಯವಾಗಿ ಜ್ಞಾನ ಅಂತ ಹೇಳಿದ ತಕ್ಷಣ ಯಾವುದೋ ಒಂದು ವಿಷಯ ಅದರಲ್ಲಿ ಸೇರ್ಕೊಂಡಿರುತ್ತೆ. ಘಟಜ್ಞಾನ, ಪಟಜ್ಞಾನ, ಅಥವಾ ಏನೋ ಒಂದು ವಸ್ತು ಬಗ್ಗೆ ನಮಗೆ ಜ್ಞಾನ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಹೇಳ್ತಾ ಇರೋ ಜ್ಞಾನ ಎಂಥದ್ದು ಅಂತ ಹೇಳಿದ್ರೆ ನಿರ್ವಿಷಯ ಜ್ಞಾನ, ಆಬ್ಜೆಕ್ಟ್ಲೆಸ್ ಕಾನ್ಷಿಯಸ್ನೆಸ್ ಅಥವಾ ಆಬ್ಜೆಕ್ಟ್ಲೆಸ್ ಪರ್ಸೆಪ್ಷನ್ ಅಂತ. ಸೊ ಹೀಗೆ ಒಂದು ಆಬ್ಜೆಕ್ಟ್ ಇರೋದಿಲ್ಲ ಅದಕ್ಕೆ, ಆ ವಸ್ತು ಆ ಜ್ಞಾನಕ್ಕೆ ವಿಷಯ ಯಾವುದೂ ಇರೋದಿಲ್ಲ, ಕೇವಲ ಜ್ಞಾನ ಸ್ವರೂಪವಾಗಿಯೇ ಇರುತ್ತೆ ಅದು. ಅಂತ ಒಂದು ಜ್ಞಾನ ಸ್ವರೂಪ ಇದು. ಆಮೇಲೆ ಇದು ಹಾಗಾದ್ರೆ ಜ್ಞಾನ ಅಂತ ಹೇಳುವಾಗ ನಮಗೆ ಸಾಮಾನ್ಯವಾಗಿ ಒಬ್ಬ ತಿಳಿಯೋನಿದ್ದಾನೆ, ತಿಳಿಯಲ್ಪಡುವ ವಸ್ತು ಒಂದಿದೆ, ತಿಳಿಯುವುದು ಅಂತ ಒಂದು ವ್ಯವಹಾರ ಇದೆ, ತ್ರಿಪುಟಿ ಅಂತ ಹೇಳ್ತೇವೆ ಇದಕ್ಕೆ. ಹಾಗಾಗಿ ಜ್ಞಾತೃ, ಜ್ಞಾನ, ಜ್ಞೇಯ ಅಂತ ತ್ರಿಪುಟಿ ಇದೆಯಲ್ಲ, ಆ ತ್ರಿಪುಟಿ ಇಲ್ಲದೆ ಹೋದ್ರೂ ಕೂಡ ಇದು ಜ್ಞಾನವೇ ಇದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಾಮಾನ್ಯವಾಗಿ ಲೋಕದಲ್ಲಿ ನಮಗೆ ತಿಳಿದಿರೋ ಜ್ಞಾನ ಈ ತ್ರಿಪುಟಿ ಸಮೇತವಾಗಿರೋ ಜ್ಞಾನವೇ ನಮಗೆ ತಿಳಿದಿರೋದು. ಆದರೆ ಲೋಕ ವಿಲಕ್ಷಣವಾಗಿರೋದು ಬ್ರಹ್ಮ. ಹಾಗಾಗಿ ಬ್ರಹ್ಮದ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು. ಯಾರು ತಿಳಿಸ್ಕೊಟ್ರೇನೆ ನಮಗೆ ಸಾಧ್ಯ, ಅದನ್ನು ನಾವು ಕಲ್ಪನೆ ಮಾಡೋಕೆ ಆಗೋದೇ ಇಲ್ಲ. ಅದರಿಂದಲೇ ವೇದಾಂತ ಪ್ರಮಾಣ ಅಂತ ನಾವು ಹೇಳಿದ್ರು. ಹಾಗಾಗಿ ಈ ವೈಶೇಷಿಕ ಅಥವಾ ಸಾಂಖ್ಯ ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ವೇದಾಂತವನ್ನು ಮುಖ್ಯವಾದ ಪ್ರಮಾಣವಾಗಿ ಇಟ್ಕೊಳ್ಳದೆ ಅವರು ಒಂದು ಕಲ್ಪನೆ ಮಾಡಿದ್ದಾರೆ. ತರ್ಕದಿಂದಲೇ ಅವರು ಸೈಂಟಿಸ್ಟ್ ಅಂತ ಹೇಳ್ತೀವಲ್ಲ, ಸೈನ್ಸ್ ಮಾಡ್ತಾರಲ್ಲ, ಆದರೆ ತರ್ಕದಿಂದಲೇ ಅವರು ಮುಂದೆ ಅವರ ಒಂದು ವಾದವನ್ನು ಮುಂದಿಡ್ತಾರೆ. ಆದರೆ ವೇದಾಂತ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತರ್ಕಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ, ತರ್ಕ ಬೇಡ ಅಂತ ಹೇಳ್ತಾ ಇಲ್ಲ. ತರ್ಕಕ್ಕೆ ಎರಡನೇ ಸ್ಥಾನ, ಮೊದಲನೇ ಸ್ಥಾನ ಪ್ರೈಮರಿ ಸೋರ್ಸ್ ಆಫ್ ನಾಲೆಜ್ ನಮಗೆ ವೇದಾಂತ ಹೇಳ್ಕೊಡುತ್ತೆ. ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ತರ್ಕವನ್ನು ಯೂಸ್ ಮಾಡೋದು ಸಾಕು. ಬಟ್ ಅವ್ರೇನು ಮಾಡಿದ್ದಾರೆ, ವ್ಯತಿರಿಕ್ತವಾಗಿ ತರ್ಕವನ್ನು ಮೊದಲಾಗಿ ಇಟ್ಕೊಂಡು, ಪ್ರೈಮರಿಯಾಗಿ ಇಟ್ಕೊಂಡು ಸೆಕೆಂಡ್ರಿಯಾಗಿ ವೇದವನ್ನು ಇಟ್ಕೊಂಡಿದ್ದಾರೆ. ಅವ್ರು ನಾಸ್ತಿಕರಲ್ಲ ಖಂಡಿತ, ಆ ಮತಗಳೆಲ್ಲ ನಾಸ್ತಿಕ ಮತ ಅಲ್ಲ ಖಂಡಿತ, ವೇದವನ್ನು ಒಪ್ಪಿರೋರೇನೆ. ಆದರೂ ಕೂಡ ಅವರು ತರ್ಕಕ್ಕೆ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ನಾವು ಅಂಥ ಮತಗಳನ್ನ ನಾವು ಖಂಡಿಸಬೇಕಾಗಿದೆ. ಒಂದು ಅವಶ್ಯಕತೆ ಬಾದರಾಯಣರು ಬ್ರಹ್ಮಸೂತ್ರಕಾರರಿಗೆ ಆಗಿದೆ ಅದು. ಹಾಗಾಗಿ ಅವರು ಅದನ್ನು ಖಂಡಿಸ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮಗೆ ಪಾಠ ಮಾಡುವಾಗ ಗುರುಗಳು ಹೇಳ್ತಾ ಇದ್ರು, ಅವ್ರು ಹೇಳೋದು ಲೋಕದಲ್ಲಿ ಇರೋ ವಿಷಯಗಳನ್ನು ನಡ್ಕೊಂಡು ಹೋಗುತ್ತೆ ಅದು. ಅದಕ್ಕೆ ತಕ್ಕನಾಗ ಅವ್ರು ಮಾಡಿದ್ದಾರೆ, ಮಾಡಿ ತಪ್ಪಲ್ಲ. ಎದ್ದ ಮಹರ್ಷಿಗಳು ಅವರಲ್ಲ, ಗೌತಮ ಋಷಿಯವರು, ಯಾರು ಈ ವೈಶೇಷಿಕ ಶಾಸ್ತ್ರ ಎಲ್ಲ ಮಾಡಿರೋರು, ಕಾಣಾದ ಗೌತಮ ಅಂತವರೆಲ್ಲ ಮಾಡಿದ್ದಾರೆ. ಅಂಥವರೆಲ್ಲ ಸಾಮಾನ್ಯ ಜನರೆಲ್ಲ ಅವರು ತಿಳ್ಕೊಂಡಿದ್ದಾರೆ. ಆದರೆ ಸಾಮಾನ್ಯ ಜನಕ್ಕೆ ಇದು ಹೇಳಿದ್ರೆ ಸಾಕು ನಮಗೆ ಅಂತ ಹೇಳ್ಬಿಟ್ಟು ಹಾಗೆ ಹೋಗಿದ್ದಾರೆ ಅವರು. ಸೊ ಇಲ್ಲಿ ಜ್ಞಾನ ಜ್ಞೇಯ ವಿಹೀನೋಪಿ ಸದಾ ಜ್ಞ, ಯಾವಾಗಲೂ ಕೂಡ ಇದು ಚೈತನ್ಯ ಸ್ವರೂಪವೇ. ಇದು ತಮ್ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ಅಂತ ಒಂದು ಹರಿಸ್ವರೂಪ, ಕೃಷ್ಣ ಸ್ವರೂಪ ಇದೆಯಲ್ಲ, ಅದನ್ನು ನಾನು ಪೂಜಿಸ್ತೀನಿ ಅಥವಾ ಸ್ತುತಿ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ಟೈಮ್ ಇದೆ ಸರಿ. ಇವಾಗ ಸ್ವಲ್ಪ ವ್ಯಾಖ್ಯಾನ ನೋಡೋಣ ಇಲ್ಲಿ. ಇವಾಗ ಯಸ್ಮಾತ್ ಸಚ್ಚಿದಾನಂದ ಸ್ವರೂಪಾತ್ ವಿಷ್ಣೋಹೋ ಅನ್ಯತ್ ಪರಮಾಣ್ವಾದಿ ನಾಸ್ತಿ. ಹಾಗಾಗಿ ನೀನು ಯಾವುದೇ ಪರಮಾಣು ಅಂತಾನೋ ಅಥವಾ ಅವರು ಸಾಂಖ್ಯರು ಹೇಳಿದ್ರು ಪ್ರಧಾನ ಅಂತ ಯಾವುದನ್ನೇ ಹೇಳ್ಕೊಂಡು ಬನ್ನಿ ನೀವು, ಅದೆಲ್ಲ ಈ ಬ್ರಹ್ಮಸ್ವರೂಪಕ್ಕಿಂತ ಬೇರೆಯಾಗಿ ಅದೆಲ್ಲ ಯಾವುದು ಇಲ್ವೇ ಇಲ್ಲ. ಅದು ವಾಸ್ತವವಾಗಿ ಕರೆಕ್ಟ್. ಅದನ್ನ ಆ ಬೀಜಸ್ವ್ಯಾಂತರಿ ವಾಂಕುರು ಅಂತ ಹೇಳುವಾಗ ಈ ದಕ್ಷಿಣಾಮೂರ್ತಿ ಸ್ತೋತ್ರದ ಇದೆಯಲ್ಲ, ಉದಾಹರಣೆ ಇದೆಯಲ್ಲ, ಅದನ್ನ ಚಾಂದೋಗ್ಯ ಉಪನಿಷತ್ತಲ್ಲಿ ಸದ್ವಿದ್ಯಾ ಅಂತ ಯಾವುದನ್ನ ತತ್ವಮಸಿ ಉಪದೇಶ ಬರುತ್ತಲ್ಲ, ಅದರಲ್ಲಿ ಒಂದು ಕಡೆ ಉದಾಹರಣೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಅವನು ತಂದೆ ಮಗನ ಹತ್ರ ಬಟೆ ಬೀಜವನ್ನ ತರಕ್ಕೆ ಹೇಳ್ತಾನೆ. ಬಟೆ ಬೀಜವನ್ನ ತಂದು ಅದನ್ನ ಒಡೆಯಕ್ಕೆ ಹೇಳ್ತಾನೆ. ಹೊಡೆದ್ರೆ ಅದು ಏನು ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ ಅವನು. ಅಲ್ಲಿ ಆವಾಗ ತಿಳಿ ಹೇಳ್ತಾರೆ ಅವರು, ಏನಂದ್ರೆ ನೋಡು, ಏನು ಏನು ಕಾಣಿಸ್ತಾನೆ ಇಲ್ಲ, ಆದರೆ ಇಂಥದ್ದು ಎಂಥ ಒಂದು ದೊಡ್ಡ ವೃಕ್ಷವಾಗಿ ಆಗುತ್ತೆ ನೋಡು ಅಂತ ಹೇಳ್ಬಿಟ್ಟು, ಆ ಶಕ್ತಿ ಅನ್ನೋದು ಆ ಥರ ಒಂದು ಅಡಗಿದೆ ಅದ್ರ ಒಳಗಡೆ ಅನ್ನೋದನ್ನ ತೋರ್ಸಕ್ಕೆ ಬಂದಿರೋ ಒಂದು ಉದಾಹರಣೆ. ಹಾಗಾಗಿ ಅವ್ಯಕ್ತವಾಗಿ ಕಾಣಿಸದೆ ಹೋದ್ರೂ ಕೂಡ ಅದು ಅವ್ಯಕ್ತವಾಗಿ ನಮಗಿದೆ ಅಲ್ಲಿ ಒಳಗಡೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಸ್ಮಾತ್ ಸಚ್ಚಿದಾನಂದ ಸ್ವರೂಪಾತ್ ವಿಷ್ಣೋಹೋ ಅನ್ಯತ್ ಪರಮಾಣ್ವಾದಿ ನಾಸ್ತಿ, ಅದಕ್ಕೆ ಒಂದು ಶ್ರುತಿ ವಾಕ್ಯ ಹೇಳ್ತಾ ಇದ್ದಾರೆ. ಏಕಮೇವ ದ್ವಿತೀಯಂ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಅಂತ ಅದು ಮುಂದಕ್ಕೆ ಹೋಗುತ್ತೆ. ಅದು ಇದರಲ್ಲಿ ಅಣೋರಣೀಯ ಅಂತ ಬರ್ತಲ್ಲ, ಅದೆಲ್ಲ ಹೇಳ್ತೀವಿ ನಾವು ಇದನ್ನ. ಸೊ ಏಕಮೇವ ದ್ವಿತೀಯಂ ಅನ್ನೋದು ಚಾಂದೋಗ್ಯದಲ್ಲಿ ಹೇಳಿರೋದು. ಇನ್ನೊಂದು ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ನಾಣೀಯ ಅಂತ ಒಂದು ಇದೆಯಲ್ಲ, ನಜ್ಜಾಯೋಸ್ತಿ ಕಶ್ಚಿತ್ ಅಂತ ಇರೋದು ನಕರ್ಮಣ ಪ್ರಜೆಯ ಸಂದರ್ಭದಲ್ಲಿ ಬರುತ್ತೆ. ಅದು ಈ ಥರ ಶ್ರುತಿಗಳಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಬ್ರಹ್ಮಸ್ವರೂಪದಿಂದ ಎರಡನೇ ವಸ್ತು ಯಾವುದು ಇಲ್ಲವೇ ಇಲ್ಲ ಅನ್ನೋದನ್ನ ಈ ಶ್ರುತಿಗಳು ತಿಳಿಸುತ್ತೆ ನಮಗೆ. ಅನುಮಾನಸ್ಯ ದೀರ್ಘ ವಿಸ್ತೃತ ಕ್ಷೌಭ ದ್ವಯ ಆರಬ್ಧ ರಜ್ವಾಂ ವ್ಯಭಿಚಾರಾತ್
ಆಗಮ ಬಾಧಿತತ್ವಾಚ ಇತಿ ಭಾವಃ. ನೀನು ಅನುಮಾನದಿಂದ ನೀನು ಈ ಒಂದು ಕಾರ್ಯಕ್ಕಿಂತ ಕಾರಣ ಅನ್ನೋದು ಸಣ್ಣದಾಗಿರ್ಬೇಕು ಅಂತೆಲ್ಲ ಹೇಳ್ತಾ ಇದೆಯಲ್ಲ, ಅದಕ್ಕೆ ಅನುಮಾನ ಲೋಕದಲ್ಲಿ ಕೂಡ ನನಗೆ ಅದಕ್ಕೆ ವ್ಯಭಿಚಾರ ಬರುತ್ತೆ. ವ್ಯಭಿಚಾರ ಅಂದರೆ ಅದಕ್ಕೆ ಎಕ್ಸೆಪ್ಷನ್, ಅದಕ್ಕೆ ಕಾಂಟ್ರಡಿಕ್ಷನ್ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ರಜ್ವಾದವು ರಜ್ವಾಂ ವ್ಯಭಿಚಾರಾತೆ ಅಂದರೆ ದೀರ್ಘ ವಿಸ್ತೃತ ಕ್ಷೋಭ ಅಂತ ಹೇಳಿದ್ರೆ ನೋಡಿ, ಇವಾಗ ಈ ಒಂದು ಹಗ್ಗ ಅಂತ ತಗೊಂಡ್ರೆ ಆ ಹಗ್ಗದಲ್ಲಿ ಕೂಡ ನಮಗೆ ಅದು ದೀರ್ಘವಾಗಿರುತ್ತೆ, ವಿಸ್ತೃತವಾಗಿರುತ್ತೆ ಅಂತದೆಲ್ಲ ನಾವು ನೋಡ್ತೀವಲ್ಲ. ಆದರೆ ಈ ಹಗ್ಗದಲ್ಲಿ ನಮಗೆ ಎಲ್ಲವನ್ನೂ ಕೂಡ ನಾವು ನೋಡ್ಬೋದು. ಹಾಗಾಗಿ ಅದನ್ನ ಸಣ್ಣದಾಗಿ ಮಡಿಸಿಡ್ಬೋದು, ದೊಡ್ಡದಾಗಿ ತೋರಿಸ್ಬೋದು. ಹೀಗಾಗಿ ಕಾರ್ಯ ಅನ್ನೋದು ಕಾರಣ ಅನ್ನೋದು ಕಾರ್ಯಕ್ಕಿಂತ ಚಿಕ್ಕದಾಗಿದೆ ಅಂತೆಲ್ಲ ಹೇಳಕ್ಕೆ ನಿಮಗೆ ಲೋಕದಲ್ಲಿ ಕೂಡ ನಿಮಗೆ ಅನುಮಾನ ಎಲ್ಲ ಕಡೆನೂ ನಿಮಗೆ ಉದಾಹರಣೆ ಸಿಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅನುಮಾನ ನೀನು ಮಾಡ್ತೀಯಲ್ಲ ಅದಕ್ಕೆ ಶ್ರುತಿಯಿಂದ ಬಾಧೆ ಬರ್ತಾ ಇದೆ. ಬಾಧೆ ಅಂತ ಹೇಳಿದ್ರೆ ಕಾಂಟ್ರಡಿಕ್ಷನ್ ಬರ್ತಾ ಇದೆ. ಶ್ರುತಿ ಏನು ಹೇಳ್ತಾ ಇದೆ, ಇದು ಬ್ರಹ್ಮವೇ ಕಾರಣ ಅಂತ ಹೇಳ್ತಾ ಇದೆ, ಆದರೆ ನೀನು ಈ ಪರಮಾಣುನೇ ಕಾರಣ ಅಂತ ನೀನು ಹೇಳ್ತಾ ಇದೆಯಾ. ಹಾಗಾಗಿ ಈ ಪರಮಾಣು ಅಂತ ಕಾರಣವನ್ನ ಶ್ರುತಿ ಒಪ್ತಾ ಇಲ್ಲ. ಹಾಗಾಗಿ ನಾವು ಶ್ರುತಿಯನ್ನು ಅವಲಂಬಿಸೋರು, ಶ್ರುತಿ ಹೇಳೋದಕ್ಕೆ ನಾವು ಪ್ರೈಮರಿ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದಕ್ಕೆ ಪ್ರಾಧಾನ್ಯ ಕೊಡ್ತೀವಿ. ಹಾಗಾಗಿ ನೀನು ಹೇಳ್ತಾ ಇರೋದನ್ನ ನಾವು ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಬ್ರಹ್ಮ ಪರಮಾರ್ಥತೋ ಜಗದಾಕಾರೇಣ ಪರಿಣಮತ್ತೆ ಇತಿ ಭಾಸ್ಕರ ಮತಂ ಆಶಂಕೆ ನಿರಾಕರೋತಿ. ಅಂದರೆ ಈ ಒಂದು ವೇದಾಂತಿಗಳಾಗಿ ಇದ್ದವರು ಇನ್ನೊಬ್ರು ಭಾಸ್ಕರರು ಅಂತ ಒಬ್ರು ಇದ್ದಿದ್ದಾರೆ. ಅವರು ಆಕ್ಚುಲಿ ಶಂಕರಾಚಾರ್ಯರು ಆದ್ಮೇಲೆ ಬಂದವರು ಅವರು. ಆದರೆ ಅವ್ರು ಏನು ವಾದ ಹೇಳ್ತಾ ಇದ್ದಾರೋ ಅದನ್ನ ಮುಂಚೆ ಕೂಡ ಯಾರೋ ಹೇಳಿದ್ದಾರೆ ಕೆಲವರು, ಅದರಿಂದಲೇ ಅವರು ಈ ಥರ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ಭೇದ ವಾದ ಅಂತ ಅವ್ರದ್ದು ಒಂದು ವಾದ ಇದೆ. ಅವ್ರೇನು ಹೇಳ್ತಾರೆ ಅಂದರೆ ಈ ಪ್ರಪಂಚ ಅನ್ನೋದು ಯಾವುದು ನಮಗೆ ಭೇದಾಕಾರವಾಗಿ ನಾನಾಕಾರವಾಗಿ ಕಾಣಿಸುತ್ತೋ ಅದು ಸತ್ಯನೇ. ಆಮೇಲೆ ಮುಕ್ತಿಯಲ್ಲಿ ಇದೆಲ್ಲ ಯಾವುದು ಇರೋದಿಲ್ಲ, ಒಂದೇ ಒಂದು ಮಾತ್ರ ಉಳ್ಕೊಳ್ಳೋದು ಅಂತ ಇದೆಯಲ್ಲ, ಜೀವ ಬ್ರಹ್ಮ ಐಕ್ಯನೂ ಹೋಗ್ತಾರೆ ಅವರು. ಆದರೆ ಸಂಸಾರದಲ್ಲಿ ಜೀವ ಬ್ರಹ್ಮ ಭೇದ ಸತ್ಯ ಅದು. ಆಮೇಲೆ ಮುಕ್ತಿಯಲ್ಲಿ ಜೀವ ಬ್ರಹ್ಮ ಅಭೇದ ಸತ್ಯ. ಅದೇ ತರ ಆಮೇಲೆ ಹೌದು, ಸಂಸಾರದಲ್ಲಿ ಈ ನಾನಾತ್ವ ನೋಡ್ತಾ ಇದೀವಲ್ಲ ಅದೆಲ್ಲ ಸತ್ಯ. ಆದ್ರೆ ಮುಕ್ತಿಯಲ್ಲಿ ಮಾತ್ರ, ಪಾರಮಾರ್ಥಿಕ ದಶೆಯಲ್ಲಿ ಮಾತ್ರ ನಾನಾತ್ವ ಸತ್ಯವಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಹೇಳ್ತಾರೆ, ಅದು ನಮ್ಗೆ ಒಪ್ಕೊಳಕ್ ಆಗ್ತಾ ಇದೆ ಬೇಗ ಅಂತ. ಆದ್ರೆ ಅದರಲ್ಲಿ ಒಂದು ತೊಡಕಿದೆ ಅಂತ ಶಂಕರಾಚಾರ್ಯರು ತೋರಿಸ್ತಾರೆ. ಏನು ತೊಡಕು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ನಾನು ಹೇಳ್ತೀನಿ, ಇನ್ನೊಂದು ಎರಡು ಹೇಳ್ತಾರೆ ಅವ್ರು. ಮುಖ್ಯವಾಗಿ ಒಂದು ಏನು ಹೇಳ್ತಾರೆ ಅಂತ ಆ ಸೂತ್ರ ಭಾಷೆಯಲ್ಲಿ ಅವ್ರನ್ನ ನಿರಾಕರಣೆ ಮಾಡುವಾಗ ಅವ್ರು ಹೇಳ್ತಾರೆ, ನೋಡು ನೀನು ಹೇಳ್ತಾ ಇದೆಯಲ್ಲ ಸಂಸಾರ ದಶೆಯಲ್ಲಿ ಜೀವ ಬ್ರಹ್ಮ ಭೇದ ಅಂತ ಹೇಳ್ತಾ ಇದೆಯಾ, ಮುಕ್ತಿ ದಶೆಯಲ್ಲಿ ಐಕ್ಯ ಅಂತ ಹೇಳ್ತಾ ಇದೆಯಾ. ಅದು ನೀನು ಹೇಳ್ತಾ ಇರೋ ಈ ಮಾತು ಶ್ರುತಿಗೆ ವಿರೋಧವಾಗುತ್ತೆ. ಹೇಗೆ ವಿರೋಧ ಆಗುತ್ತೆ ಅಂತ ಹೇಳಿದ್ರೆ, ಶ್ರುತಿಯಿಂದ ನಮ್ಗೇನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ತತ್ವಮಸಿ ಅಂತ ವಾಕ್ಯಗಳಿಂದ ನಮಗೆ ಶ್ರುತಿನಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ನೀನು ಆಮೇಲೆ ಆ ಥರ ಆಗ್ತೀಯ ಅಂತ ಹೇಳ್ತಾ ಇಲ್ಲ ಶ್ರುತಿ, ಈವಾಗಲೇ ನೀನು ಇದಾಗಿದ್ಯಾ ನೀನು ಅಂತ ತೋರಿಸ್ತಾ ಇದೆ. ಈಗಲೇ ನೀನು ಬ್ರಹ್ಮವಾಗಿದ್ಯಾ ಅಂತ ತೋರಿಸ್ತಾ ಇದೆ. ಯಾವಾಗ ನೀನು ಸಂಸಾರವನ್ನು ಅನುಭವಿಸ್ತಾ ಇದೆಯೋ, ಯಜ್ಞಾನದಲ್ಲಿ ಇದೆಯೋ, ಆವಾಗಲೇ ಕೂಡ ನೀನು ವಾಸ್ತವವಾಗಿ ಬ್ರಹ್ಮವೇ ಅಂತ ಹೇಳ್ಕೊಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಅವಾಗ ಶ್ರುತಿ ಏನು ಮಾಡ್ತಾ ಇದೆ, ನೀನು ಯಾವುದನ್ನ ತಪ್ಪಾಗಿ ತಿಳಿದಿದೆಯೋ ಆ ತಪ್ಪು ತಿಳುವಳಿಕೆನ ಹೋಗ್ಲಾಡ್ಸುತ್ತೆ ಶ್ರುತಿ ಅನ್ನೋದು. ಆದರೆ ನೀನೇನು ಮಾಡ್ತಾ ಇದೆಯಾ, ಈ ಸಂಸಾರ ಅವಸ್ಥೆಯಲ್ಲಿ ಜೀವ ಬ್ರಹ್ಮ ಭೇದ ಇದೆ ಅಂತ ನೀನು ಹೇಳ್ತಾ ಇದೆಯಲ್ಲ, ಅದನ್ನು ಸತ್ಯ ಅಂತ ಹೇಳ್ತಾ ಇದೆಯಾ. ಹಾಗಾಗಿ ಸತ್ಯ ಅಂತ ನೀನು ಹೇಳ್ತಾ ಇರೋ ನಿನಗೆ ಈ ಶ್ರುತಿ ತಪ್ಪನ್ನ ಹೋಗ್ಲಾಡಿಸಿ ಸತ್ಯವನ್ನು ಹೇಳ್ಕೊಡ್ತಾ ಇದೆಯಲ್ಲ, ಈ ಒಂದು ಶ್ರುತಿ ಮೆಥಡ್ ಇದೆಯಲ್ಲ, ಅದು ನಿನಗೆ ಅಪ್ಲೈ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಯ್ತು ಅಂತ ಕಾಣ್ತಲ್ಲ ನಾನು ಹೇಳಿದ್ದು? ಇಲ್ಲ, ನಾನು ಹೇಳ್ತೀನಿ ನೋಡಿ. ಇವಾಗ ಸಂಸಾರದಲ್ಲಿ ಅಂದರೆ ಸಂಸಾರ ಅವಸ್ಥೆಯಲ್ಲಿ ಜೀವ ಬ್ರಹ್ಮ ಎರಡು ಸತ್ಯ ಅಂತ ಅವನು ಹೇಳ್ತಾ ಇದ್ದಾನೆ. ಆದರೆ ಶ್ರುತಿ ಏನು ಹೇಳ್ತಾ ಇದೆ, ತತ್ವಮಸಿ ಇಂಥ ವಾಕ್ಯಗಳಿಂದ ನೀನು ಸಂಸಾರ ದಶೆಯಲ್ಲೂ ಕೂಡ ನೀನು ಬ್ರಹ್ಮವಾಗಿ ಇದೆಯಾ ನೀನು ತಿಳ್ಕೊಳ್ತಾ ಇಲ್ಲ ಅಷ್ಟೇ, ತಿಳಿದಿಲ್ಲ ಅಷ್ಟೇ. ಆ ತಪ್ಪು ತಿಳುವಳಿಕೆ ಏನಾದರೂ ಹೋಗ್ಲಾಡಿಸುತ್ತೆ ಈ ತತ್ವಮಸಿ ಇಂಥ ವಾಕ್ಯ. ಆದರೆ ನಿನ್ನ ವಿಷಯದಲ್ಲಿ ಏನಾಗ್ತಾ ಇದೆ ಅಂದರೆ, ನೀನು ಇದನ್ನ ಸತ್ಯ ಅಂತ ಹೇಳ್ತಾ ಇರೋದ್ರಿಂದ ಈ ತಪ್ಪು ತಿಳುವಳಿಕೆ ಇಲ್ಲವೇ ಇಲ್ಲ ನಿನ್ನ ವಿಷಯದಲ್ಲಿ. ಅವಾಗ ತತ್ವಮಸಿ ನಿನಗೆ ಏನು ಹೊಸದಾಗಿ ನೀನು ಕೊಡ್ತು, ಏನು ಕೊಡಲಿಲ್ಲ ಅದು. ಹಾಗಾಗಿ ನಿನ್ನ ವಿಷಯಕ್ಕೆ ಈ ಶ್ರುತಿ ನಿನ್ನ ವಿಷಯಕ್ಕೆ ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ನಿರಾಕರಣೆ ಮಾಡ್ತಾರೆ. ಇನ್ನೊಂದು ನಿರಾಕರಣೆ ಅವ್ರು ಏನು ಮಾಡ್ತಾರೆ ಅಂದರೆ, ನೋಡು ನೀನು ಪಾರಮಾರ್ಥಿಕ ದಶೆಯಲ್ಲಿ ಅಥವಾ ಜ್ಞಾನ ಬಂದ ಮೇಲೆ ನಾನು ಬ್ರಹ್ಮವೇ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನೀನು ಹೇಳ್ತಾ ಇದೆಯಾ, ಸತ್ಯ ಅಂತ ಹೇಳ್ತಾ ಇದೆಯಾ. ಆದರೆ ಈ ಸಂಸಾರ ದಶೆಯಲ್ಲಿ ನಾನು ಜೀವ ಅಂತ ಹೇಳೋದು ಸತ್ಯ ಅಂತ ಹೇಳ್ತಾ ಇದೆಯಾ. ಆದರೆ ಹಾಗಾದ್ರೆ ಏನಾಯ್ತು ಅಂತ ಹೇಳಿದ್ರೆ, ಬ್ರಹ್ಮಕ್ಕೇನೆ ಜೀವ ಅಂತ ಒಂದು ಅವಸ್ಥೆ ಇದೆ, ಬ್ರಹ್ಮಕ್ಕೇನೆ ಬ್ರಹ್ಮ ಅಂತ ಒಂದು ಅವಸ್ಥೆ ಇದೆ ಅಂತ ಹೇಳೋದಕ್ಕಾಯ್ತದು. ಹಾಗಾದ್ರೆ ಬ್ರಹ್ಮಕ್ಕೆ ನೀನು ಅವಸ್ಥಾಂತರ ಹೇಳ್ತಾ ಇದೆಯಾ ನೀನು. ಆದರೆ ಬ್ರಹ್ಮಕ್ಕೆ ಆ ಥರ ಅವಸ್ಥೆಗಳೆಲ್ಲ ಯಾವುದೂ ಇಲ್ಲವೇ ಇಲ್ಲ, ಶ್ರುತಿ ಆ ಥರ ಒಪ್ಕೊಳ್ಳೇ ಇಲ್ಲ. ಹಾಗಾಗಿ ಬ್ರಹ್ಮಕ್ಕೆ ಅವಸ್ಥೆಗಳೆಲ್ಲ ಹೇಳೋಕ್ಕಾಗಲ್ಲ. ಅವಸ್ಥೆ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಅನಿತ್ಯತ್ವ ಬರುತ್ತೆ ಅದಕ್ಕೆ. ಇವಾಗ ನೋಡಿ, ನಮಗೆ ಶರೀರಕ್ಕೆ ಬಾಲ್ಯಾವಸ್ಥೆ, ಕೌಮಾರಾವಸ್ಥೆ, ವೃದ್ಧಾಪ್ಯ ಇದೆಲ್ಲ ಬರುತ್ತೆ. ಆದರೆ ಕೊನೆಯಲ್ಲಿ ಆ ಶರೀರ ಹೊಟ್ಟೋಗುತ್ತೆ. ಹಾಗಾಗಿ ಯಾವುದಕ್ಕೆ ಅವಸ್ಥೆಗಳಿದೆಯೋ ಅಂತ ವಸ್ತು ನಿತ್ಯವಾಗಿ ಇರೋದಿಲ್ಲ. ಇವಾಗ ನಾವು ಒಂದು ಹಣ್ಣು ತಗೊಂಡ್ರೆ ಕಾಯಾಗಿರುತ್ತೆ ಮೊದಲು, ಬಾಳೆಹಣ್ಣು ಕಾಯಾಗಿರುತ್ತೆ ಮೊದಲು, ಹಸಿರು ಕಲರಲ್ಲಿ ಕಾಯಾಗಿರುತ್ತೆ. ಆಮೇಲೆ ಹೋಗ್ತಾ ಪಕ್ವ ಆಗುತ್ತೆ. ಅದು ಪಕ್ವ ಆದ್ಮೇಲೆ ಹಣ್ಣು ಅಂತ ಹೇಳ್ತೀವಿ.
ಹಣ್ಣು ಅಂತ ಸ್ಟೇಟ್ ಕೂಡ ಉಳಿದಿರುತ್ತೆ, ಅದು ಹಾಗೆ ಇಟ್ಬಿಟ್ಟೆ ಕೊಳ್ತೋಗ್ಬಿಡುತ್ತೆ, ಆಮೇಲೆ ಬಿಸಾಕ್ಬೇಕು ಅಷ್ಟೇನೆ. ಹಾಗಾಗಿ ಯಾವುದೇ ಒಂದು ವಸ್ತುವಿಗೆ ಅವಸ್ಥೆಗಳು ಅಂತ ಇದೆಯೋ, ಅವಸ್ಥೆ ಅಂದರೆ ಸ್ಟೇಟ್ಸ್ ಅಂತ ಇದೆಯೋ, ಆ ವಸ್ತು ನಿತ್ಯವಾಗಿರೋಕ್ಕೆ ಸಾಧ್ಯವಿಲ್ಲ. ಆದರೆ ನಿನ್ನ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮಕ್ಕೆ ಜೀವಾವಸ್ಥೆ ಅಂತ ಒಂದು ಒಪ್ಪಬೇಕಾಗುತ್ತೆ, ಆಮೇಲೆ ಅದಕ್ಕೆ ಮುಕ್ತಾವಸ್ಥೆ ಅಂತ ಒಂದು ಒಪ್ಪಬೇಕಾಗುತ್ತೆ. ಈ ಥರ ಬ್ರಹ್ಮಕ್ಕೆ ಅವಸ್ಥೆಗಳೆಲ್ಲ ಹೇಳಿದ್ರೆ ಅದು ಸರಿ ಇಲ್ಲ, ಅದು ಯುಕ್ತಿಗೆ ಸರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನು ನಿರಾಕರಣೆ ಮಾಡಿದ್ದಾರೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಜಗತ್ತಿಗೆ ಕಾರಣವಾಗಿರೋ ಈ ಒಂದು ಬ್ರಹ್ಮವನ್ನು ಇದು ಹೇಳಕ್ಕಾಗಲ್ಲ ಅಂತ ನೀನು ಹೇಳ್ತಾ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ಹೇಳುವಾಗ ಅಪಿನೈವಂ ಪರಮಾರ್ಥ ಮಿತಿ ಅಂತ ಭಾಗದಲ್ಲಿ ಅವರು ಈ ಭಾಸ್ಕರ ಮತ ಅಂತ ಇದೆಯಲ್ಲ ಅದನ್ನ ಇವರು ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಇಲ್ಲಿಗೆ ನಿಲ್ಲಿಸೋಣ. ಈ ಮೊದಲನೇ ಶ್ಲೋಕ ಒಂದ್ಸತಿ ಕೇಳಿಬಿಡೋಣ. ಸ್ತೋಷ್ಯ ಭಕ್ತ್ಯಾನಂ ಸಂಸ್ಕೃತಿ ಚಕ್ರಂ ಭ್ರಮತಿ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಪರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಪರಿಮೀಡೆ. श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं. ओम तत्सत्. विद्याविनय संपन्नं वीतरागं विवेकिनं वन्दे वेदान्ततत्त्वज्ञं कुलशेखर भारतीं. ओम तत्सत्.